ಕೇಳುಗರಿಗೆ ಬ್ಲೇಡ್ ರಾಜ RJ ಶ್ರೀನಿಯಾಗಿ, ಇತ್ತೀಚೆಗೆ ತೆರೆ ಕಂಡ ಶಿವರಾಜ್ ಕುಮಾರ್ ಅವರ ಅಭಿನಯದ ಗೋಸ್ಟ್ ಚಿತ್ರದ ನಿರ್ದೇಶಕ MG ಶ್ರೀನಿವಾಸ್ ಆಗಿ ಸಿನಿಮಾ ರಸಿಕರಿಗೆ ಇವರು ಚಿರಪರಿಚಿತರು. ವಿಭಿನ್ನ ಶೈಲಿ, ತೆರೆಯ ಮೇಲೆ ಹೇಳೋಕೆ ಆರಿಸ್ಕೊಳ್ಳೋ ಕಥೆಗಳಿಂದನೇ ಹೆಸರಾಗಿರೋ ಕನ್ನಡ ಚಿತ್ರರಂಗದ ಯುವ ಪ್ರತಿಭಾನ್ವಿತ ನಟ ನಿರ್ದೇಶಕ MG ಶ್ರೀನಿವಾಸ್. ಕಾಲೇಜ್ ನಂತರ ಡಾನ್ಸ್ ಕೊರಿಯೋಗ್ರಾಫರ್ ಆಗಿ ಇವರ ವೃತ್ತಿಯನ್ನ ಆರಂಭಿಸಿದರು. ತದನಂತರ ಕೆಲವು ಕಾಲ ರೆಡ್ FMನಲ್ಲಿ ಬ್ಲೇಡ್ ರಾಜ RJ ಶ್ರೀನಿಯಾಗಿ ಕೇಳುಗರಿಗೆ ಪರಿಚಯ ಆದರು. ನಂತರ ಚಿತ್ರ ನಿರ್ಮಾಣಕ್ಕೆ ಇಳಿದ ಇವರು ಹಾಸ್ಯಾಸ್ಪದ ರೂಲ್ಸ್ ಕಿರುಚಿತ್ರವನ್ನು ನಿರ್ಮಿಸಿದರು. ಈ ಚಿತ್ರ ಆಸ್ಟ್ರೇಲಿಯನ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಪ್ರದರ್ಶನಗೊಳ್ತು. ಬಾಲಿವುಡ್ ಆ್ಯಂಡ್ ಬಿಯಾಂಡ್ ಕ್ಯಾಟಗರಿಯಲ್ಲಿ ಪ್ರದರ್ಶನಗೊಳ್ತು. ನಂತರ ಇವರು ಸಿಂಪ್ಲಿ ಕೈಲಾಸಂ ಅನ್ನುವ ದೀರ್ಘ ಕಿರುಚಿತ್ರವನ್ನು ನಿರ್ಮಿಸಿದರು. ಇದು 44ನೇ ಹೌಸ್ಟನ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಪ್ರದರ್ಶನಗೊಂಡು ಪ್ಲಾಟಿನಂ ರೆನಿ ಪ್ರಶಸ್ತಿಯನ್ನು ಪಡೆಯಿತು. ಕಿಚ್ಚ ಸುದೀಪ್ ಅವರ ಜಸ್ಟ್ ಮಾತಲ್ಲಿ ಚಿತ್ರ, ಚಿರಂಜೀವಿ ಸರ್ಜಾ ಅವರ ಚಿರು ಚಿತ್ರದಲ್ಲಿ ಪೋಷಕ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. 2013ರಲ್ಲಿ ಉಪೇಂದ್ರ ಅವರ ಅಭಿನಯದ ಟೋಪಿವಾಲಾ ಚಿತ್ರದ ಮೂಲಕ ನಿರ್ದೇಶನಕ್ಕೆ ಕಾಲಿಟ್ಟರು. ತಮ್ಮ 2ನೇ ನಿರ್ದೇಶನದ ಚಿತ್ರ ಶ್ರೀನಿವಾಸ ಕಲ್ಯಾಣದಲ್ಲಿ ನಾಯಕ ನಟನಾಗಿ ಕೂಡ ಅಭಿನಯಿಸಿದರು. ಇವರ ಬೀರ್ಬಲ್ ಟ್ರಯಾಲಜಿ ಒಂದು ಗಮನಾರ್ಹ ಚಿತ್ರ ಸರಣಿ. ಇತ್ತೀಚಿನ ಗೋಸ್ಟ್ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ. 2022 ಚಿತ್ತಾರ ಸ್ಟಾರ್ ಅವಾರ್ಡ್ಸ್ನ ರೇಸಿಂಗ್ ಸ್ಟಾರ್ ಪ್ರಶಸ್ತಿ ಗೌರವ, 2023 ಚಿತ್ರ ಸಂತೆ ಪ್ರಶಸ್ತಿಗಳಲ್ಲಿ ವರ್ಷದ ಅತ್ಯಂತ ಮನರಂಜನಾ ತಾರೆ ಪ್ರಶಸ್ತಿ ಗೌರವ, ಈ 2 ಗೌರವಗಳನ್ನ ಪಡೆದಿರುವಂತಹ ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ RJ ನಟ ನಿರ್ದೇಶಕ ಶ್ರೀನಿ ಅವರು ಇಂದಿನ ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ BenchTalk ಕಾರ್ಯಕ್ರಮದ ಅತಿಥಿ. ವೆಲ್ಕಮ್. ಥ್ಯಾಂಕ್ ಯು. ಇಷ್ಟೊಂದೆಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ಅ ಗ್ರೇಟ್ ಇಂಟ್ರೊಡಕ್ಷನ್. ಥ್ಯಾಂಕ್ ಯು ಸೋ ಮಚ್. ತುಂಬ ವಿಷಯಗಳನ್ನ ತಿಳ್ಕೊಳ್ಳೋದಿದೆ. ಅದಕ್ಕೂ ಮುಂಚೆ ಈ ಒಂದು ಇಂಟರ್ವ್ಯೂನ ನಾವು ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ತಿಳ್ಕೊತಾ ಶುರು ಮಾಡೋಣ. ನಿಮ್ಮ ಬಾಲ್ಯ, ನಿಮ್ಮ ತಂದೆ ತಾಯಿ, ನಿಮ್ಮ ಊರು ನಿಮಗೆ ಹೇಗೆ ನೆನಪಿದೆ? ಹುಟ್ಟು ಬೆಳೆದಿದ್ದಲ್ಲ ಬೆಂಗಳೂರು. ಊರು ಹಾಸನ, ಬಟ್ ಅಂದರೂ ಹುಟ್ಟು ಬೆಳೆದಿದ್ದಲ್ಲ ನಾನು ಬೆಂಗಳೂರು. ನಾವು ಅಪ್ಪ ಒಂದು ಬೇಕ್ರಿ ಇಟ್ಟಿದ್ರು, ಮಹಾಲಕ್ಷ್ಮಿ ಲೇಔಟಲ್ಲಿ ಒಂದು ಬೇಕ್ರಿ ಇಟ್ಟಿದ್ರು. ಸೊ ಅಮ್ಮ ವಾಸ್ ಹೌಸ್ ವೈಫ್, ಬಟ್ ಓದಿದೆಲ್ಲ ಪ್ರೆಸಿಡೆನ್ಸಿ ಸ್ಕೂಲಲ್ಲಿ. ಅವಾಗಲೇ ಐ ವಾಸ್ ಮೋರ್ ಇನ್ ಟು ದಿಸ್ ಕಲ್ಚರಲ್, ಏನೋ ಅದೆಲ್ಲ ಮಾಡ್ತಾ ಇದ್ದೆ. ಐ ವಾಸ್ ಇನ್ ಟು ಮೋರ್ ಆಫ್ ಡ್ಯಾನ್ಸಿಂಗ್ ಸ್ಕೂಲಲ್ಲಿ ಎಲ್ಲ. ಆ್ಯಂಡ್ ಬಟ್ ಐ ಲಾಸ್ಟ್ ಮೈ ಫಾದರ್ ವೆನ್ ಐ ವಾಸ್ ಇನ್ 5th ಸ್ಟ್ಯಾಂಡರ್ಡ್. ಸೊ ಅದಾದಮೇಲೆ ಅಮ್ಮ ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಸ್ಟಡೀಸ್ ವಾಸ್ ಮೋರ್ ಲೈಕ್ಲಿ ಆನ್ ದ್ಯಾಟ್ ಸ್ಟೇಜ್. ಅದಾದಮೇಲೆ 10th ಆದಮೇಲೆ PUC ಆ್ಯಂಡ್ ಡಿಗ್ರಿ ಇನ್ ಶೇಷಾದ್ರಿಪುರಂ ಕಾಲೇಜ್. ಸೊ ಏನೋ ಈ ಕಲ್ಚರಲ್ ಆ್ಯಂಗಲ್, ಫಿಲ್ಮ್ಸ್ ಈ ಕಡೆ ಈ ಒಂದು ಏನೋ ಜಾಸ್ತಿ ತಿರುಗಿದ ಅಲ್ಲಿನೇ. ಬಿಕಾಸ್ ಅಲ್ಲೇನೋ ಅಂದರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡೋರು ಶೇಷಾಪುರಂ ಕಾಲೇಜಲ್ಲಿ. ಆ್ಯಂಡ್ ವೆನ್ ಐ ಜಾಯಿನ್ ಶೇಷಾಪುರಂ ಕಾಲೇಜ್, ಲಾಟ್ ಆಫ್ ಫಿಲ್ಮ್ ಇಂಡಸ್ಟ್ರಿ ನೋಡುವಾಗ ತುಂಬ ಚೆನ್ನಾಗಿದೆ. ಮುರಳಿ ವಾಸ್ ಮೈ ಸೀನಿಯರ್, ರಾಘು ವಾಸ್ ಮೈ ಸೀನಿಯರ್. ಸೊ ಐ ಹ್ಯಾಡ್ ನಂಗೊಂದು ಆಪರ್ಚುನಿಟಿ ಇತ್ತು. ಅಂದರೆ ಅವ್ರ ಜೊತೆ ಎಲ್ಲ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಾಯಿದ್ವಿ, ನಾನು ಮುರಳಿ ಎಲ್ಲ. ವಿಚಾರಕ್ಕೆ ಅವ್ರು ಬಂದು ಡ್ಯಾನ್ಸ್ ಹೇಳ್ಕೊಡ್ತಾಯಿದ್ರು ನಮಗೆ. ಅವ್ರು ಸೂಪರ್ ಸೀನಿಯರ್ ನಮಗೆ. ಸೊ ಆ ಥರ ಮಾಸ್ಟರ್ ಅನೌಸ್ ವಾಸ್ ಮೈ ಕ್ಲಾಸ್ಮೇಟ್. ಕರಿ ಸುಬ್ಬಯ್ಯ ಅವರಲ್ಲೇ ಇದ್ದರು. ಸೊ ತುಂಬ ಜನ ಸಿನಿಮಾ ಚಿತ್ರರಂಗದವರು ಸಾಕಷ್ಟು ಜನ ಆ ಕಾಲೇಜಿಂದ ತುಂಬ ಸಂಖ್ಯೆಯಲ್ಲಿ ಪಾಸ್ಔಟ್ ಆಗಿದ್ದಾರೆ. ಸೊ ಅವಾಗ ಒಂದು ಜಸ್ಟ್ ಏನೋ ಸಿನಿಮಾ ಅಂತ ಏನು ತಲೆಲಿರೋದಿಲ್ಲ, ಬಟ್ ಅಗೇನ್ ಸಾಕಷ್ಟು ಜನ ಪರಿಚಯ ಆದರು. ಅಲ್ಲಿ ಡ್ಯಾನ್ಸ್ ಮಾಡಬೇಕಾದ್ರೆ ನನ್ನ ಸೀನಿಯರ್ ಒಬ್ಬ ಇದ್ದ, ಕಿರಣ್ ಅಂತ. ಸೊ ನಾನು PUC ಇರ್ಬೇಕಾದ್ರೆ ಡಿಗ್ರಿ ಕಾಲೇಜ್ ಟೀಮ್ ಡ್ಯಾನ್ಸ್ ಮಾಡ್ತಾ ಇದ್ದೆ. ಐ ವಾಸ್ ಪಾರ್ಟ್ ಆಫ್ ದಿ ಡಿಗ್ರಿ ಡ್ಯಾನ್ಸ್ ಗ್ರೂಪ್. ಸೊ ಅವರು ನನಗೆ ಹರ್ಷಾಗೆ ಪರಿಚಯ ಮಾಡಿಕೊಟ್ರು, ಬಜರಂಗಿ ಹರ್ಷ ಮಾಸ್ಟರ್. ಸೊ ಅವಾಗ ಹರ್ಷ ಅವ್ರದ್ದು ಒಂದು ಡ್ಯಾನ್ಸ್ ಗ್ರೂಪ್ ಇತ್ತು, ಎಕ್ಸ್ಟ್ರೀಮರ್ಸ್ ಅಂತ. ಸೊ ಈ ಎಲ್ಲ ಏನೋ ಅವಾರ್ಡ್ ಫಂಕ್ಷನ್ಸ್ಗೆ, ಸ್ಟೇಜ್ ಶೋಸ್ಗೆಲ್ಲ ಮಾಡೋರು. ಸೊ ಹರ್ಷ ಬಂದು ಯಾಕೆ ಮಾಡಬಾರ್ದು ನಮ್ಮ ಟೀಮ್ಗೆ ಅಂತ. ಸೊ ದೆನ್ ಐ ಸ್ಟಾರ್ಟೆಡ್
ಅಲ್ಲಿ ಒಂದಷ್ಟು ದಿನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಎಲ್ಲ ಸ್ಟೇಜ್ ಶೋಸ್ಗೆ, ಎಲ್ಲ ಸ್ಟಾರ್ಗಳ ಹಿಂದೆ ಡ್ಯಾನ್ಸ್ ಮಾಡ್ತಾ ಇದ್ದೆ. ದೆನ್ ಐ ಹ್ಯಾಡ್ ಮೈ ಓನ್ ಡ್ಯಾನ್ಸು. ನಾವೊಂದಷ್ಟು ಏನು ಸ್ಟೇಜ್ ಶೋಸ್ಗೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ವಿ. ಅದಾದಮೇಲೆ ಸಮ್ವೇರ್ ಐ ಥಾಟ್ ಓಕೆ ಚಿತ್ರರಂಗಕ್ಕೆ ಟ್ರೈ ಮಾಡೋಣ ಒಬ್ಬ ಆ್ಯಕ್ಟ್ರ್ ಆಗಿ ಅಂತ. ಬಟ್ ಹೆಂಗೆ ಅನ್ನೋದು ದಾರಿ ಗೊತ್ತಿರಲಿಲ್ಲ. ದೋ ಐ ನ್ಯೂ ಫ್ಯೂ ಪೀಪಲ್ ಬಟ್ ಅದು ಹೆಂಗೋಗಿ ಅವ್ರು ಏನೋ ಒಂದು ಹೇಳಿದ್ರೆ ಒಂದು ಬಟ್ ಎಂಡ್ ಆಫ್ ದಿ ಡೇ ಟ್ಯಾಲೆಂಟ್ ಅಲ್ಲ ಎಂಡ್ ಆಫ್ ದಿ ಡೇ. ಬಟ್ ಕಲ್ತ್ಕೊಂಡು ಬಂದರೆ ಚೆನ್ನಾಗಿರುತ್ತೆ ಅಂತ ನನಗೂ ಅನ್ನಿಸ್ತಾ ಇತ್ತು. ಅದಾದಮೇಲೆ ಏನೋ ಓಕೆ ಮೇ ಬಿ ವಿಜೆ ಆದರೆ ಆ್ಯಕ್ಟ್ರ್ ಆಗ್ಬೋದಾ ಸಾಕಷ್ಟು ಜನ ನೋಡ್ತಾರೆ. ಅವಾಗ ಅಂದರೆ ಕಾಲೇಜ್ ಟೈಮಲ್ಲ ಯು ಹ್ಯಾವ್ ಲಾಟ್ ಆಫ್ ವಂಡರ್ಫುಲ್ ಐಡಿಯಾಸ್. ಓಕೆ ಆದರೆ ಆಗ್ಬೋದಾ ಅಂತ. ಬಟ್ ಐ ವೆಂಟ್ ಟು ಅ ಚಾನಲ್, ಗೇವ್ ಎನ್ ಇಂಟರ್ವ್ಯೂ, ಅಲ್ಲಿ ಆಡಿಷನ್ ಎಲ್ಲ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಹುಡುಗರನ್ನ ತೊಗೊಳ್ತಾರಲ್ಲ, ಬರೀ ಹೆಣ್ಮಕ್ಳನ್ನ ತೊಗೊಳ್ತಾರೆ. ಫುಲ್ ಡಿಸಪಾಯಿಂಟ್ ಆಗ್ಬಿಟ್ಟ ಯೋಚೆ ಅಂತ. ಬಟ್ ಅಲ್ಲೇ ಒಂದು ರೇಡಿಯೋ ಸ್ಟೇಷನ್ ಸ್ಟಾರ್ಟ್ ಮಾಡ್ತಿದ್ರು. ಸೊ ದೇ ಟೋಲ್ಡ್ ನೀವು ಯಾಕೆ RJ ಆಗಿ ಟ್ರೈ ಮಾಡಬಾರ್ದು ಅಂತ. ಅವಾಗ ರೇಡಿಯೋ ವಾಸ್ ಎನ್ ಅ ಬೂಮ್. ಸಾಕಷ್ಟು ಜನ ರೇಡಿಯೋ ಕೇಳೋರು ಆ ಟೈಮಲ್ಲಿ. ನನಗೂ ಒಂದಿಬ್ರು ಮೂರು ಜನ ಫ್ರೆಂಡ್ಸ್ ಇದ್ರು ರೇಡಿಯೋ ಜಾಕಿ ಆಗಿ ಕೆಲಸ ಮಾಡ್ತಿದ್ರು. ಅವ್ರನ್ನ ಕೇಳಿದೆ, ಈ ಸಕ್ಕತ್ತಾಗಿರುತ್ತೆ ಮಾಡು ಅವರು. ಬಟ್ ನನಗೇನೋ ಅಂದರೆ ಎಕ್ಸ್ಪೋಜರ್ ಇರಲಿಲ್ಲ, ಹೆಂಗೆ ಏನು ಇತ್ತ ಅಂದ್ಬಿಟ್ಟು. ಸೊ ದೆನ್ ಐ ಬಿಕೇಮ್ an RJ. ಸೊ ದಟ್ಸ್ ಹೌ ದ ಎಂಟೈರ್ ಜರ್ನಿ ಸ್ಟಾರ್ಟೆಡ್. ಬಟ್ ರೇಡಿಯೋಲಿದ್ದಾಗ ಅಂದರೆ ತುಂಬ ಹೆಲ್ಪ್ ಆಯಿತು. ಅಂದರೆ ಸೌಂಡ್ ಬಗ್ಗೆ ಕಲಿಯೋಕ್ಕೆ. ಯಾಕಂದರೆ ಸೌಂಡ್ ಈಸ್ ಅ ವೆರಿ 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 ಇಂಪಾರ್ಟೆಂಟ್ ಪಾರ್ಟ್ ಆಫ್ ಸಿನಿಮಾ. ಲೈಕ್ ಇಟ್ಸ್ ಲೈಕ್ ದಿ ಸೋಲ್ ಆಫ್ ದಿ ಸಿನಿಮಾ. ಸೊ ಆ ಸೌಂಡ್ ಬಗ್ಗೆ ಕಲಿಯೋದಕ್ಕೆ ಸಾಕಷ್ಟು ಸಹಾಯ ಆಯಿತು. ಸೊ ಕಾಲೇಜೇ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ನಿಮಗೆ. ಅಂದರೆ ಅಲ್ಲಿ ಶುರುವಾಗಿದ್ದು ಒಂದು ಸ್ಟೆಪ್ ಆಸ್ ಅ ಡಾನ್ಸಿಂಗ್ ಶುರುವಾಗಿ ಅದು ಇಲ್ಲಿವರೆಗೂ ನಿಲ್ಲಿಸಿದೆ ಅಂತ. ಅದೇ ನೀವು ಕಾಲೇಜ್ ಸೇರಿದ್ದು ಯಾವ ಕೋರ್ಸ್ಗೋಸ್ಕರ, ಲೈಕ್ ಇದನ್ನ ಓದೋಣ ಈ ಕೆಲಸ ಸಿಗ್ಬೋದು ಅನ್ನೋದೊಂದಿರುತ್ತೆ ಅಲ್ಲ, ಈ ಡಿಗ್ರಿ ಏನೋ ಜನರಲ್ ರೆಗ್ಯುಲರ್ ಕೆಲಸ ಐ ವಾಸ್ ನೆವರ್ ಇಂಟ್ರೆಸ್ಟೆಡ್ ಇನ್ ಇಟ್. ನಾನು ಯಾವತ್ತೂ ಓಕೆ ನಾನೇನೋ ಇಂಜಿನಿಯರ್ ಆಗ್ಬಿಟ್ಟು ದೇವರಣ ಅನ್ಕೊಂಡಿರಲಿಲ್ಲ. ಸೊ ಬಟ್ ನನಗೇನು ಅಂದರೆ ಐ ಆಲ್ವೇಸ್ ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ಬಟ್ ಐ ನೆವರ್ ಥಾಟ್ ನನಗೇನೋ ಬೇರೆ ಯಾವ ರೆಗ್ಯುಲರ್ 9 to 5 ಕೆಲಸ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇಂಟೆನ್ಷನ್ ಇರಲಿಲ್ಲ. ಆ ವಿಷಯದಲ್ಲಿ ಕ್ಲಿಯರ್ ಆಗಿತ್ತು. ದೇವರಣ ಆಗೋದಿಲ್ಲ, ಇಂಜಿನಿಯರ್ ಡಾಕ್ಟರ್ ಎಲ್ಲ ಆಗೋದಿಲ್ಲ. ಐ ವಾಸ್ ವೆರಿ ಕ್ಲಿಯರ್ ಅಬೌಟ್ ದಟ್. ಆ್ಯಂಡ್ ನೀವು ಹರ್ಷ ಮಾಸ್ಟರ್ನ ಮೆನ್ಷನ್ ಮಾಡಿದ್ರಿ, ಅಂದರೆ ಅವರೊಂದು ಟೀಮ್ಗೆ ನೀವು ಜಾಯ್ನ್ ಆದ್ರಿ ಅಂತ. ಅವಾಗ ಹರ್ಷ ಮಾಸ್ಟರ್ ಒಂಥರ ತುಂಬ ಲೈಕ್ ಪಾಪ್ಯುಲರ್ ಡಾನ್ಸ್ ಕೊರಿಯೋಗ್ರಾಫರ್, ಸಿನಿಮಾಗೆಲ್ಲ ಕೊರಿಯೋಗ್ರಾಫರ್ ಮಾಡ್ತಾರೆ ಅಂತ ಇತ್ತು. ಅವ್ರ ಟೀಮಿಗೆ ಸೇರಿದ ಮೇಲೆ ನೀವು ಕಲ್ತಿದ್ದ ಯಾವ್ದಾದ್ರು ಒಂದು ಬಿಗ್ ಲರ್ನಿಂಗ್ ಫಾರ್ ಲೈಫ್? ಬಿಗ್ ಲರ್ನಿಂಗ್ ಅನ್ನೋದಕ್ಕಿಂತ ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಯಾಕಂದರೆ ಶೋಗಳು ಕಂಟಿನ್ಯೂಸ್ ಆಗಿರೋದು, ಎವ್ರಿ ವೀಕೆಂಡ್ ಯಾವ್ದೋ ಒಂದು ಶೋ ಇರೋದು ಅಥವಾ ಎಲ್ಲರೂ ಒಂದು ಶೋ ಇದ್ದೇ ಇರೋದು. ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅವಾಗ ಅಂದರೆ ಫಾರ್ ಅ 2 ಪಾಯಿಂಟ್ಸ್. ಒಂದು ಕಲಿಯೋಕ್ಕೆ ಒಂದು ಎಕ್ಸ್ಪೀರಿಯನ್ಸು, ಅದಾದಮೇಲೆ ಏನು ಪಾಕೆಟ್ ಮನಿ ಅಂತ ಸಿಗೋದು. ಸೊ ಆಲ್ ದೋಸ್ ಥಿಂಗ್ಸ್ ಮ್ಯಾಟರ್ಡ್ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್. ಸೊ ಹಾಗಾಗಿ ಅಲ್ಲಿಂದ ಹರ್ಷ ಪರಿಚಯ ಆ್ಯಕ್ಚುಲಾಗಿ. ಆ್ಯಂಡ್ ಹಿ ವಾಸ್ ಆಲ್ಸೋ ವೆರಿ ಎನ್ಕರೇಜಿಂಗ್. ಇಲ್ಲ ಮಾಡೋಣ ಅಂತ. ಬಟ್ ತುಂಬ ಕಲ್ತಿದ್ದ ವಿಷಯಗಳಿದೆ. ಅಂದರೆ ಆ್ಯಸ್ ಅ ಕೊರಿಯೋಗ್ರಾಫರ್ ಹೆಂಗೆ ಕೊರಿಯೋಗ್ರಫಿ ಮಾಡ್ತಿದ್ದೆ ಹರ್ಷ, ಅಥವಾ ನಾನು ಆಮೇಲೆ ವೆನ್ ಐ ಸ್ಟಾರ್ಟೆಡ್ ಮೈ ಓನ್ ಡ್ಯಾನ್ಸ್ ಟ್ರೂಪ್. ಸೊ ಅದೆಲ್ಲನೂ ಹೆಲ್ಪ್ ಆಗುತ್ತೆ. ಆಲ್ ದೋಸ್ ಥಿಂಗ್ಸ್ ಎಕ್ಸ್ಪೀರಿಯನ್ಸ್ ಕೌಂಟ್ಸ್. ನನ್ನ ಸಿನಿಮಾ ಬಂದಾಗ ತುಂಬ ಹೆಲ್ಪ್ ಆಯ್ತು ಅದು. ಹರ್ಷ ಆ್ಯಕ್ಚುಲಿ ಕೊರಿಯೋಗ್ರಾಫ್ ಒನ್ ಆಫ್ ಮೈ ಸಾಂಗ್ಸ್ ಇನ್ ಓಲ್ಡ್ ಮಾಂಗ್ ಆಲ್ಸೋ. ಸೊ ನಾನು ಹರ್ಷ ಕೂತ್ಕೊಂಡು ಹಂಗೆ ಮಾತಾಡ್ತಾ ಇದ್ವಿ. ಅಂದರೆ ಆಲ್ ದೋಸ್ ಮೆಮೊರೀಸ್ ಅಲ್ಲ. ಸೊ ಇಟ್ಸ್ ಅ ವೆರಿ ನೈಸ್ ಥಿಂಗ್ ಟು ಹ್ಯಾಪನ್. ಅದಾದಮೇಲೆ ನೀವು ಬ್ಲೇಡ್ ರಾಜ ಆದ್ರಿ. ಈ ಟೈಟಲ್ ನೀವೇ ತಂದಿದ್ದ ಟೈಟಲ್ಲ ಅಥವಾ ಆ ಪ್ರೋಗ್ರಾಮ್ಗೋಸ್ಕರ? ಇಲ್ಲ, ಪ್ರೋಗ್ರಾಮ್ ಇತ್ತು ಬ್ಲೇಡ್ ರಾಜ ಅಂತ. ಅಂದರೆ ಫಿಗರ್ ಔಟ್ ಮಾಡ್ತಿದ್ರು ಯಾರನ್ನ ಹಾಕಿದ್ರೆ ಶೋ ಚೆನ್ನಾಗಿ ಬರುತ್ತೆ ಅಂತ. ಬಿಕಾಸ್ ಇಟ್ ವಾಸ್ ಅ ಪ್ರೈಮ್ ಟೈಮ್ ಶೋ. ಸೊ ಆಯಿತು, ಶ್ರೀನಿ ಕೈಲಿ ಮಾಡಿಸಿದ್ರೆ ಹೆಂಗಿರುತ್ತೆ. ವಿ ಡಿಡ್ ದ ಟ್ರಯಲ್ ರನ್. ಅವಾಗೆಲ್ಲ ಟ್ರಯಲ್ಸ್ ಮಾಡ್ತಾ ಇದ್ವಿ ಆನ್ ಏರ್ ಹೋಗಕ್ಕೆ ಮುಂಚೆ. ಆಮೇಲೆ ನಮ್ಮ ರೇಡಿಯೋ ಸ್ಟೇಷನಲ್ಲಿ ಏನಿತ್ತು ಅಂದರೆ ವಿ ವರ್ ದಿ ಓನ್ಲಿ ಒನ್ ಚಾನಲ್ 24/7 ಲೈವಲ್ಲಿ ಇದ್ದು. ಸಾಕಷ್ಟು ರೇಡಿಯೋ ಸ್ಟೇಷನ್ಸಲ್ಲಿ ಅಟ್ಲೀಸ್ಟ್ ಒಂದು 15 ನಿಮಿಷ ಮುಂಚೆ ರೆಕಾರ್ಡ್ ಮಾಡೋರು
10 ನಿಮಿಷ 15 ನಿಮಿಷ ಮುಂಚೆ ರೆಕಾರ್ಡ್ ಮಾಡೋರು. ನಮ್ದು ಒಂದೇ ರೇಡಿಯೋ ಸ್ಟೇಷನ್ ಲೈವ್ ಇದ್ದಿದ್ದು. ಸೊ ಆ ಲೈವ್ ಕಾಲರ್ಸ್ನ ಹ್ಯಾಂಡಲ್ ಮಾಡೋದು ಅದೊಂದು ಟ್ಯಾಲೆಂಟಲ್ಲಿ ಹ್ಯಾಂಡಲ್ ಮಾಡಬೇಕಾಗಿತ್ತು. ಅದು ಸಖತ್ ಕಷ್ಟ ಅದು, ಯಾರು ಬೈದು ಬಿಟ್ರೆ ಅಂತ. ಸೊ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡೋದು? ಸೊ ಯು ಹ್ಯಾವ್ ಟು ಬಿ ಮೋರ್ ಫನ್ನಿ, ವೆರಿ ಇನ್ಸ್ಟೆಂಟಾಗಿ ಹೆಂಗೆ ಹ್ಯಾಂಡಲ್ ಮಾಡೋದು ಕಾಲರ್ಸ್ನ ಅಥವಾ ಮಾತಾಡೋದು. ದಟ್ ವಾಸ್ ಬಿಗ್ ಚಾಲೆಂಜ್, ಬಟ್ ತುಂಬ ಚೆನ್ನಾಗಿತ್ತು. ರೇಡಿಯೋಲಿ ನನಗೆ ಇವಾಗಲೂ ನೆನಪಿದೆ. ನಾವು ಹೋಗ್ತಾನೆ ಇಲ್ಲ ಆಫೀಸ್ ಬಿಟ್ಟು, ಇದ್ದಿದ್ದು 1 hour ಕೆಲಸ ಅಷ್ಟೇನೆ ಅಲ್ಲಿ, ಬಟ್ ಇಡೀ ದಿನ ಅಲ್ಲೇ ಇರ್ತಾ ಇದ್ವಿ. ಬಿಕಾಸ್ ಏನೋ ಕಲಿಬೇಕು ಅನ್ನೋ ಒಂದು ಉತ್ಸಾಹ ಇರೋದು. ಒಂದಿನ ನಮ್ಮ ರೇಡಿಯೋ ಸ್ಟೇಷನಿಂದ ಅಪ್ಪು ಸರ್ನ ಮೀಟ್ ಮಾಡಕ್ಕೆ ಹೋಗಿದ್ರು ಇಂಟರ್ವ್ಯೂಗೆ. ಸೊ ಅವ್ರನ್ನ ಕೇಳಿದ್ರು ಯಾವ ಶೋ ಕೇಳ್ತೀರಾ ಅಂದ್ಬಿಟ್ಟು. ಅವ್ರು ಆ್ಯಕ್ಚುಲಾಗಿ ಅವಾಗ ಹೇಳಿದ್ರು ನನ್ನ ಫೇವ್ರೇಟ್ RJ ಬ್ಲೇಡ್ ರಾಜ ಅಂದ್ಬಿಟ್ಟು. ಸೊ ಒಂದಿನ ಸ್ಟುಡಿಯೋಗೆ ಬಂದಿದ್ರು. ಅವ್ರನ್ನ ಬೇರೆ ಯಾರೋ ಇಂಟರ್ವ್ಯೂ ಮಾಡ್ತಿದ್ರು. ಇಂಟರ್ವ್ಯೂಲು ಆಯಿತು, ಮುಗೀತು, ಆಯಿತು ಅಂದ್ಬಿಟ್ಟು ಎಲ್ಲರೂ ಪರಿಚಯ ಮಾಡಿಕೊಟ್ರು. ಹೇಳಿದೆ ಸರ್ ಶ್ರೀನಿ ಅಂತ, ಬ್ಲೇಡ್ ರಾಜ್ ಸರ್ ನಿಮ್ಗೆ ಭಯಂಕರ ಫ್ಯಾನ್ ಸರ್ ಅಂತ. ನಾನು ಫ್ಯಾನ್ ರೀ ನಿಮಗೆ, ಡೈಲಿ ಕೇಳ್ತೀನಿ ನಿಮ್ಮ ಶೋ, ಒಂದಿನ ಮಿಸ್ ಮಾಡಿದೆ. ಸೊ ಈ ಸೋ ಹಂಬಲ್ ಬೀಯಿಂಗ್ ಎ ಸೂಪರ್ ಸ್ಟಾರ್. ಅವಾಗ ಹೇಳ್ತೇವೆ ಸರ್ ನಿಮ್ಮ ಹಿಂದೆ ಅಲ್ಲಿ ಡ್ಯಾನ್ಸ್ ಮಾಡಿದ್ವಿ, ಆ ಶೋ ಡ್ಯಾನ್ಸ್ ಮಾಡಿದ್ವಿ. ಬಟ್ ಹಿಮ್ ಬೀಯಿಂಗ್ ಸೋ ಸಿಂಪಲ್ ಆ್ಯಂಡ್ ವೆರಿ ಹಂಬಲ್. ಅವ್ರು ಆಲ್ ರೇಕ್ಸ್ ಅವ್ರು, ನಾನು ದೊಡ್ಡ ಫ್ಯಾನ್ ರೀ ನಿಮಗೆ, ಎಷ್ಟು ಸಕ್ಕದಾಗಿ ಮಾತಾಡ್ತೀರಿ, ಅದು ಹೆಂಗೆ ಸುಳ್ಳು ಹೇಳ್ತೀರಾ ಹಂಗೆಲ್ಲ ಅಂದ್ಬಿಟ್ಟು. ಶೋ ವಾಸ್ ನನ್ನ ಶೋನೇ ಆ್ಯಕ್ಚುಲಾಗಿ ಸುಳ್ಳು ಹೇಳ್ಸೋದು ಎಲ್ಲರ ಕೈಲೂ. ಸೊ ಹೆಂಗೆ ಸುಳ್ಳು ಹೇಳ್ತೀರಾ, ಸಕ್ಕದಾಗಿ ಸುಳ್ಳು ಹೇಳ್ತೀರಾ ಕಂಡ್ರೆ ಎಲ್ಲರ ಕೈಲೂ ಅಂತ. ಐ ಥಿಂಕ್ ವೆರಿ ಗುಡ್ ಮೆಮೊರೀಸ್. ಅಂದರೆ ಇದೆಲ್ಲ ಮರೆಯೋಕ್ಕೆ ಆಗಲ್ಲ ಡೆಫಿನೆಟ್ಲಿ. ಆ್ಯಂಡ್ FM ಯಾವ ಥರ RJ ಜಾಬ್ ಹೇಗೆ ಅಂತಂದರೆ ದನಿಯಿಂದನೇ ನೀವು ನಿಮ್ಮ ಒಂದು ಗುರುತನ್ನ ಮೂಡಿಸ್ಬೇಕು ಜನರ ಮಧ್ಯ. ಅಂಡ್ ನೀವು ಹೋದಾಗ ಹೊರಗಡೆ ನಿಮ್ಮನ್ನ ಕಂಡಿಡಿದೇನು ಇರ್ಬೋದು, ಗೊತ್ತೇ ಇರಲ್ಲ. ಯಾವ್ದು ವಾಯ್ಸ್ ಇಂದ ಕೇಳಿ ಏನೋ ಇವರೇ ನಾ ಮಾತಾಡ್ತಾ ಇದ್ದು ಅಂತ ಸಡನ್ ನೋಡ್ಬೇಕು ಅನ್ಸುತ್ತಲ್ವಾ. ಬಟ್ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ಸೌಂಡ್ ಇಂದ 1 hour ಹಿಡಿದು ಕೂರ್ಸೋದು ಭಾರಿ ಕಷ್ಟ, ತುಂಬ ತುಂಬ ಕಷ್ಟ. ಸೌಂಡಿಂದ ನೆಕ್ಸ್ಟ್ ಏನು ಮಾತಾಡ್ತಾರೆ, ನೆಕ್ಸ್ಟ್ ಆ ಕುತೂಹಲನೂ ಇರಬೇಕು. ಹೆಂಗೆ ಹಿಡಿದು ಕೂರ್ಸೋ ಆ ಥರ ವಿಚಾರಗಳನ್ನ ಸಾಕಷ್ಟು ಕಲ್ತಿದ್ದಾಯಿತು ರೇಡಿಯೋದಾಗ. ಅದಾದಮೇಲೆ ನಿಮಗೆ ಲೈಕ್ RJ ಇಂದ ಎಷ್ಟರ ಮಟ್ಟಿಗೆ ಎಕ್ಸ್ಪೋಜರ್ ಸಿಕ್ತು ನೆಕ್ಸ್ಟ್ ನಿಮ್ಮ ಸ್ಟೆಪ್ಗೆ, ಅಥವಾ ನೀವು RJ ಆಗಿ ಕಂಟಿನ್ಯೂ ಮಾಡಿರ್ತಿದ್ರಾ? ಇಲ್ಲ ಅಂದಿದ್ದೆ? ಇಲ್ಲ RJ ಆಗಿದ್ದಾಗ್ಲೂ ಐ ವಾಸ್ ಟ್ರೈಯಿಂಗ್ ಫಾರ್ ಆ್ಯಕ್ಟಿಂಗ್. ಎಲ್ಲ ಸೈಕಲ್ ಹೊಡಿಯೋದು ಇದ್ದೇ ಇರ್ತಲ್ಲ, ಅದೊಂದು ಪ್ರೋಸೆಸ್ ಇರ್ತಲ್ಲ ಸೈಕಲ್ ಹೊಡಿಯೋದು. ಎಲ್ಲ ಡೈರೆಕ್ಟರ್ಸ್ಗೆ ಹೋಗಿ ಫೋಟೋಸ್ ಕೊಟ್ಟು ಸರಿ ಅವ್ರ ಅವಕಾಶ ಇದ್ದರೆ ಕೊಡಿ ಅಂತ ಕೇಳ್ಕೊಂಡು ಆ ಪ್ರೋಸೆಸ್ ಕಂಟಿನ್ಯೂ ಆಗ್ತಾನೆ ಇತ್ತು. ಆ ಒಂದು ಇದರಲ್ಲಿ ಐ ಥಿಂಕ್ ಸುದೀಪ್ ಸರ್ ವಾಸ್ ದಿ ಫಸ್ಟ್ ಪರ್ಸನ್ ಕರೆದು ಆ್ಯಕ್ಟಿಂಗ್ ಚಾನ್ಸ್ ಕೊಟ್ಟಿದ್ದು. ಕರೆದು ನೀನು ಆ್ಯಕ್ಟಿಂಗ್ ಮಾಡ್ತೀಯಾ ಅಂತ ಕೇಳಿದ್ರು. ಡೆಫಿನೆಟ್ಲಿ ಮಾಡ್ತೀನಿ ಸರ್, ಕೇಳ್ತಿದ್ರಲ್ಲ ನಾನೊಂದು ಸಿನಿಮಾ ಡೈರೆಕ್ಟ್ ಮಾಡ್ತೀನಿ ಜಸ್ಟ್ ಮಾತಲ್ಲಿ ಅಂತ, ಆ್ಯಕ್ಟ್ ಮಾಡ್ತೀಯಾ? ಡೆಫಿನೆಟ್ಲಿ ಅಂತ. ಆವಾಗ ಹಿ ವಾಸ್ ಫಸ್ಟ್ ಪರ್ಸನ್ ಟು ಗಿವ್ ಮಿ ಅ ಚಾನ್ಸ್ ಇನ್ ಟು ಆ್ಯಕ್ಟಿಂಗ್. ಆಮೇಲೆ ಚಿರುಳು ಒಂದು ಚಿಕ್ಕ ಪಾತ್ರ ಮಾಡಿದೆ. ಅದಾದಮೇಲೆ ಒಂದ್ಸಲಿ ಏನನ್ನಿಸ್ತು ಅಂದರೆ, ಇವಾಗ ನಾವು ಎಲ್ಲ ಡೈರೆಕ್ಟರ್ಗಳಿಗೂ ಫೋಟೋಸ್ ತೊಗೊಂಡೋಗಿ ಕೊಡ್ತೀವಿ, ಬಟ್ ಫೋಟೋ ನೋಡ್ಬಿಟ್ಟು ಹೆಂಗೆ ಹೇಳ್ತಾರೆ ನಾನು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾನೆ ಇಲ್ವೋ ಅಂತ, ನೋಡೋಕೆ ಚೆನ್ನಾಗಿದ್ದಾನಲ್ವ ಅಂತ ಹೇಳ್ಬೋದು, ಬಟ್ ಆ್ಯಕ್ಟಿಂಗ್ ಮಾಡ್ತಾನೆ ಇಲ್ವೋ ಅಂತ ಹೆಂಗೆ ಹೇಳೋಕ್ಕೆ ಸಾಧ್ಯ? ಯಾಕೆ ಒಂದು ಶಾರ್ಟ್ ಫಿಲಮ್ ಮಾಡಬಾರ್ದು ಅಂತ ಅವಾಗ ಒಂದು ಐಡಿಯಾ ಬಂದಿದೆ ಅದರಿಂದ. ದಟ್ಸ್ ಹೌ ಐ ಸ್ಟಾರ್ಟೆಡ್ ಡೈರೆಕ್ಟಿಂಗ್ ಶಾರ್ಟ್ ಫಿಲ್ಮ್ಸ್. ಸೊ ಒಂದು ಪುಟ್ಟ ಶಾರ್ಟ್ ಫಿಲಮ್ ಮಾಡಿದ್ವಿ, ರೂಲ್ಸ್ ಅಂತ, ರೋಡ್ ಹಂಪ್ ಬಗ್ಗೆ ಶಾರ್ಟ್ ಫಿಲಮ್ ಮಾಡಿದ್ವಿ. ಸೊ ಅದ್ರಲ್ಲಿ ನಾನೇ ಆ್ಯಕ್ಟ್ ಮಾಡಿ ನಾನೇ ಡೈರೆಕ್ಟ್ ಮಾಡಿದೆ. ಸೊ ಅದು ಲಕ್ಕಿಲಿ ಹ್ಯೂಸ್ಟನ್ ಫಿಲ್ಮ್ ಆಸ್ಟ್ರೇಲಿಯಲ್ಲಿ ಬಾಲಿವುಡ್ ಆ್ಯಂಡ್ ಬಿಯಾಂಡ್ ಒಂದು ಫಿಲ್ಮ್ ಫೆಸ್ಟಿವಲ್ ಗ್ರೀನ್ ಆಯಿತು, ಎಲ್ಲ ಚೆನ್ನಾಗಾಯಿತು. ಅದಾದಮೇಲೆ ಅಭಿನಯ ತರಂಗಕ್ಕೆ ಸೇರಿಕೊಂಡೆ ಟು ಲರ್ನ್ ಮೋರ್ ಅಬೌಟ್ ಆ್ಯಕ್ಟಿಂಗ್. ಬೆಳಗ್ಗೆ ನನ್ನ ಶೋ ಇದ್ದಿದ್ದು 9 ಗಂಟೆಗೆ, ಸೊ 5 ಗಂಟೆಗೆ ಎದ್ದು ಹೋಗ್ತಾ ಇದ್ದೆ. 5ರಿಂದ ಒಂದು 6:30 7 ಗಂಟೆವರೆಗೂ ಅಲ್ಲಿ ಕೋರ್ಸ್ ಮುಗಿಸ್ಕೊಂಡು, ಅಂದರೆ ಆ್ಯಕ್ಟಿಂಗ್ ಕ್ಲಾಸ್, ಅದು ಇಂಡಿವಿಜುವಲ್ ಆ್ಯಕ್ಟಿಂಗ್ ಕ್ಲಾಸ್ ತೊಗೊಳೋರು. ಸೊ ಅಲ್ಲಿ ಕ್ಲಾಸಸ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದು ರೆಡಿಯಾಗಿ ಆಫೀಸ್ಗೆ ಹೋಗ್ತದೆ. ದಿಸ್ ಹ್ಯಾಪನ್ ಫಾರ್ ಆಲ್ಮೋಸ್ಟ್ 8-9 months. ಸೊ ಅಲ್ಲಿ ಒಂದು ನಾಟಕ ಇತ್ತು, AS ಮೂರ್ತಿ ಅಂತ, ವೆರಿ ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್. ಸೊ ಅವ್ರದ್ದೇ ಅದು ಅಭಿನಯ ತರಂಗ ಅಂತ. ಇವಾಗ ಅವರ ಮಗಳು ಗೌರಿ ದತ್ತು ಅಂತ ನಡೆಸ್ತಾರೆ. ಸಾಕಷ್ಟು ಜನ ತುಂಬ ದೊಡ್ಡ ಆ್ಯಕ್ಟ್ರು, ಮೇರು ನಟರೆಲ್ಲ ಅಲ್ಲಿಂದನೇ ಪಾಸ್ ಔಟ್ ಆಗೋದು. ಅಂದರೆ ಅಲ್ಲಿಂದನೇ ಕಲ್ತ್ಕೊಂಡು ಪ್ರಕಾಶ್ ರಾಜ್ ಅವರಿಂದ ಹಿಡಿದು ಧ್ರುವ ಸರ್ಜಾವರೆಗೂ ಅಲ್ಲಿಂದನೇ ಬಂದು ಹೇಳಿಸ್ಕೊಂಡು ಆಚೆ ಹೋಗಿದ್ದಾರೆ. ಅಲ್ಲಿ ಒಂದು ನಾಟಕ ಇತ್ತು, ಟಿಪಿಕಲ್ ಆರತಿ ಅಂತ. ಅದು AS ಮೂರ್ತಿಯವರೇ ಬರೆದಿದ್ದು. ಕೈಲಾಸಮ್ಮ ಅವ್ರ ಬಗ್ಗೆ ಅವರು ಬರೆದಿರೋವಂಥ ನಾಟಕಗಳ ಫೀಮೇಲ್ ಕ್ಯಾರೆಕ್ಟರ್ಸ್ ಇವಾಗ ಮತ್ತೆ ಬಂದರೆ ಆ ಥರನ ಏನು ಪ್ರಶ್ನೆಗಳು ಕೇಳ್ಬೋದು ಅಂತ.
ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಈ ಥರ ಒಂದು ಎಲ್ಲೂ ಕೇಳಿಲ್ವಲ್ಲ, ಎಷ್ಟು ಚೆನ್ನಾಗಿದೆ ಅಂತ. ನಾಟಕದಲ್ಲಿ ಇಟ್ ವಾಸ್ ಸಪೋಸ್ ಟು ಬಿ ಲೈಕ್ ಓನ್ಲಿ 2 ಪ್ಲೇ, ಅಂದರೆ 2 ಕ್ಯಾರೆಕ್ಟರ್ ಪ್ಲೇ. ಅಂದರೆ ಒಬ್ಬ ಮೇಲ್ ಕ್ಯಾರೆಕ್ಟರ್ ವಿಲ್ ಆ್ಯಕ್ಟ್ ಆಲ್ ದಿ ಮೇಲ್ ಕ್ಯಾರೆಕ್ಟರ್ಸ್, 1 ಫೀಮೇಲ್ ಕ್ಯಾರೆಕ್ಟರ್ಸ್ ವಿಲ್ ಡೂ ಆಲ್ ದಿ ಫೀಮೇಲ್ ಕ್ಯಾರೆಕ್ಟರ್ಸ್. ಸೊ ದಟ್ ವಾಸ್ ವೆರಿ ಚಾಲೆಂಜಿಂಗ್ ನಾಟಕದಲ್ಲಿ. ಸೊ ನಾನು ಈ ಥರ ಒಂದು ಕಾನ್ಸೆಪ್ಟ್ನ ಏನೋ ಒಂದು ಶಾರ್ಟ್ ಫಿಲಮಾಗಿ ಮಾಡಿದ್ರೆ ಹೆಂಗಿರುತ್ತೆ ಅಂದರೆ, ಶಾರ್ಟ್ ಫಿಲಮ್ ಅಂದರೆ ಮಿಡ್ ರೇಂಜ್ ಶಾರ್ಟ್ ಫಿಲ್ಮ್. ಇಟ್ಸ್ ನಾಟ್ ಅ ಕಂಪ್ಲೀಟ್ಲಿ ಫೀಚರ್ ಫಿಲ್ಮ್, ಇಟ್ಸ್ ನಾಟ್ ಅ ಕಂಪ್ಲೀಟ್ಲಿ ಶಾರ್ಟ್ ಫಿಲ್ಮ್. ಮಿಡ್ ರೇಂಜ್ ಶಾರ್ಟ್ ಫಿಲ್ಮ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಅನ್ನಿಸ್ತು. ಅದಾದಮೇಲೆ ಸ್ಟಾರ್ಟೆಡ್ ಪ್ಲ್ಯಾನಿಂಗ್ ಹೆಂಗೆ ಏನು. ಏಕೆಂದರೆ ಆ ಟೈಮಲ್ಲಿ ಏನೋ ನಾವು CG ಅಂತ ಇವಾಗ ನಾವು VFX ಅಂತ ಏನು ಹೇಳ್ತೀವಿ, ಸಿಕ್ಕಾಪಟ್ಟೆ ಎಲ್ಲ ಸೀನಲ್ಲೂ VFX ಇತ್ತು ಆ ಸೀನಲ್ಲಿ ಅವಾಗ. ಆ್ಯಂಡ್ ನನಗೇನು, ನಾನು ಯಾವ ಫಿಲ್ಮ್ ಸ್ಕೂಲ್ಗೂ ಹೋಗಿರಲಿಲ್ಲ, ಬಟ್ ಸಾಕಷ್ಟು ವಿಷಯಗಳನ್ನು ಆನ್ಲೈನಲ್ಲೇ ಕಲ್ತ್ಕೊಂಡಿದ್ದು, ಯೂಟ್ಯೂಬ್ ನೋಡಿ, ಗೂಗಲ್ ನೋಡಿ ಕಲ್ತ್ಕೊಂಡಿದ್ದು. ಬಟ್ ಲಕ್ಲಿ ಐ ಹ್ಯಾಡ್ ಅ ಗುಡ್ ಟೀಮ್. ಅವಾಗ ಒಬ್ಬ ಕ್ಯಾಮ್ರಾಮನ್ ಶ್ರೀಶಾಂತ್, ಅವನು ಡೆಬ್ಯೂ ಮಾಡಿರಲಿಲ್ಲ, ಅವನು ಇನ್ನೂ ಯಾವ ಸಿನಿಮಾ ಕೆಲಸ ಮಾಡಿರಲಿಲ್ಲ, ಅಂದರೆ ಸಿನಿಮಾಗಾರ ಆಸ್ ಎ ಇಂಡಿಪೆಂಡೆಂಟ್ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಿರಲಿಲ್ಲ. ಕೃಷ್ಣ ಅವರು ಅವಾಗ ಮುಂಗಾರು ಮಳೆ ಅವಾಗಿನ ಬಂದಿತ್ತು, ಅವ್ರ ಅಸಿಸ್ಟೆಂಟ್ ವಾಸ್ ಶ್ರೀಶಾ. ಸೊ ಶ್ರೀ ಅವಾಗ ಒಂದೇ ಒಂದು ಸಿನಿಮಾ ಎಡಿಟ್ ಮಾಡಿದರು, ಮುಸ್ಸಂಜೆ ಮಾತು ಅಂತ. ಸೊ ಹಿ ವಾಸ್ ದಿ ಎಡಿಟರ್ ಫಾರ್ ದಿ ಫಿಲ್ಮ್. ಸೊ ನಾವೊಂದಷ್ಟು ಪ್ಲ್ಯಾನ್ ಮಾಡಿ ಯಾವ ಥರ ಬರಬೇಕು, ಏನೋ ನಿಯೋ ನಾಯರ್ ಸ್ಟೈಲಲ್ಲಿ ಮಾಡೋಣ ಅಥವಾ ಒಂದೇನೋ ಒಂದು ಅಷ್ಟು ಐಡಿಯಾ. ಛಾಯಾ ಸಿಂಗ್ ಅವ್ರನ್ನ ಹೋಗಿ ಮೀಟ್ ಮಾಡಿದೆ. ಐ ರಿಕ್ವೆಸ್ಟೆಡ್ ಹರ್, ಬಿಕಾಸ್ ರೇಡಿಯೋಲಿದ್ದಾಗ ದಟ್ ವಾಸ್ ಒನ್ ಅಡ್ವಾಂಟೇಜ್ ವೇರ್ ವಿ ಯೂಸ್ ಟು ಮೀಟ್ ಲಾಟ್ ಆಫ್ ಆ್ಯಕ್ಟರ್ಸ್ ಆ್ಯಂಡ್ ಟೆಕ್ನಿಷಿಯನ್ಸ್. ಸೊ ಛಾಯಾ ಸಿಂಗ್ ಅವ್ರನ್ನ ಹೋಗಿ ಕೇಳ್ಕೊಂಡೆ, ಈ ಥರ ಮಾಡ್ಬೋದಾ ನೀವು, ಎಲ್ಲ ಫೀಮೇಲ್ ಕ್ಯಾರೆಕ್ಟರ್ಸ್ ನೀವೇ ಮಾಡಬೇಕಾಗುತ್ತೆ ಅಂತ. ಶಿ ವಾಸ್ ವೆರಿ ಎಕ್ಸೈಟೆಡ್. ಆಮೇಲೆ ಮತ್ತೆ ಇದರಲ್ಲೂ ನಾನೇ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಬೇಕಾಗಿತ್ತು ಅಗೇನ್, ಅಟ್ಲೀಸ್ಟ್ ಬೇಸಿಕ್ಲಿ ಟು ಶೋ ಕೇಸ್ ಆಸ್ ಅ ಪೋರ್ಟ್ಫೋಲಿಯೋ ಟು ಅದರ್ಸ್. ಅದು ಮಾಡಿದ್ವಿ, ತುಂಬ ಚೆನ್ನಾಗಿ ಬಂತು. ಆಮೇಲೆ ಹ್ಯೂಸನ್ ಫಿಲ್ಮ್ ಫೆಸ್ಟಿವಲಲ್ಲಿ ರೆಮಿ ಅವಾರ್ಡ್ ಕೂಡ ಬಂತು. ಈ ಸಿನಿಮಾ ಆದಮೇಲೆ ಏನೋ ಉಪೇಂದ್ರ ಅವ್ರಿಗೆ ಕೊಟ್ಟಿದ್ದೆ ಆ DVD. ಸರಿ, ಅವಳವ್ರು ಫ್ರೀ ಆಗಿದ್ದಾಗ ನೋಡಿ, ಅವಾಗ ಸೂಪರ್ ಅವಾಗಿನ ರಿಲೀಸ್ ಆಗಿತ್ತು. ಉಪ್ಪಿ ಸರ್ಗೆ ಕೊಟ್ಬಿಟ್ಟು, ನೆಕ್ಸ್ಟ್ ನೀವು ಯಾವ್ದು ಡೈರೆಕ್ಟ್ ಮಾಡೋಂಗಿಲ್ಲ, ಒಂದು ಆ್ಯಕ್ಟಿಂಗ್ ಚಾನ್ಸ್ ಕೊಡಿ ಸರ್ ಅಂದ್ಬಿಟ್ಟು ಕೊಟ್ಟಿದ್ದೆ. ಸೊ ಅವರು ರಾತ್ರಿ ಒಂದು 12 ಗಂಟೆಗೆ ಫೋನ್ ಮಾಡಿದರು, ನೋಡಿ ಒಂದು ವಾರ ಆಗಿತ್ತು, ನಾನು ಬ್ಯುಸಿ ಇರ್ತಾರೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ. ಎಲ್ಲ ನೋಡೋಲ್ಲ ಚೆನ್ನಾಗಿದೆ ಅಂತು, ಬಟ್ ಉಪ್ಪಿ ಸರ್ ವಾಸ್ ಒನ್ ಪರ್ಸನ್ ಹೂ ಕಾಲ್ಡ್ ಮೀ. ಒಂದು ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು. ನಾನೆಲ್ಲ ಮೋಸ್ಟ್ಲಿ ಮಿಸ್ ಡಯಲ್ ಆಗಿರಬೇಕು, ಉಪೇಂದ್ರ ಅವ್ರು ನನಗೆ ಯಾಕೆ ರಾತ್ರಿ 12 ಗಂಟೆಗೆ ಫೋನ್ ಮಾಡ್ತಾರೆ ಅಂದ್ಬಿಟ್ಟು ಎತ್ತಲೇ ಇಲ್ಲ. ಮತ್ತೆ ಕಾಲ್ ಬಂತು. ಮತ್ತೆ ಕಾಲ್ ಬಂದಾಗ ಐ ಫೆಲ್ಟ್ ಓಕೆ, ಇಲ್ಲ ನನಗೆ ಕಾಲ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಅವಾಗ ಎದ್ದೆ. ಹಲೋ ಅಂದೆ. ಏನ್ರಿ, ಏನು ಸಕ್ಕದಾಗಿ ಮಾಡಿದಿರಿ ರೀ ಶಾರ್ಟ್ ಫಿಲಮು ಸರ್. ನಿಜವಾಗ್ಲೂ ನಾನೆಲ್ಲೋ ನೀವೆಲ್ಲೋ ಮಿಸ್ ಆಗಿ ಡಯಲ್ ಮಾಡಿಬಿಟ್ಟಿದ್ದೀರಾ ಅಂದ್ಕೊಂಡೆ. ಅದೇ ಇಲ್ಲರಿ, ಇವಾಗ ನೋಡಿದೆ ನಿಮ್ಮ ಫಿಲಮು, ತುಂಬ ಚೆನ್ನಾಗಿದೆ, ಸಕ್ಕತ್ ಇಷ್ಟ ಆಯಿತು ನನಗೆ, ನಾಳೆ ಬರ್ತೀರಾ ಮನೆಗೆ ಅಂದರು. ಆಯಿತು ಅಂದ್ಬಿಟ್ಟು ಹೋದೆ. ಏನು ಪ್ಲ್ಯಾನ್ ನಿಮ್ಮದು ನೆಕ್ಸ್ಟು ಅಂದರು. ಇಲ್ಲ ಸರ್, ಈ ಥರ ಆ್ಯಕ್ಟಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನಿಮ್ದು ಯಾವುದೋ ನೆಕ್ಸ್ಟು ಫಿಲಮಲ್ಲಿದ್ದರೆ ಯಾವುದೋ ಯಾವುದೋ ಸಣ್ಣ ಪುಟ್ಟ ರೋಲ್ ಹೇಳಿ ಸರ್, ಮಾಡ್ಕೊಡ್ತೀನಿ. ಉಪ್ಪಿ ಸರ್ ವಾಸ್ ಲೈಕ್, ನೀವು ಡೈರೆಕ್ಟ್ರ್ ಆಗ್ಬೇಕ್ರಿ ಅಂದರು. ಇಷ್ಟೊಂದೆಲ್ಲ ಟ್ಯಾಲೆಂಟ್ ಇದೆ, ಯಾಕೆ ನೀವು ಡೈರೆಕ್ಟ್ ಆಗಬಾರ್ದು? ಹೌದು ಸರ್, ಬಟ್ ಅಂದರೆ ಬಂದಿರೋದು ಆ್ಯಕ್ಟಿಂಗ್ ಮಾಡಬೇಕು ಅಂತಾರೆ ಸರ್. ನಾನು ಹಂಗೆ ಬಂದಿದ್ದು, ಬಟ್ ಡೈರೆಕ್ಟ್ರ್ ಆಗಿ ಆಮೇಲೆ ಆ್ಯಕ್ಟ್ರ್ ಆದೆ. ಬಟ್ ವೈ ಡೋಂಟ್ ಯು ಟ್ರೈ ಸಿಮ್ಲರ್ಲಿ? ನನಗೆ ಅದು ಏನು ನಾನು ಯಾರ್ದ್ರೂ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿಲ್ಲ, ಏನೂ ಇಲ್ಲ. ನಾನು ಹೇಳಿದ ಸಿನಿಮಾ ಎಕ್ಸ್ಪೀರಿಯನ್ಸೇ ಇಲ್ಲ, ನನ್ನ ಕಮರ್ಷಿಯಲ್ ಸಿನಿಮಾ ಎಕ್ಸ್ಪೀರಿಯನ್ಸೇ ಇಲ್ಲ. ಆಚೆ ಕಡೆ ಹೆಂಗೆ ಸಿನಿಮಾ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ. ಇದು ಯಾವುದೋ 2 ಶಾರ್ಟ್ ಫಿಲಮ್ ಮಾಡಿದ್ದೀನಿ ಸರ್ ಅಷ್ಟೇ. ನನಗೆ ಯಾರು ಅಂಡ್ರೂ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿಲ್ಲ. ನಾವು ಹೇಳಿದ್ರು, ಏನಕ್ಕೆ ಬೇಕು, ಇಷ್ಟೇ ಸೂಪರಾಗಿ ಮಾಡಿರೋ ಒಂದು ಫಿಲಮ್ ಇಷ್ಟು ಸಖತ್ತಾಗಿ ಮಾಡಿದ್ರು ಅಂದರೆ ಮತ್ತೆ ಏನಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು? ಇಷ್ಟನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ ಅಂದರೆ ಏನು ಬೇಕಾದ್ರೂ ಎಕ್ಸಿಕ್ಯೂಟ್ ಮಾಡ್ಬೋದು ನೀವು. ಸೊ ಹಿ ವಾಸ್ ಒನ್ ಮೋಟಿವೇಟೆಡ್ ಮೀ ಟು ಬಿಕಮ್ ಅ ಡೈರೆಕ್ಟರ್. ಇಲ್ಲ ಅಂದರೆ ಮೇ ಬಿ ಡೈರೆಕ್ಟರ್ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಅವರು ಅವತ್ತು ಹೇಳಿ ಒಂದು ಅವಕಾಶ ಕೊಟ್ಟಿರಲಿಲ್ಲ ಅಂದರೆ. ಸೊ ಆಮೇಲೆ ನಾನೊಂದೇನೋ ಒಂದು ಕತೆ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಏನು ಕತೆ ಮಾಡ್ಕೊಂಡಿದ್ದೀರಾ, ಕತೆ ಮಾಡಿದ್ದೀರಾ ಅಂದರು. ಒಂದು ಕತೆ ಹೇಳಿದೆ, ಬಟ್ ದಟ್ ವಾಸ್ ಅ ವೆರಿ ಬಿಗ್ ಬಜೆಟ್ ಫಿಲ್ಮ್ ಆ ಟೈಮ್ಗೆ. ಹೌದಾ, ಆಯಿತು ತಡಿ, ನಾನು ಯಾವ್ದು ಇದ್ರೆ ಹೇಳ್ತೀನಿ ಅಂತ. ದೆನ್ ಒನ್ ಡೇ ಹಿ ಕಾಲ್ಡ್ ಮೀ. ವಿ ವರ್ ಸಪೋಸ್ ಟು ವರ್ಕ್ ಆನ್ ಅ ರೀಮೇಕ್ ಫಿಲ್ಮ್. ಒಂದು ರೀಮೇಕ್ ಫಿಲಮ್ ಇತ್ತು, ಬಟ್ ದಟ್ ಗಾಟ್ ಶೆಲ್ಡ್. ಅವಾಗ ಕರೆದಿದ್ದು, ಅದಕ್ಕೋಸ್ಕರ ಕರೆದಿದ್ದು. ಅದು ಶೆಲ್ವಾಗೋಯ್ತು, ಅದು ಟೇಕ್ ಆಫ್ ಆಗಲಿಲ್ಲ ಸಿನಿಮಾ. ವೇರಿಯಸ್ ರೀಸನ್, ಬೇರೆ ಬೇರೆ ಆರ್ಟಿಸ್ಟ್ಗಳು ಡೇಟ್ಸ್ ಇರಲಿಲ್ಲ ಆ ಥರ.
ಅದಾದಮೇಲೆ ಅವರು ಒಂದಷ್ಟು ಕತೆಗಳನ್ನು ಬರ್ಕೊಂಡಿದ್ರು ಅವರು ಏನೋ ಯಂಗರ್ ಡೇಸಲ್ಲಿ. ನಾನೊಂದಷ್ಟು ಕತೆಗಳು ಮಾಡಿದ್ದೀನಿ, ಸುಮ್ಮನೆ ಹೇಳ್ತೀನಿ ಯಾವ್ದು ಚೆನ್ನಾಗಿದೆ ಹೇಳಿ ಅಂದರು. ಸೊ ಅದಾದಮೇಲೆ ಒಂದು 2-3 ಕತೆ ಹೇಳಿದ್ರು. ಅದಾದಮೇಲೆ ಈ ಟೋಪಿವಾಲ ಅದೇನು ಕತೆ ಇದೆಯಲ್ಲ ಆ ಕತೆ ಹೇಳಿದ್ರು, ಫುಲ್ ನರೇಷನ್ ಕೊಟ್ಟರು. ನಮ್ಮ ಎಲ್ಲ ಇಡೀ ಟೀಮ್ಗೆ ಎಕ್ಸೈಟ್ ಆದ್ವಿ. ಸೇಮ್ ಟೀಮ್ ಏನು ನಾವು ಶಾರ್ಟ್ ಫಿಲ್ಮ್ಗೆ ಏನು ಕ್ಯಾಮ್ರಾಮೇನು ಸೇಮ್ ಟೀಮ್ ಈ ಫೀಚರ್ ಫಿಲ್ಮ್ಗೆ. ಆಮೇಲೆ ದೆನ್ ಐ ಸ್ಟಾರ್ಟೆಡ್ ರೈಟಿಂಗ್ ದಿ ಡೈಲಾಗ್ಸ್ ಆ್ಯಂಡ್ ಸ್ಕ್ರೀನ್ ಪ್ಲೇ ಫಾರ್ ದಿಸ್ ಫಿಲ್ಮ್. ಸೊ ದಟ್ಸ್ ಹೌ ವಿ ಸ್ಟಾರ್ಟೆಡ್ ಟೋಪಿವಾಲ. ಆ್ಯಂಡ್ ಉಪೇಂದ್ರ ಸರ್ ಅವರ ಡೈರೆಕ್ಷನ್ಗೆ ಒಂದು ದೊಡ್ಡ ಫ್ಯಾನ್ ಬೇಸ್ ಇದೆ ಆ್ಯಂಡ್ ಅವ್ರನ್ನ ಡೈರೆಕ್ಟರ್ ಆಗಿ ತುಂಬ ಜನ ಇಷ್ಟಪಡ್ತಾರೆ. ಸೊ ಅವರಿಂದ ನಿಮ್ಗೊಂದು ಪುಷ್ ಸಿಕ್ಕಾಗ ಯು ಹ್ಯಾವ್ ಟು ಬಿಕಮ್ ಅ ಡೈರೆಕ್ಟರ್ ಅನ್ನೋದು ಐ ಗೆಸ್ ಅದೊಂಥರ ನಿಜವಾಗ್ಲೂ ಒಂದು ಹ್ಯೂಜ್ ಪುಷ್ ನಿಮ್ಗೆ. ಅದೇ, ಏಕೆಂದರೆ ನಾವು ಯಾವಾಗಲೂ ಅಷ್ಟು ದೊಡ್ಡ ಬ್ಲಾಕ್ ಬಸ್ಟರ್ಸ್ ಕೊಟ್ಟಿದ್ದಾರೆ. ಅಂದರೆ ಈ ಮಾಸ್ಟರ್ ಆಫ್ ಆಲ್ ಡೈರೆಕ್ಟರ್ಸ್ ಅಂತ ಇವಾಗಲೂ ನಾವು ಹೇಳೋದು. ಅವರು ಏನು ನನಗೆ ಗೊತ್ತಿಲ್ಲ, ಅದೇ ಹೇಳೋದು, ಏನು ನೋಡೋದು ಗೊತ್ತಿಲ್ಲ. ಸೊ ಅಂದರೆ ನೀವು ಡೈರೆಕ್ಟರ್ ಆಗು ಅಂತ. ಬಟ್ ಸಿ ಐ ಡೋಂಟ್ ನೋ ವಾಟ್ ಹಿ ಸಾ ಇನ್ ಮೀ. ಬಟ್ ಅಗೇನ್ ಆ ಥರ ಒಬ್ಬರು ತುಂಬ ದೊಡ್ಡ ಡೈರೆಕ್ಟ್ರು ನಾನು ಯಾರು ಅಂತಲೇ ಗೊತ್ತಿಲ್ಲ, ಕರೆದ್ಬಿಟ್ಟು ಅವಕಾಶ ಕೊಟ್ಟು ನೀನು ಮಾಡು ಅಂದರೆ ಇಟ್ಸ್ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ ಎಂಡ್ ಆಫ್ ಡೇ. ಆ್ಯಂಡ್ ಐ ಡೋಂಟ್ ನೋ ವಾಟ್ ಹಿ ಸಾ ಇನ್ ಮೀ. ಅದೇ ಇಟ್ಸ್ ಲೈಕ್ ಬಟ್ ಅಫ್ಕೋರ್ಸ್ ಐ ಬಿ ಆಲ್ವೇಸ್ ಥ್ಯಾಂಕ್ಫುಲ್. ಯಾಕಂದರೆ ಅವತ್ತು ಅವ್ರೇನೋ ಅವನು ಪುಷ್ ಕೊಟ್ಟಿರಲ್ಲ ಅಂದರೆ ಮೇ ಬಿ ಐ ವುಡಂಟ್ ಹ್ಯಾವ್ ಡೈರೆಕ್ಟೆಡ್ ಎನಿ ಆಫ್ ದ ಫಿಲ್ಮ್ಸ್. ಆ್ಯಂಡ್ ಶಾರ್ಟ್ ಫಿಲ್ಮ್ಸ್ ಅಂತ ನಿಮಗೆ ಒಂದು ಪೋರ್ಟ್ಫೋಲಿಯೋಗೆ ಬೇಕಾಗಬಹುದು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನೀವು ಶಾರ್ಟ್ ಫಿಲ್ಮ್ಸ್ ಮಾಡಿದ್ರಿ. ಆದರೆ ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರದರ್ಶನಗೊಂಡು ಆ್ಯಂಡ್ ಪ್ರಶಸ್ತಿಗಳು ಕೂಡ ಪಡೀತು. ನೀವು ಚಿತ್ರ ಮಾಡೋ ಸಮಯದಲ್ಲಿ ಇದನ್ನು ಇಲ್ಲ, ಅದೇ ನಾವು ಮಾಡಿದ ಒಂದೇ ಒಂದು ತುಂಬ ಒಳ್ಳೆ ವಿಷಯ ಯಾವ್ದು ಗೊತ್ತಾ, ಯಾವುದು ಫಾರ್ಮುಲಾ ಇಲ್ದಲೇ ಮಾಡಿದ್ದು. ಅಂದರೆ ಸಿನಿಮಾ ಮಾಡೋದಕ್ಕೆ ಒಂದಷ್ಟು ಫಾರ್ಮುಲಾಸ್ ಇರುತ್ತಲ್ವಾ, ಏನೋ ಒಂದು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು, ಇದು ಆ್ಯಕ್ಟ್ 1 ಆ್ಯಕ್ಟ್ 2 ಆ್ಯಕ್ಟ್ 3 ಅಂದ್ಬಿಟ್ಟು ಸ್ಕ್ರೀನ್ ಪ್ಲೇ ಅಲ್ಲಿ ಹೇಳ್ಕೊಡೋದು. ನಾವು ಅದೆಲ್ಲ ಬ್ರೇಕ್ ಮಾಡಿದ್ವಿ. ವಿ ಆಲ್ವೇಸ್ ಟ್ರೈಡ್. ಅಂದರೆ ಅದೆಲ್ಲ ಬಿಟ್ಟು ಅದು ಯಾವುದು ತಲೆಯಲ್ಲಿ ಇಟ್ಕೊಳ್ದಲೆ ತುಂಬ ಸಿನ್ಸಿಯರ್ ಆಗಿ ಇನೋಸೆನ್ಸ್ ತುಂಬ ಇತ್ತು ಅದು ಮಾಡಬೇಕಾದ್ರೆ, ಆ ಸಿನಿಮಾಗಳು ಮಾಡಬೇಕು. ಇವಾಗಲೂ ಅಷ್ಟೇ. ಮೇ ಬಿ ಐ ವುಡ್ ಬಿ ದಿ ಫಸ್ಟ್ ಪರ್ಸನ್ ಟು ಬ್ರೇಕ್ ಆಲ್ ದಿ ರೂಲ್ಸ್. ಇವಾಗ ಯಾವುದೋ ಇದು ಹಿಂಗೆ ಮಾಡೋಕೆ ಅಂದರೆ ಇಲ್ಲ, ಬ್ರೇಕ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ತೀನಿ. ಸೊ ಬಟ್ ಏನು ಅಂದರೆ ಪೀಪಲ್ ಆರ್ ವೆರಿ ಅಫ್ರೇಡ್ ಆಫ್ ಫೇಲಿಯರ್ಸ್. ಇವಾಗ ಏನಾಗುತ್ತೆ, ಇವಾಗ ಮಾಡಿಬಿಟ್ಟು ವರ್ಕ್ ಆಗಿಲ್ಲ ಅಂದರೆ ಅನ್ನೋದು ತುಂಬ ಯೋಚನೆ ಮಾಡ್ತಾರೆ. ಬಟ್ ಫಾರ್ ಮೀ ಐ ಥಿಂಕ್ ಇಟ್ ಇನ್ ಅದರ್ ವೇ. ಟ್ರೈ ಮಾಡಿ, ವರ್ಕ್ ಆದರೆ ಆಗಲಿಲ್ಲ ಅಂದರೆ ಇಲ್ಲ, ನಾವು ಟ್ರೈಯೇ ಮಾಡಿಲ್ಲ ಅಂದರೆ ಹೆಂಗೆ ಗೊತ್ತಾಗುತ್ತೆ ಅಂತ. ಸೊ ದಟ್ಸ್ ವೈ ಯಾವಾಗಲೂ ಏನಾದ್ರು ಒಂದು ರೂಲ್ ಇದೆ ಅಂದರೆ ಬ್ರೇಕ್ ದಟ್, ಲೆಟ್ ಸಿ ಹೌ ಇಟ್ ವರ್ಕ್ಸ್. ಇಟ್ ವರ್ಕ್ ಆದರೆ ಅಂತ ಇಟ್ ಮೈಟ್ ಬಿ ಅ ಟ್ರೆಂಡ್ ಸೆಟರ್, ಬಟ್ ಯು ನೀಡ್ ಟು ಕೀಪ್ ಟ್ರೈಂಗ್ ಇಟ್ ಅಷ್ಟೇ. ಆ್ಯಂಡ್ ನಿಮ್ಮ ನೆಕ್ಸ್ಟ್ ಡೈರೆಕ್ಷನ್ ಫಿಲಮ್ ಶ್ರೀನಿವಾಸ ಕಲ್ಯಾಣ, ಅದರಲ್ಲಿ ನೀವೇ ಆ್ಯಕ್ಟ್ ಕೂಡ ಮಾಡಿದ್ರಿ. ಆ್ಯಂಡ್ ನಿಮಗೆ ಸ್ವಲ್ಪ ಮುಂಚಿಂದನೂ ಈ ಒಂದು ಅಭ್ಯಾಸ ಇತ್ತು ಟು ಆ್ಯಕ್ಟ್ ಆ್ಯಂಡ್ ಡೈರೆಕ್ಟ್ ಟುಗೆದರ್. ಬಟ್ ಅದೊಂದು ಸ್ವಲ್ಪ ರಿಸ್ಕಿ ಆ್ಯಂಡ್ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅನ್ಸುತ್ತಾ, ಬೋತ್ ಟು ಹ್ಯಾವ್ ದ ಬೋತ್ ರೋಲ್ಸ್, ಡೈರೆಕ್ಟರ್ ಆ್ಯಂಡ್ ಆ್ಯಕ್ಟರ್. ನೀವು ನಿಮ್ಮ ಡೈರೆಕ್ಟರ್ ಆಗಿ ನಿಮ್ಗೊಂದು ವಿಜುವಲೈಸೇಷನ್ ಇರುತ್ತೆ, ಓಕೆ ಪಾತ್ರ ಹೀಗಿರುತ್ತೆ, ಈ ಸೀನ್ ಹಿಂಗೆ ಬರುತ್ತೆ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಯು ಆರ್ ದ ಒನ್ ಆ್ಯಕ್ಟಿಂಗ್ ಆಲ್ಸೋ. ಸೊ ಹೇಗೆ, ಹೌ ಆರ್ ಯು ಬ್ಯಾಲೆನ್ಸಿಂಗ್ ಇಟ್, ಎಂಜಾಯಿಂಗ್ ಇಟ್? ಮೇ ಬಿ ಐ ವಾಸ್ ಎಂಜಾಯಿಂಗ್ ಇಟ್ ಅ ಲಾಟ್. ಯಾಕೆಂದರೆ ಮಾಡಿದ್ದೆ, ಬಟ್ ಇವಾಗಲೂ ಅಷ್ಟೇ. ನನ್ನ ಆ್ಯಕ್ಟ್ ಮಾಡಿ ಡೈರೆಕ್ಟ್ ಮಾಡ್ಬೇಕಾದ್ರೆ ಐ ಎಂಜಾಯ್ ಅ ಲಾಟ್. ದೋ ಇವಾಗ ನಾನು ಬೇರೆಯವ್ರು ಡೈರೆಕ್ಟ್ ಮಾಡ್ಬೇಕಾದ್ರೆ ಮಾಡಲ್ಲ ಅಂತಲ್ಲ, ಬಟ್ ನನಗೇನು ತುಂಬ ರಿಸ್ಕು, ತುಂಬ ಸ್ಟ್ರೆಸ್ಫುಲ್ ಅಂತ ಎಲ್ಲೋ ಅನಿಸಿಲ್ಲ ನನಗೆ. ಬಟ್ ಏನಂದರೆ ಕಾಮಿಡಿ ಸಿನಿಮಾ ಮಾಡಬೇಕಾದ್ರೆ ಅದೊಂದು ಸ್ವಲ್ಪ ಕಷ್ಟ. ಯಾಕೆ ಸೀರಿಯಸ್ ಸಿನಿಮಾ ಮಾಡ್ಬೇಕಾದ್ರೆ ಈಸಿ, ಕಾಮಿಡಿ ಸಿನಿಮಾ ಮಾಡ್ಬೇಕಾದ್ರೆ ಕಷ್ಟ ಏನಕ್ಕೆ ಅಂದರೆ ನಾನು ಡೈರೆಕ್ಟ್ ಮಾಡ್ಬೇಕಾದ್ರೆ ಐ ಮೈಟ್ ಬಿ ಮೋರ್ ಸೀರಿಯಸ್ ಆನ್ ಇಲ್ಲಿ ಯಾವುದೋ ಒಂದು ಕೆಲಸ ಆಗಿರಲ್ಲ, ಅವ್ರಿಗೆ ಯಾರಿಗೋ ಬೈತಾ ಇರ್ತೀನಿ, ಇವ್ರಿಗೆ ಯಾರಿಗೋ ಬೈತಾ ಇರ್ತೀನಿ, ಆ ಟೆನ್ಷನ್ ಇರುತ್ತೆ. ಒಂದು ದಿನದಲ್ಲಿ ಇಷ್ಟು ಸೀನ್ಗಳು ಶೂಟ್ ಮಾಡಬೇಕು ಅಥವಾ ಇಷ್ಟು ಶಾರ್ಟ್ಸ್ ಶೂಟ್ ಮಾಡಬೇಕು ಅಂತ. ಆ ಮೂಡ್ನ ಬಿಟ್ಟು ನಾನು ಸ್ಕ್ರೀನ್ ಮೇಲೆ ಹೋಗಿ ಮತ್ತೆ ಅಲ್ಲಿ ನಗ್ತಾ ಎಲ್ಲೋ ಒಂದು ಕಡೆ ಟೈಮಿಂಗಲ್ಲಿ ಡೈಲಾಗ್ ಹೇಳೋದು ಸ್ವಲ್ಪ ಕಷ್ಟ. ಅದಕ್ಕೇ ಆಫ್ಟರ್ ಮೇ ಬಿ ಶ್ರೀನಿವಾಸ ಬೀರ್ಬಲ್ ಆದಮೇಲೆ ಐ ಹ್ಯಾಡ್ ಅನ್ ಟ್ರೈನಿಂಗ್ ಸೆಷನ್ ಅಗೇನ್. ಮತ್ತು ಪೂಜಾ ಅಂತ ಒಬ್ಬರು, ಪೂಜಾ ದೇವರಯ್ಯ ಅಂತ, ಶಿ ಹ್ಯಾಸ್ ಆ್ಯಕ್ಟೆಡ್ ಇನ್ ಫಿಲ್ಮ್ಸ್ ಆಲ್ಸೋ, ಬಟ್ ಶಿ ಟ್ರೈನ್ಸ್ ಅ ಲಾಟ್. ವಿಜಯ್ ಸೇತುಪತಿಗೂ ಟ್ರೈನ್ ಮಾಡಿದ್ದಾರೆ. ಆ ಥರ ಕೆಲವೊಂದು ವಿಷಯಗಳಲ್ಲಿ ಶಿ ಟ್ರೈನ್ಸ್. ಸೊ ಅವ್ರು ಬಂದು ಅವ್ರ ಹತ್ರ ಟ್ರೈನ್ ಮಾಡಿದೆ, ಅಂದರೆ ಹೌ ಟು ಶಿಫ್ಟ್ ಫಾಸ್ಟರ್ ಅಂತ. ಆ್ಯಕ್ಟಿಂಗ್ ಮಾಡಿ ಹಿಂದ್ಗಡೆ ಕೂತ್ಕೊಂಡು
ಓಕೆ ಇದು ಶಾರ್ಟ್, ಓಕೆ ಇದೆಲ್ಲ ಸೆಟ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಶಿಫ್ಟ್ ಆಗಬೇಕು. ಡೈಲಾಗ್ ಹೇಳಿ ಮತ್ತೆ ವಾಪಸ್ ಬಂದು ಮತ್ತೆ ಅದು ಸೀನ್ ಕರೆಕ್ಟಾಗಿ ಬಂದಿದೆಯಾ ಅಂತೆಲ್ಲ ತಿಳ್ಕೊಂಡು ಮತ್ತೆ ಹೋಗಿ ಆ್ಯಕ್ಟ್ ಮಾಡಬೇಕು. ಸೊ ಆ ಶಿಫ್ಟ್ ಬೇಗ ಆಗೋದು ಹೆಂಗೆ ಮಾಡಬೇಕು ಅನ್ನೋದು, ವಿ ಹ್ಯಾಡ್ ಲಾಟ್ ಆಫ್ ಸೆಷನ್ಸ್ ಆನ್ ದೋಸ್ ಥಿಂಗ್ಸ್ ಆ್ಯಂಡ್ ದಟ್ ಆಲ್ಸೋ ಹೆಲ್ಪ್ ಮಿ ಅ ಲಾಟ್. ಸೊ ಮೇ ಬಿ ಶ್ರೀನಿವಾಸ ಕಲ್ಯಾಣ ಟೈಮಲ್ಲಿ ಅದಿರಲಿಲ್ಲ, ಬಟ್ ಶ್ರೀನಿವಾಸ ಕಲ್ಯಾಣ ಎಲ್ಲ ನಾವೇ ಫ್ರೆಂಡ್ಸು ಇದ್ದಿದ್ದೆ. ಅದು ತುಂಬ ಪುಟ್ಟು ಬಜೆಟಲ್ಲಿ ಮಾಡಿದಂಥ ಸಿನಿಮಾ. ಆವಾಗ ಒಂದು 50 ಲಕ್ಷದಲ್ಲಿ ಮಾಡಿದಂಥ ಸಿನಿಮಾ, ತುಂಬ ಪುಟ್ಟು ಬಜೆಟಲ್ಲಿ ಮಾಡಿದಂಥ ಸಿನಿಮಾ. ಆ್ಯಂಡ್ ಎಲ್ಲ ಸ್ನೇಹಿತರೆ, ಜಾಸ್ತಿ ಕ್ರೂ ಇರಲಿಲ್ಲ, ಒಂದು 20 ಜನ ಅಷ್ಟೇ ಇದ್ದಿದ್ದು ಇಡೀ ಕ್ರೂ, ಎಂಟೈರ್ ಕ್ರೂ. ನಾನು ಲೈಟ್ ಇಟ್ಕೊಳ್ತಾ ಇದ್ದೆ, ಹೀರೋಯಿನು ಲೈಟ್ ಇಟ್ಕೊಳ್ತಾ ಇದ್ದೆ. ಸೊ ಆ ಥರ, ಬಟ್ ಇಟ್ ವಾಸ್ ಅ ಗ್ರೇಟ್ ಟೀಮ್ ಎಫರ್ಟ್. ಅಂದರೆ ಆ ಥರ ಮಾಡೋದು ಇವಾಗ ತುಂಬ ಕಷ್ಟ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಡೂ ದ ಸೇಮ್ ಥಿಂಗ್ ನಾವು. ನಮ್ಮ ಹತ್ರ ಅಷ್ಟಿದ್ದು ಅಂದರೆ ಅವಾಗ ಏನೋ ಒಂದು ಮಾಡಿರ್ತೀವಿ, ಅದು ಯಾವುದೋ ಒಂದು ಜೋಶಲ್ಲಿ ಒಂದು ಎನರ್ಜಿಯಲ್ಲಿ ಮಾಡಿರ್ತೀವಿ. ಟು ಗೆಟ್ ದಿ ಸೇಮ್ ರಿಸಲ್ಟ್ ಇಟ್ಸ್ ವೆರಿ ಡಿಫಿಕಲ್ಟ್. ಶ್ರೀನಿವಾಸ ಕಲ್ಯಾಣ ಚಿತ್ರದ ಬಗ್ಗೆ, ಆ ಸಿನಿಮಾದ ಒಂದು ಸಿಹಿ ಕಹಿ ಕ್ಷಣಗಳ ಬಗ್ಗೆ ನಿಮ್ಮ ವೈಫ್ ಶ್ರುತಿ ಅವರು ರೈಟ್ ಟು ರಿಮೆಂಬರ್ ಅಂತ ಒಂದು ಬುಕ್ ಬರೆದಿದ್ದಾರೆ. ನೀವು ಆ ಬುಕ್ ಓದಿದಾಗ ನೀವು ಆ ಚಿತ್ರದ ಪಾರ್ಟ್ ಆಗಿದ್ರಿ, ಏನು ಅನಿಸಿತ್ತು ನಿಮಗೆ? ನಿಮ್ಮ ಒಂದು ಸಿಹಿ ಕಹಿ ಕ್ಷಣಗಳೇನು? ಅಂದರೆ ಶಿ ಈಸ್ ಅ ವೆರಿ ಗುಡ್ ರೈಟರ್. ಫಸ್ಟ್ ಆಫ್ ಆಲ್ ಅಂದರೆ ಅವ್ರ ಪರ್ಸ್ಪೆಕ್ಟಿವ್ ಯಾವಾಗಿನ ಮದುವೆ ಆಗಿರಲಿಲ್ಲ. ಶಿ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಅ ಫ್ರೆಂಡ್ಸ್ ಪರ್ಸ್ಪೆಕ್ಟಿವ್ ಆನ್ ಹೌ ಶಿ ಸೀಸ್ ಅ ಫಿಲ್ಮ್ ರಿಲೀಸಿಂಗ್, ಆರ್ ನಾವು ಎಷ್ಟು ಕಷ್ಟಪಟ್ಟಿದ್ವಿ, ಹೆಂಗೆ ರಿಲೀಸ್ ಮಾಡಿದ್ವಿ, ಏನಾಗಿತ್ತು ಆ ಟೈಮಲ್ಲಿ ಮತ್ತೆ ಏನು ಮಾಡಿದ್ವಿ ಅನ್ನೋದು ಫ್ರಮ್ ಹರ್ ಪರ್ಸ್ಪೆಕ್ಟಿವ್, ಹೌ ಇಟ್ಸ್ ಬೀನ್ ರಿಟರ್ನ್ ಅಂತ. ಆ್ಯಕ್ಚುಲಾಗಿ ಬರ್ದಿದ್ದು ರೀಸೆಂಟಾಗಿ, ಶಿ ಹ್ಯಾಡ್ ರಿಟರ್ನ್ ಇಟ್ ಲಾಂಗ್ ಬ್ಯಾಕ್, ಅದು ಪಬ್ಲಿಷ್ ಆಗಿರಲಿಲ್ಲ ಆ ಟೈಮಲ್ಲಿ. ಅದನ್ನ ಓದಿದ ತಕ್ಷಣ ತುಂಬ ಹತ್ತಿರ ಅನ್ನಿಸ್ತು, ರಿಲೇಟ್ ಮಾಡ್ಕೊಳ್ಳೋ ಆಯಿತು ಎಷ್ಟೊಂದು ವಿಷಯಗಳನ್ನ. ಯಾಕಂದರೆ ಪುಸ್ತಕ ಓದಾಗ ಅದು ಅನ್ನಿಸ್ಬೇಕು. ನನಗೆ ಅದು ಅನ್ನಿಸ್ತು, ಎಷ್ಟೊಂದು ವಿಷಯಗಳನ್ನ ರಿಲೇಟ್ ಮಾಡ್ಕೊಳಕ್ಕಾಯ್ತು. ತುಂಬ ಹೌದಲ್ವಾ ಕರೆಕ್ಟ್ ಅಲ್ವಾ ಅಂತ ಅನ್ನಿಸ್ತು. ಆ ಮೆಮೊರೀಸ್ನ ವಾಪಸ್ ತಂದಂಗೆ ಆಯಿತು. ಐ ಥಿಂಕ್ ಸಿ ಸ್ಟ್ರಗಲ್ ಇಸ್ ದೇರ್ ಇನ್ ಎಲ್ಲ ಇಂಡಸ್ಟ್ರಿಲೂ ಇದೆ. IT ಜಾಬ್ ಹೋದರೂ ಸ್ಟ್ರಗಲ್ ಮಾಡಬೇಕು, ಸ್ಪೋರ್ಟ್ಸ್ ಹೋದರೂ ಸ್ಟ್ರಗಲ್ ಮಾಡಬೇಕು, ಇಂಜಿನಿಯರಿಂಗ್ ಆದರೂ ಸ್ಟ್ರಗಲ್ ಮಾಡಬೇಕು, ಎಲ್ಲ ಇದರಲ್ಲೂ ಇದೆ. ಬಟ್ ಏನು ಅಂದರೆ ಅದನ್ನ ದಾಟ್ಕೊಂಡು ಬಂದು ಒಂದು ಸಕ್ಸಸ್ ಕಾಣ್ತಿಲ್ಲ, ಆವಾಗಲೇ ಖುಷಿ. ಯು ವಿಲ್ ಹ್ಯಾವ್ ಅ ಸ್ಟೋರಿ ಟು ಟೆಲ್. ಇಷ್ಟು ಕಷ್ಟಪಟ್ಟೆ, ಅದಕ್ಕೆ ಇವತ್ತು ಇಷ್ಟು ಸಕ್ಸಸ್ಫುಲ್ ಅಂತ. ಈಸಿಯಾಗಿ ಸಕ್ಸಸ್ ಸಿಕ್ಬಿಡ್ತು ಅಂದರೆ ಅದು ಏನು ಕಥೆ ಇರೋದಿಲ್ಲ ಹೇಳೋದಕ್ಕೆ. ಅಂದರೆ ಏನು ಹೇಳೋಕ್ಕಾಗಲ್ಲ, ಸಿಕ್ತು ಸೊ ವಾಟ್ ಅನ್ನಂಗಿರ್ತದೆ. ಆ್ಯಂಡ್ ಬೀರ್ಬಲ್ ಟ್ರಯಾಲಜಿ 3 ಕೇಸ್ ಇದೆ ಅದರಲ್ಲಿ. ಇವಾಗ ಈ ಕಾಯ್ದೆ ಕಾನೂನು ಬಗ್ಗೆ ಬರುವಂಥ ಚಿತ್ರಗಳು ಕಡಿಮೆ, ಆ್ಯಂಡ್ ಇದೊಂಥರ ಅಟ್ರಾಕ್ಷನ್ ಆಗಿ ಗಮನ ಸೆಳೆದಿದೆ ಪ್ರೇಕ್ಷಕರಿಗೆ. ಆ್ಯಂಡ್ ಈ ಸಿನಿಮಾದಲ್ಲಿ ಒಂದು ಚಿತ್ರ 8Dಯಲ್ಲಿ ಕೂಡ ಶೂಟ್ ಆಗಿದೆ, ಹಾಗೆ VFX ಕ್ಯಾನಡಾದಲ್ಲಿ ಆಗಿದೆ. ಸೊ ಈ ಬೀರ್ಬಲ್ ಟ್ರಯಾಲಜಿ ಬಗ್ಗೆ, ಹಾಗೆ ಈ ಬೀರ್ಬಲ್ ಅನ್ನೋ ಹೆಸರು ಯಾಕೆ? ನಾವು ಇನಿಷಿಯಲಿ ಕತೆ ಬರೆದಾಗ ಅದೇ ಟೈಟ್ಲ್ ಏನು ಇಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಬೀರ್ಬಲ್ ಅಂತ ಟೈಟ್ಲು ಇಡೋದಕ್ಕೆ ಸಾಕಷ್ಟು ಕಾರಣಗಳಿತ್ತು. ಬಿಕಾಸ್ ಈಸ್ ಅ ಇಂಟೆಲಿಜೆಂಟ್ ಲಾಯರ್. ಕ್ಯಾರೆಕ್ಟರ್ ಹಂಗಿತ್ತು. ಒಂದು ಕ್ಯಾರೆಕ್ಟ್ರು ತುಂಬ ಇಂಟೆಲಿಜೆಂಟು. ಆ ಕ್ಯಾರೆಕ್ಟರ್ ಹೆಂಗೆ ಯೋಚನೆ ಮಾಡ್ತಾನೆ, ಅವ್ನು ಏನು ಕೊಟ್ಟು ಸಾಲ್ವ್ ಮಾಡ್ತಾನೆ. ಆಮೇಲೆ ಒಂದು ಫ್ರಾಂಚೈಸ್ ಥರ ಕ್ರಿಯೇಟ್ ಮಾಡಿದ್ರೆ ಹೆಂಗಿರುತ್ತೆ, ಇವಾಗ ಶರ್ಲಾಕ್ ಥರ ಒಂದು ಫ್ರಾಂಚೈಸ್ ಕ್ರಿಯೇಟ್ ಮಾಡಿದ್ರೆ ಹೆಂಗಿರುತ್ತೆ, ಆ ಥರ ಒಂದು ಐಡಿಯಲ್ಲಿ ಬೀರ್ಬಲ್ ಅನ್ನೋದನ್ನ ಕ್ರಿಯೇಟ್ ಮಾಡಿದ್ದು. ಸೊ ಅದು ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ, ಇದು ಟ್ರಯಾಲಜಿ 3 ಭಾಗದಲ್ಲಿ ಬರೋಂಥ ಕತೆ ಆಗುತ್ತೆ, ಸಿನಿಮಾ ಆಗುತ್ತೆ. ಪಾರ್ಟ್ 1 ಒಂದು ಕೇಸ್ ಇರುತ್ತೆ, ಪಾರ್ಟ್ 2 ಒಂದು ಕೇಸ್ ಇರುತ್ತೆ, ಪಾರ್ಟ್ 3 ಒಂದು ಕೇಸ್ ಇರುತ್ತೆ. ಸೊ ಆಮೇಲೆ ನೋಡೋಣ ಮುಂದಕ್ಕೆ ಏನಾಗುತ್ತೆ, ಫಸ್ಟ್ 3 ಪಾರ್ಟ್ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದು. ಬಟ್ ನಾವು ಇನಿಷಿಯಲಿ ಥಿಯೇಟ್ರಿಗೆ ಹೋದಾಗ ಇಟ್ ವಾಸ್ ಅ ವೆರಿ ಟಫ್ ಟೈಮ್ ಫಾರ್ ಅಸ್. ಯಾಕೆಂದರೆ ಥಿಯೇಟ್ರಲ್ಲಿ ಅದು ತುಂಬ ದೊಡ್ಡ ಸಕ್ಸಸ್ ಆಗಲಿಲ್ಲ. ಚೆನ್ನಾಗಿ ಆಯಿತು, ಬಟ್ ನಾವು ಅಂದ್ಕೊಂಡಷ್ಟು ಆಗಲಿಲ್ಲ ಡ್ಯೂ ಟು ವೇರಿಯಸ್ ರೀಸನ್ಸ್. ಅಂದರೆ ಆ ಟೈಮಲ್ಲಿ ಸಾಕಷ್ಟು ಸಿನಿಮಾಗಳಿದ್ವು, ತುಂಬ ದೊಡ್ಡ ಸಿನಿಮಾಗಳು ರಿಲೀಸ್ ಆಗಿದ್ವು ಹಿಂದೆ ಮುಂದೆ, ತುಂಬ ರೀಸನ್ಸ್ ಇತ್ತು. ಬಟ್ ಮಾಡ್ರೇಟ್ ಆಗಿತ್ತು ಥಿಯೇಟ್ರ್ ರಿಲೀಸು. ಬಟ್ OTT ಪ್ಲ್ಯಾಟ್ಫಾರ್ಮ್ ಬಂದ ತಕ್ಷಣ ಇಟ್ ಗಾಟ್ ಲೈಕ್ ತುಂಬ ರೀಚ್ ಆಯಿತು, ಹೆಸರು ಬಂತು ಆ ಸಿನಿಮಾಗಳಿಗೆ. ಎಲ್ಲ ಭಾಷೆ ರೀಮೇಕ್ ರೈಟ್ಸ್ ಮಾಡಿದ್ವಿ. ಆಮೇಲೆ ಆ ಥರ ತೆಲುಗು ರೀಮೇಕ್ ಆಗಿ ರಿಲೀಸ್ ಆಯಿತು, ತಮಿಳಲ್ಲಿ ರೀಮೇಕ್ ಆಗಿದೆ, ಇವಾಗ ರಿಲೀಸ್ ಆಗ್ತಾಯಿದೆ. ಸೊ ಆ ಥರ ಸಾಕಷ್ಟು ತುಂಬ ದೊಡ್ಡ ರೀಚ್ ಸಿಕ್ತು. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ವಿತ್ ದ್ಯಾಟ್ ರೀಚ್. ಆವಾಗಲೇ OTT ಪೊಟೆನ್ಷಿಯಲ್ ಏನು ಅಂತ ಗೊತ್ತಾಗಿತ್ತು ನಮಗೆ. ಓಕೆ, ಥಿಯೇಟ್ರ್ ಪೊಟೆನ್ಷಿಯಲ್ ಏನು, OTT ಪೊಟೆನ್ಷಿಯಲ್ ಏನು ಅಂತ ಆವಾಗ ಗೊತ್ತಾಗಿತ್ತು. ಆಮೇಲೆ ಆವಾಗ ಲಾಕ್ಡೌನ್ ಆಗಿತ್ತು, ಸಾಕಷ್ಟು ಜನರು ನೋಡೋಕೆ ಅವಕಾಶ ಸಿಕ್ತು ಆ ಟೈಮಲ್ಲಿ. ಎಲ್ಲರೂ ನೋಡಿದ್ರು ಆ ಸಿನಿಮಾನ.
ಊರಲ್ಲೂ ನೋಡೋದು. ನಾನು ಇವಾಗಲೂ ಕ್ಯಾಬಲ್ಲೆಲ್ಲೋ ಬೈ ಚಾನ್ಸ್ ಎಲ್ಲರೂ ಹೋಗ್ತಾ ಇರ್ತೀನಿ, ಎಲ್ಲರೂ ಕಾರು ಎಲ್ಲರೂ. ನಾನು ಸುಮಾರು ಸಲ ಏನೋ ಸರ್ವಿಸಿಗೆ ಬಿಟ್ಟೆ ಕಾರು, ಯಾವುದು ಕಾರ್ ನನ್ನ ಕಾರ್ ಇಲ್ಲ ಎಲ್ಲ ಗಾಡಿ ಇದು ಕೊಟ್ಟಿದ್ದೀನಿ ರಿಪೇರಿಗೆ ಹಂಗೆ ಅಂದಾಗ ಐ ಟ್ರೈ ಟು ಗೋ ಇನ್ ಅ ಮೆಟ್ರೋ, ಕ್ಯಾಬ್ ಆರ್ ಆಟೋ ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ದಟ್ ಅವ್ರ ಜೊತೆ ಮಾತಾಡ್ಕೊಂಡು ಹೋಗೋದು, ಕ್ಯಾಬ್ ಡ್ರೈವರ್, ಆಟೋ ಡ್ರೈವರ್ ಜೊತೆ. ನಮ್ಮ ಗ್ರೌಂಡ್ ರಿಯಾಲಿಟಿ ಏನು ಅಂತ ಗೊತ್ತಾಗುತ್ತೆ. ನಮ್ಮ ಸಿನಿಮಾ ರೀಚ್ ಆಗಿದೆಯಾ, ಅದು ಇಷ್ಟಪಟ್ಟಿದಾರಾ ಇಲ್ಲವಾ ಅನ್ನೋದು ಒಂದು ಗೊತ್ತಾಗುತ್ತೆ. ಒಂದು ಸೆಕ್ಟರ್ ಕೇಳಿದ ತಕ್ಷಣ ನಮ್ಮ ಹತ್ರ ಬಂದು ಎಲ್ಲರೂ ಹೇಳೋದು ಚೆನ್ನಾಗಿದೆ ಅಂತಾನೆ. ಬಟ್ ಇನ್ ರಿಯಾಲಿಟಿ ವೆನ್ ಯು ಹ್ಯಾವ್ ಟು ಗೋ ಔಟ್ ಟು ಫೈಂಡ್ ದಿ ಟ್ರೂತ್. ಸೊ ಹೋಗ್ಬೇಕು, ನೀವು ಹುಡ್ಕೊಂಡು ಹೋಗ್ಬೇಕು. ನಿಮ್ಗೆ ನಿಜವಾಗ್ಲೂ ಬೇಕು ಎಷ್ಟು ರೀಚ್ ಆಗಿದೆ ಸಿನಿಮಾ ಅಂತ ತಿಳ್ಕೊಳ್ಬೇಕು ಅಂದರೆ ಊರುಗಳಿಗೆ ಹೋಗಿ ಕೇಳಬೇಕು. ನೀವು ಸಿನಿಮಾ ಗೊತ್ತಿದೆಯಾ ಅಂತ ಫಸ್ಟ್ ಕೇಳಬೇಕು. ಗೊತ್ತಿದೆ ಅಂದರೆ ಇಷ್ಟ ಆಯ್ತಾ ಅಂತ. ಸೊ ದಟ್ಸ್ ಹೌ ಯು ಫಿಗರ್ ಔಟ್ ವೆದರ್ ದಿ ಫಿಲ್ಮ್ ಹ್ಯಾಸ್ ರೀಚ್ಡ್ ಆರ್ ನಾಟ್. ಸೊ ಆ ಥರ ಸಾಕಷ್ಟು ಜನರಿಗೆ ಅಂದರೆ ಬೇರೆ ಬೇರೆ ಕೆಲಸಗಳು ಸಾಕಷ್ಟು ಇಷ್ಟ ಆಗಿದೆ. ಜಸ್ಟ್ ನಾಟ್ ಒನ್ ಸೆಕ್ಟರ್. ಓಕೆ, ಫ್ಯಾಮಿಲಿ ಆಡಿಯನ್ಸ್ಗೆ ಇಷ್ಟ ಆಗಿದೆ ಅಂತಲ್ಲ, ಕಾಲೇಜ್ ಹುಡುಗರಿಗೂ ಇಷ್ಟ ಆಗಿದೆ, ಆಟೋ ಡ್ರೈವರ್ಸ್ಗೆ ಇಷ್ಟ ಆಗಿದೆ, ಕ್ಯಾಬ್ ಡ್ರೈವರ್ಸ್ಗೆ ಇಷ್ಟ. ಆ ಥರ ಎಲ್ಲ ಸೆಕ್ಟ್ರಲ್ಲೂ ರೀಚ್ ಆಗಿರೋಂಥವು ಸಿನಿಮಾ. ಐ ಥಿಂಕ್ ವೆರಿ ಹ್ಯಾಪಿ ಫಾರ್ ದಟ್. ಆ್ಯಂಡ್ ನೀವು ಹೇಳಿದಾಗ ಇದೊಂದು ಸರಣಿ, ಐ ಮೀನ್ ಒಂದು ಫ್ರ್ಯಾಂಚೈಸ್ ಆಗೇ ಆಗುತ್ತೆ. ಒಂದು CID 999 ಇರ್ಬೋದು, ಸಾಂಗ್ಲಿಯಾನ ಇರ್ಬೋದು, ಅದೊಂಥರ ಸರಣಿ. ಅಂದರೆ ಈ ಬೀರ್ಬಲ್ ಅನ್ನೋದು ಒಂದು ದೊಡ್ಡ ಸರಣಿ ಆಗುತ್ತೆ. ಇದು ಕೊರಿಯನ್ ಚಿತ್ರ, ದ ಟ್ರಯಲ್ ಒಂದು ಕನ್ನಡ ವರ್ಷನ್ ಅಂತ ಏನಾದ್ರು ಇದೆಯಾ? ಇಲ್ಲ, ಅಂದರೆ ಆ ಸಿನಿಮಾ ನೋಡಿದಂತೂ ನಿಜ. ನ್ಯೂ ಟ್ರಯಲ್ ಅಂತ ಒಂದು ಕೊರಿಯನ್ ಸಿನಿಮಾ, ಆ ಸಿನಿಮಾ ನೋಡಿದ್ವಿ. ಸೊ ಫಸ್ಟ್ ಅಂದ್ಕೊಂಡಿದ್ದೇನು ಅಂದರೆ ಓಕೆ, ಇದು ರೀಮೇಕ್ ರೈಟ್ಸ್ ಅಂದರೆ ಹೆಂಗಿರುತ್ತೆ ಅಂತ. ಅಥವಾ ಆಮೇಲೆ ಅದು ರಿಯಲಿ ಸೌತ್ ಕೊರಿಯಲ್ಲಿ ಒಂದು ರಿಯಲ್ ಇನ್ಸಿಡೆಂಟ್ ಅದು. ದಟ್ ವಾಸ್ ಆಲ್ಸೋ ಬೇಸ್ಡ್ ಆನ್ ಅ ರಿಯಲ್ ಇನ್ಸಿಡೆಂಟ್. ಬಟ್ ಅದು ರೈಟ್ಸ್ ಯಾರು ಕೊಡ್ತಾರೆ? ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ರೈಟ್ಸ್ ಹೆಂಗೆ ಕೊಡ್ತಾರೆ? ಸಿನಿಮಾದವ್ರು ಕೊಡೋಕ್ಕಾಗೋದಿಲ್ಲ. ಸೊ ದೆನ್ ಅಲ್ಲಿರೋ ಒಂದು ಅಷ್ಟು ಜನ ಜರ್ನಲಿಸ್ಟ್ಗಳನ್ನ ಮೇಲ್ ಹಾಕಿ ಕೇಳಿದ್ವಿ. ಆ ಪ್ರೊಡಕ್ಷನ್ ಆದರೂ ಮೇಲ್ ಕಳಿಸಿದ್ವಿ ನಾವು. ಬಟ್ ಅಲ್ಲಿದ್ದವ್ರು ಹೆಂಗೆ ಅಂದರೆ ಲೀಗಲ್ ಟೀಮ್, ನಮ್ಮ ಲೀಗಲ್ ಟೀಮ್ ಏನು ಅಂದರೆ, ಇವಾಗ ನೀವು ವೀರಪ್ಪನ ಬಗ್ಗೆ ಒಂದು ಕತೆ ಬರೀತೀರ, ವೀರಪ್ಪನ ಫ್ಯಾಮಿಲಿನವ್ರನ್ನ ನೀವು ಪರ್ಮಿಷನ್ ಕೇಳಬೇಕು. ಮತ್ತು ಇನ್ನೊಂದು ರೀಮೇಕ್ ಅಥವಾ ಬೇರೆ ಸಿನಿಮಾ ಮಾಡಬೇಕು ಅಂದರೆ ಆ ಸಿನಿಮಾ ಮಾಡಿರೋ ನೀವು ಪರ್ಮಿಷನ್ ತೊಗೊಳಕ್ಕೆ ಆಗಲ್ಲ. ಯಾಕೆಂದರೆ ಅವ್ರ ಹತ್ರ ಆ ಸಿನಿಮಾ ಮಾಡೋಕ್ಕೆ ರೈಟ್ಸ್ ಇರುತ್ತೆ ಅಷ್ಟೇ. ಬಿಕಾಸ್ ಇಟ್ಸ್ ಅ ರಿಯಲ್ ಇನ್ಸಿಡೆಂಟ್, ಬೇಸ್ಡ್ ಆನ್ ಅ ರಿಯಲ್ ಇನ್ಸಿಡೆಂಟ್ ಆಗಿರೋದ್ರಿಂದ ಸಿನಿಮಾ ಮಾಡಿರೋ ಹತ್ರ ನೀವು ಪರ್ಮಿಷನ್ ಕೇಳೋಕ್ಕೆ ಆಗೋದಿಲ್ಲ. ನೀವು ಆ್ಯಕ್ಚುಲಾಗಿ ಇನ್ಸಿಡೆಂಟ್ ನಡೆದಿರಲ್ಲ, ಅವ್ರು ಪರ್ಮಿಷನ್ ಕೊಡಬೇಕು ಅಂತ. ಸೊ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ದೆನ್ ವಿ ಕುಡಂಟ್ ಗೆಟ್ ಇನ್ ಟಚ್ ವಿತ್ ದೆಮ್. ಸೊ ದೆನ್ ವಿ ಥಾಟ್ ಓಕೆ, ಇದು ರಿಯಲ್ ಇನ್ಸಿಡೆಂಟ್, ಬೇಸ್ಡ್ ಆನ್ ರಿಯಲ್ ಇನ್ಸಿಡೆಂಟ್ ಅಂತ ಹಾಕೋಣ. ಬಟ್ ನಾವು ನಮ್ಮ ಇದಕ್ಕೆ ಹಿಂಗೆ ಬೇಕೋ ಹಂಗೆ ಚೇಂಜ್ ಮಾಡ್ಕೊಳ್ಳೋಣ. ಸೊ ಅದನ್ನ ಚೇಂಜ್ ಮಾಡಿ ವಿ ವಿಲ್ ಪ್ರೆಸೆಂಟ್ ಇಟ್. ಸಾಕಷ್ಟು ವಿಷಯಗಳನ್ನು ಚೇಂಜ್ ಮಾಡೋಣ, ಯಾಕಂದರೆ ಇಲ್ಲಿ ತುಂಬ ವಿಷಯಗಳಿದೆ. ಆ ವಿಷಯಗಳನ್ನು ಚೇಂಜ್ ಮಾಡಿ ಪ್ರೆಸೆಂಟ್ ಮಾಡೋಣ. ಬಟ್ ದೆನ್ ವಿ ರೀರೋಟ್ ದಿ ಹೋಲ್ ಸ್ಕ್ರಿಪ್ಟ್ ಅಗೇನ್. ಕೋರ್ ಸಬ್ಜೆಕ್ಟ್ ಏನಿತ್ತೋ, ಯಾರೋ ಒಬ್ಬ ನಿರಪರಾಧಿ, ಅವನ್ನ ಶಿಕ್ಷೆ ಹಾಕಿರ್ತಾರೆ. 10 ವರ್ಷದ ಹಿಂದಿನ ಕೇಸ್ನ ಮತ್ತೆ ರೀಓಪನ್ ಮಾಡಿದಾಗ ಹೆಂಗೆ ಅದು ಓಪನ್ ಆಗುತ್ತೆ ಕತೆ, ಹೆಂಗೆ ಒಬ್ಬ ಕಲ್ಪ್ರಿಟ್ ಶಿಕ್ಷೆ ಕೊಡ್ತಾರೆ ಅನ್ನೋದು ಇದ್ದಿದ್ದು ಕೋರ್ ಲೈನ್. ಆ ಕೋರ್ ಲೈನ್ ಮಾತ್ರ ಇಟ್ಕೊಂಡ್ವಿ. ಅಥವಾ ಅಪ್ಪ ಮಗನ ಸಂಬಂಧ ಆಗಿರ್ಬೋದು, ಅದೆಲ್ಲ ನಾವು ಬರೆದಿದ್ದು. ಅಪ್ಪ ಮಗನ ಸಂಬಂಧ, ಇವಾಗ ನಾವೇನೋ ಒಂದು ಮೆಜೆಸ್ಟಿಕಲ್ಲಿ ಏನೋ ಒಂದು ಎಲ್ಲರೂ ಬುರ್ಕ ಹಾಕೊಂಡು ಬರ್ತಾರೆ, ಅದೆಲ್ಲ ನಾವು ಬರೆದಿದ್ದು. ಆಲ್ಮೋಸ್ಟ್ ಆ ಥರ ತುಂಬ ಸೀಕ್ವೆನ್ಸ್ಗಳು ಚೇಂಜ್ ಮಾಡಿಬಿಟ್ಟು ನಾವು ಬರೆದ್ವಿ. ಬಟ್ ವಿ ಕೆಪ್ ದಟ್ ಕೋರ್ ಲೈನ್. ಏಕೆಂದರೆ ನಾವು ಓದೋಂಥ ಪೇಪರ್ಗಳಾಗಲಿ ಅಥವಾ ಅಲ್ಲಿಂದ ಒಂದು ಅಷ್ಟು ಜನ ಜರ್ನಲಿಸ್ಟ್ಗಳು ನಾವು ಮೇಲಿಗೆ ರೆಸ್ಪಾಂಡ್ ಮಾಡಿ ಆ ಕೇಸ್ ಬಗ್ಗೆ ಕಳಿಸೋಂಥ ಮೆಟೀರಿಯಲ್ಸ್ ಆಗಲಿ, ದಟ್ ಕೋರ್ ಲೈನ್ ವಾಸ್ ಸೇಮ್. ಆ ಕೋರ್ ಲೈನ್ ಏನು ರಿಯಲ್ ಇನ್ಸಿಡೆಂಟ್ ಆಗಿತ್ತು, ಅದು ಯಾರೋ ಒಬ್ರಿಗೆ ಏನಾಗಿತ್ತು, ಆ ಕೋರ್ ಎಲಿಮೆಂಟ್ನ ಎಲ್ಲೂ ಚೇಂಜ್ ಮಾಡಿದ್ರೆ ವಿ ಹ್ಯಾಡ್ ಟು ಕೀಪ್ ದಟ್ ಕೋರ್ ಲೈನ್ ಸೇಮ್. ಹಂಗಾಗಿ ಮಾಡಿದ್ದು ನಾವು. ಆ್ಯಂಡ್ ನಿಮ್ಮ ಇನ್ನೊಂದು ಎಂಟರ್ಟೈನಿಂಗ್ ಹಿಟ್ ಅಂದರೆ ಓಲ್ಡ್ ಮಾಂಕ್ ಚಿತ್ರ. ತುಂಬಾ ಒಂಥರ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅನ್ನೋ ಥರ. ಒಂದು ಸೀರಿಯಸ್ ಸ್ಟಫು ಬರುತ್ತೆ, ಅದೇ ಟೈಮ್ಗೆ ಒಂದು ಕಾಮಿಡಿ ಇರುತ್ತೆ. ಒಂಥರ ವೆರಿ ಸ್ಲೈಟ್ ಕಾಮಿಡಿ, ಬಟ್ ತುಂಬ ನಗು ಬರೋವಂಥ ಚಿತ್ರ ಓಲ್ಡ್ ಮಾಂಕ್ ಆಗಿತ್ತು. ಈ ಚಿತ್ರ ಹೇಗೆ ಶುರುವಾಗಿದ್ದು ಫಸ್ಟ್ ಪೇಪರ್ ಮೇಲೆ? ಬೀರ್ಬಲ್ ಆದಮೇಲೆ ಮತ್ತೆ ಸೀರಿಯಸ್ ಸಿನಿಮಾ ಮಾಡೋದು ಬೇಡ, ಏನೋ ಬೇರೆ ಥರದ ಸಿನಿಮಾ ಮಾಡೋಣ. ಯಾಕಂದರೆ ಒಂದು ಜಾನರ್ ಆಯಿತು. ಶ್ರೀನಿವಾಸ ಕಲ್ಯಾಣ ತುಂಬ ಹುಡುಗರಿಗೆ ಇಷ್ಟ ಆದಂಥ ಸಿನಿಮಾ, ಕಾಲೇಜ್ ಹುಡುಗರು, ಯೂತ್ ಕ್ರೌಡ್ಗೆ ಇಷ್ಟ ಆದಂಥ ಸಿನಿಮಾ. ಆಮೇಲೆ ಬೀರ್ಬಲ್ ವಾಸ್ ಅಗೇನ್ ಸೀರಿಯಸ್ ಫಿಲ್ಮ್. ಸೊ ಓಲ್ಡ್ ಮಾಂಕ್ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಮಾಡೋಣ. ಬೇಸಿಕ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಅಂದರೆ ಇವಾಗ ಮನೆ ಮಂದಿಯೆಲ್ಲ ಕುತ್ಕೊಂಡು, ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲರೂ ಕುತ್ಕೊಂಡು ನೋಡಿ ಎಂಜಾಯ್ ಮಾಡೋಂಥ ಒಂದು ಸಿನಿಮಾ ಆಗಬೇಕು. ದಟ್ ವಾಸ್ ದಿ ಇಂಟೆನ್ಷನ್ ಬಿಹೈಂಡ್ ಓಲ್ಡ್ ಮಾಂಕ್. ಸೊ ಹಂಗಾಗಿ ಕತೆ ಸ್ಟಾರ್ಟ್ ಮಾಡಿದ್ವಿ. ಕೆಪ್ಟ್ ಅ ಲವ್ ಸ್ಟೋರಿ. ಸೊ ಬಟ್ ಅದಕ್ಕೇನೋ ಒಂದು ಬೇರೆ ಏನೋ ಒಂದು ಬೇಕಲ್ಲ ಅಂತ ದೆನ್ ಅದನ್ನ ನಾರದ ಭೂಲೋಕಕ್ಕೆ ಬಂದರೆ ಹೆಂಗಾಗುತ್ತೆ ಆ ಥರ ಅದೊಂದು ಏನೋ ಒಂದು ಪ್ರೀ ಬಿಲ್ಡಪ್ ಕೊಟ್ಟು ಕೃಷ್ಣ ಶಾಪ ಆಗ್ತಾನೆ, ಅಲ್ಲಿಂದ ನಾರದ ಬರ್ತಾನೆ. ಸೊ ಹಂಗೆ ಪ್ಲ್ಯಾನ್ ಮಾಡಿದಂತೆ ಇಟ್ ವರ್ಕ್ ರಿಯಲಿ ವೆಲ್ ಫಾರ್ ಅಸ್.
ತುಂಬ ಚೆನ್ನಾಗಾಯಿತು, ಬಾಕ್ಸ್ ಆಫೀಸಲ್ಲೂ ಚೆನ್ನಾಗಾಯಿತು, ಆಮೇಲೆ ಚೆನ್ನಾಗಿ ಕಲೆಕ್ಷನ್ ಆಯಿತು. ಸಿನಿಮಾ ಎಲ್ಲರೂ ಇಷ್ಟಪಟ್ಟರು, ಎಂಜಾಯ್ ಮಾಡಿದ್ರು. ಆ್ಯಂಡ್ ನೀವು ಲೈಕ್ ಈಗ ಮಾಡಿರೋ ಸಿನಿಮಾಗಳೆಲ್ಲ ನೋಡ್ತಾ ಬಂದರೆ ಒಂದು ಕಾಮಿಡಿ ಜಾನರ್ ಇದ್ದೇ ಇದೆ ನೀವು ಮಾಡಿರೋ ಸಿನಿಮಾಗಳಲ್ಲೆಲ್ಲ. ಆ್ಯಂಡ್ ಕಾಮಿಡಿ ಜಾನರ್ ಎಂಥದ್ದು ಅಂದರೆ ಅದು ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ಇರ್ಬೋದು, ತುಂಬ ಕಷ್ಟ. ಅಂದರೆ ಎನಿ ಫಾರ್ಮ್ ಆಫ್ ಆರ್ಟ್, ಬಟ್ ಕಾಮಿಡಿ ಈಸ್ ಸ್ಲೈಟ್ ಡಿಫಿಕಲ್ಟ್. ಅಂದರೆ ನಾವು ನಗದೇನೆ ಇನ್ನೊಬ್ರನ್ನ ನಗಿಸೋ ಹಾಗೆ ಮಾಡಬೇಕು. ಈ ಕಾಮಿಡಿ ಜಾನರ್ನೇ ನೀವು ಯಾಕೆ ಆಯ್ಕೆ ಮಾಡಿದ್ದು? ಅದರಲ್ಲಿ ಡಿಡ್ ಯು ಫೀಲ್ ದಟ್ ಒಂಚೂರು ಅಪ್ಪರ್ ಹ್ಯಾಂಡ್ ಇದೆ ಮೇ ಬಿ ವೆನ್ ಇಟ್ ಕಮ್ಸ್ ಟು ಸ್ಕ್ರೀನ್ ಪ್ಲೇ? ಬಜೆಟ್ ಇರಲಿಲ್ಲ ಅಷ್ಟೇ, ವೆರಿ ಸಿಂಪಲ್. ಅಂದರೆ ಆ್ಯಕ್ಷನ್ ಸಿನಿಮಾ ಮಾಡೋಕ್ಕೆ ಜಾಸ್ತಿ ಕಾಸು ಬೇಕು, ಕಾಮಿಡಿ ಸಿನಿಮಾ ಮಾಡೋಕ್ಕೆ ಕಾಸೇನು ಬೇಡ, ಕಂಟೆಂಟ್ ಬೇಕು. ಬೇಸಿಕ್ಲಿ ಕಾಸು ಇರಲಿಲ್ಲ ಅಷ್ಟೇ, ಅಂದರೆ ಕಂಟೆಂಟ್ ಇತ್ತು. ಸೊ ಬಜೆಟ್ ಇಲ್ದಲೇ ಒಳ್ಳೆ ಕಂಟೆಂಟ್ ಮಾಡೋದು ಕಾಮಿಡಿ ಸಿನಿಮಾ. ಸೊ ಬಟ್ ನನಗೇನು ಅಂದರೆ ನನ್ನ ಸ್ಟ್ರೆಂತ್ ಇಸ್ ನಾಟ್ ಕಾಮಿಡಿ. ಆ್ಯಕ್ಚುಲಿ ಮೈ ಸ್ಟ್ರೆಂತ್ ಇಸ್ ಮೋರ್ ಆನ್ ಯುನೋ ಆ್ಯಕ್ಷನ್, ಫ್ಯಾಂಟಸಿ ಆರ್ ಮೋರ್ ಆಫ್ ಎಲಿವೇಶನ್ ಸೀಕ್ವೆನ್ಸಸ್ ಆ ಥರ. ಹಾಗೆ ಅಂದರೆ ಮೋರ್ ಲೈಕ್ ಹ್ಯಾರಿ ಪಾಟರ್ ಅಥವಾ ಮೋರ್ ಲೈಕ್ ಇವಾಗ ಗೋಸ್ಟ್, ಹೈಸ್ ಥ್ರಿಲ್ಲರ್, ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್. ಈ ನನ್ನ ಜಾನರ್ ಇಸ್ ಮೋರ್ ಲೈಕ್ ದಟ್, ಹಾಬಿಟ್ ಆ ಥರ. ಹಂಗೆ ಕಾಮಿಡಿ ಹ್ಯಾಸ್ ಬೀನ್ ಅಂದರೆ ಏನಂತಾರೆ, ಅದನ್ನ ತುಂಬ ಜನ ಇಷ್ಟಪಟ್ಟಿದ್ದಾರೆ. ಆ್ಯಕ್ಚುಲಿ ಇಷ್ಟಪಟ್ಟಿದ್ದಾರೆ, ಡೆಫಿನೆಟ್ಲಿ ಇಷ್ಟಪಟ್ಟಿದ್ದಾರೆ. ದಟ್ ಮೇ ಬಿ ಹ್ಯಾಸ್ ವರ್ಕ್ಡ್ ರಿಯಲಿ ವೆಲ್, ಬಟ್ ಮೈ ಆ್ಯಕ್ಚುಯಲ್ ಸ್ಟ್ರೆಂತ್ ಇಸ್ ನಾಟ್ ಕಾಮಿಡಿ. ಅದೇ ವರ್ಕ್ ಆಗಿದೆ, ಖುಷಿ. ಗೋಸ್ಟ್ ಚಿತ್ರದಲ್ಲಿ ಬೀರ್ಬಲ್ ಟ್ರಯಾಲಜಿ ಕ್ಯಾರೆಕ್ಟರ್ ಮಹೇಶ್ ದಾಸ್ ಕೂಡ ನೀವು ತೆರೆ ಮೇಲೆ ತಂದರೆ, ಅದಕ್ಕೇನಾದ್ರು ಪರ್ಟಿಕ್ಯುಲರ್ ರೀಸನ್ ಇತ್ತಾ ಅಥವಾ ಓಕೆ ಇದು ಸೂಟ್ ಆಗುತ್ತೆ ಸ್ಟೋರಿಗೆ ಅನಿಸಿದ್ದ? ರೀಸನ್ ಇನ್ ದ ಸೆನ್ಸ್, ಒಂದು ಯೂನಿವರ್ಸ್ ಕ್ರಿಯೇಟ್ ಮಾಡೋಣ ಅಂತ ಥಿಂಕಿಂಗ್, ಲೈಕ್ 10 years ಡೌನ್ ದ ಲೈನ್ ನಾವೇನು ಮಾಡ್ತೀವಿ, ಗೋಸ್ಟ್ ಒಳಗಡೆ ಬೀರ್ಬಲ್ ಲಿಂಕ್ ಆಗುತ್ತೆ, ಬೀರ್ಬಲಲ್ಲಿ ಗೋಸ್ಟ್ ಲಿಂಕ್ ಆಗುತ್ತೆ, ಆ ಥರ ಲಿಂಕ್ ಮಾಡಿ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ತಂದು ಫೈನಲಾಗಿ ಒಂದು ಸಿನಿಮಾ ಮಾಡ್ತೀವಿ ವಿತ್ ಆಲ್ ದಿ ಕ್ಯಾರೆಕ್ಟರ್ಸ್. ಅದೊಂದು ಐಡಿಯಾ. ಆ್ಯಂಡ್ ಸ್ಪೇಸ್ ಇತ್ತು, ಗೋಸ್ಟಲ್ಲಿ ಬೀರ್ಬಲ್ನ ತರೋದಕ್ಕೆ ಒಂದು ಸ್ಪೇಸ್ ಇತ್ತು. ಬೇರೆ ಸಿನಿಮಾ ಜನರಲಾಗಿ ಅದು ಸ್ಪೇಸ್ ಅದಾಗೆ ಸಿಗಬೇಕದು. ಸೊ ಸಿಕ್ತು. ಹಾಗಾಗಿ ವಿತೌಟ್ ಓಕೆ ಮಹೇಶ್ ದಾಸ್ ಬಂದರೆ ಚೆನ್ನಾಗಿರುತ್ತೆ, ಈ ಪಾರ್ಟ್ ಆಫ್ ದಿ ಫಿಲ್ಮಲ್ಲಿ ಈ ಟೈಮಿಂಗಲ್ಲಿ ಬಂದರೆ ಕರೆಕ್ಟಾಗಿರುತ್ತೆ ಅಂತ. ಆ್ಯಂಡ್ ನಿಮ್ಮ ಚಿತ್ರ ನಿರ್ಮಾಣಕ್ಕೆ ನಿಮ್ಮ ಮೇಲೆ ತುಂಬ ಪ್ರಭಾವ ಬೀರುವಂಥ ನಟರು ಯಾರು? ಆ್ಯಂಡ್ ಕೆಲವು ಸ್ಟೋರೀಸಲ್ಲಿ ಶಂಕರ್ನಾಗ್ ಸರ್ ಅವರ ಒಂದು ಗ್ಲಿಮ್ಸ್ ಕಾಣಿಸುತ್ತೆ, ಇದಕ್ಕೇನಾದ್ರು ಕಾರಣ ಇದೆಯಾ? ಯಾರ ಪ್ರಭಾವ ಬೀರಿದೆ ಅನ್ಸುತ್ತೆ ನಿಮಗೆ? ಪ್ರಭಾವ ಗೊತ್ತಿಲ್ಲ, ನಾನು ನಿಜವಲ್ಲೂ ಐ ಹ್ಯಾವ್ ನೆವರ್ ಥಾಟ್ ಅಬೌಟ್ ದಟ್. ನಾನು ಯಾರ್ದೋ ಪ್ರಭಾವ ಬೀರಿ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ನಾನು ಯಾವತ್ತೂ ನಂಗೆ ಅನಿಸಿಲ್ಲ. ಇಷ್ಟ, ವೆರಿ ಪ್ಯಾಷನೇಟ್ ಅಬೌಟ್ ಫಿಲ್ಮ್ಸ್, ಹಾಗಾಗಿ ಮಾಡ್ತಾ ಇದ್ದೀನಿ. ಆ ಥರ ಇಷ್ಟ ಇರೋರು ತುಂಬ ಜನ ಇದ್ದಾರೆ, ಬಟ್ ಅವ್ರ ಪ್ರಭಾವ ನನ್ನ ಮೇಲೆ ಬೀರಿ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಯಾರ್ದೋ ಒಬ್ರು ಪ್ರಭಾವದಿಂದ ಇನ್ಫ್ಲುಯೆನ್ಸ್ ಆಗ್ತಾಯಿಲ್ಲ. ಐ ಆಮ್ ಮೈಸೆಲ್ಫ್ ವೆರಿ ಪ್ಯಾಷನೇಟ್ ಅಬೌಟ್ ಫಿಲ್ಮ್ಸ್. ಆ್ಯಂಡ್ ಎಲ್ಲ ನಂಗೆ ತುಂಬ ಜನ ತುಂಬ ಇಷ್ಟವಾದ ನಟರಿದ್ದಾರೆ, ಡೈರೆಕ್ಟರ್ಸ್ ಇದ್ದಾರೆ. ಕಲಿಯೋ ವಿಷಯಗಳು ಸಾಕಷ್ಟಿದೆ, ಅವರಿಂದ ಕಲ್ತಿದ್ದೀನಿ. ಆ ಥರ ಬೇರೆ. ಬಟ್ ಐ ವಾಸ್ ನೆವರ್ ಇನ್ಫ್ಲುಯೆನ್ಸ್ ಇನ್ ಚೈಲ್ಡ್ಹುಡ್ಡಲ್ಲೂ ಅಷ್ಟೇ. ಐ ವಾಸ್ ನೆವರ್ ಇನ್ಫ್ಲುಯೆನ್ಸ್ ಬೈ ಸಮ್ಮನ್ ಎಲ್ಸ್. ಬೈ ಇನ್ಫ್ಲುಯೆನ್ಸ್ ಮೇ ಬಿ ತುಂಬ ಸಿನಿಮಾಗಳಲ್ಲಿ ನೋಡ್ತಾ ಇದ್ದೆ ಅಷ್ಟೇ. ಆ ಸಿನಿಮಾಗಳು ಇನ್ಫ್ಲುಯೆನ್ಸ್ ಮಾಡಿರ್ಬೋದು. ಯಾಕೆಂದರೆ ನಮ್ಗೆ ಯಾವಾಗಲೂ ಅವಾಗ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಯಾವತ್ತೂ ಆಪರ್ಚುನಿಟಿನೇ ಇರಲಿಲ್ವಲ್ಲ. ಈ ಸಿನಿಮಾ ಡೈರೆಕ್ಟ್ ಆಗಿರೋ ಅಂತ ನಾವು ಬುದ್ಧಿ ಬಂದಮೇಲೆ ನಮಗೆ ಎಲ್ಲೋ ಕಾಲೇಜ್ ಆಗಿ ನಾನು ಪ್ರೊಫೆಷ್ನಲ್ಗೆ ಇಳಿದು ಡೈರೆಕ್ಟರ್ ಆದಮೇಲೆ ಅಂಥ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅವಕಾಶ ಸಿಕ್ಕಿದ್ದು ಹೊರತು ಯಾವಾಗ ಗೂಗಲ್ ಅನ್ನೋದು ಅವಾಗೆಲ್ಲ ಬಂದಿತ್ತು. ಬಟ್ ಅದಕ್ಕೆ ಮುಂಚೆ ನಮಗೆ ಯಾರೋ ಪಕ್ಕದಲ್ಲಿರೋರು ಓಕೆ ಈ ಸಿನಿಮಾ ಇವ್ರು ಡೈರೆಕ್ಟರ್ ಅಂದರೆ ಅವಾಗ ಗೊತ್ತಾಗೋದು ಅಷ್ಟೇ ಹೊತ್ತು. ಆ ಸಿನಿಮಾ ಡೈರೆಕ್ಟರ್ ಆಗಲಿ ಅವ್ರು ಏನು ಮಾಡಿದ್ದಾರೆ, ಯಾವ ಸಿನಿಮಾ ಮಾಡಿದರೆ ನಮ್ಗೆ ಯಾವತ್ತೂ ಗೊತ್ತಾಗ್ತಾ ಇರಲಿಲ್ಲ. ಯಾರೋ ಪಕ್ಕದಲ್ಲಿರೋರು ಹೇಳಿದ್ರೆ ಮಾತ್ರ ಗೊತ್ತಾಗ್ತದೆ. ಬಟ್ ತುಂಬ ಸಿನಿಮಾಗಳು ನೋಡ್ತಾ ಇದ್ದೆ, ಒಂದೇ ಸಿನಿಮಾ 4 ಸಲ ನೋಡ್ತಾ ಇದ್ದೆ ಬೇಕಾದ್ರೆ. ಸೊ ನೆವರ್ ಅಂದರೆ ಬೋರ್ ಆಗ್ತಾ ಇರಲಿಲ್ಲ ಸಿನಿಮಾಗಳು ನೋಡೋದು. ಸೊ ಸಿನಿಮಾ ಮೇಲೆ ತುಂಬ ಪ್ರೀತಿ ಇತ್ತು. ಸೊ ಈಗ ಗೋಸ್ಟ್ ನಂತರ ನಾವು ಆ ಥರ ಯಾವ್ದಾದ್ರು ಒಂದು ಸ್ಟೋರಿನ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮಗೆ? ಇಲ್ಲ, ಇವಾಗ ಬೀರ್ಬಲ್ 2 ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಗೋಸ್ಟ್ ವಾಸ್ ಮೋರ್ ಆನ್ ಅ ಸೀರಿಯಸ್ ನೋಟ್, ಆನ್ ಅ ಕಂಪ್ಲೀಟ್ ಆ್ಯಕ್ಷನ್ ಫಿಲ್ಮ್. ಆ್ಯಕ್ಷನಲ್ಲಿ ಥ್ರಿಲ್ಲರ್ ಇದ್ದು ಒಂದು ಮಾಡಿದಂಥ ಸಿನಿಮಾ. ಬಟ್ ಇವಾಗ ಫೋಕಸಿಂಗ್ ಆನ್ ಬೀರ್ಬಲ್ 2 ಇವಾಗ. ಅಗೇನ್ ಬೀರ್ಬಲ್ 2 ವಿಲ್ ಹ್ಯಾವ್ ದಟ್ ಕಾಮಿಡಿ, ಸ್ಲೈಟ್ ಆಗಿ ಇರುತ್ತೆ, ಕಾಮಿಡಿ ಇರುತ್ತೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ಬಟ್ ಆ ಥ್ರಿಲ್ಲರ್ ಎಲಿಮೆಂಟ್ ಜಾಸ್ತಿ ಇರುತ್ತೆ.
ಇಲ್ ಬಿ ಮೋರ್ ಲೈಕ್ ಬೀರ್ಬಲ್ ಒನ್, ಆ ಥರ ಜಾನರ್ ವೇರ್ ಎವ್ರಿ ಒನ್ ಕೆನ್ ಎಂಜಾಯ್ ದಿ ಫಿಲ್ಮ್. ಆ್ಯಂಡ್ ಒಂದು ಚಿತ್ರ ಶುರು ಆದಾಗ ಅದಕ್ಕೆ ತುಂಬ ಲೈಕ್ ನಾವು ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿರ್ತೀವಿ, ಕಥೆ ಇರ್ಬೋದು ಅಥವಾ ಮೇಕಿಂಗ್ ಇರ್ಬೋದು ಎಲ್ಲದೂ. ನೀವು ಸ್ಕ್ರೀನ್ ಪ್ಲೇ ಅಥವಾ ಸ್ಟೋರಿ ಬೋರ್ಡಿಂಗ್ನ ಹೇಗೆ ಪ್ಲ್ಯಾನ್ ಮಾಡಿರ್ತೀರಾ? ಅದೇ ಸೆಟ್ಟಿಗೆ ಹೋದಾಗ ಸೆಟ್ಟಲ್ಲೇ ಪ್ರಾಕ್ಟಿಕಲಿ ವೆನ್ ಯು ಗೆಟ್ ಟು ವರ್ಕ್ ಬೇರೆ ಥರನೇ ಅದು ಡೇಸ್ ಹೋಗ್ತಾ ಹೋಗುತ್ತೆ. ನೀವು ಸಿನಿಮಾ ಟೈಮಲ್ಲಿ ಲೈಕ್ ಇಂಪ್ರಾಪ್ಟು ಆನ್ ದ ಸ್ಪಾಟ್ ಇಂಪ್ರೂವೈಸ್ ಮಾಡಿದ್ದಿದೆಯಾ? ಸುಮಾರು ಸಲ, ಆಲ್ಮೋಸ್ಟ್ ಎವ್ರಿ ಟೈಮ್. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಐಡಿಯಾಯಿಂದನೇ ಎಲ್ಲ ಸ್ಟಾರ್ಟ್ ಆಗೋದು. ಗೋಸ್ಟ್ ಆ್ಯಕ್ಚುಲಾಗಿ ಶುರುವಾಗಿದ್ದು ಹೆಂಗೆ ಅಂದರೆ ಅದು ಅಷ್ಟೇ ಒಂದು ನಿಜವಾದ ಘಟನೆ. ಒಂದು ಪಾರ್ಟ್ ಆಫ್ ಇಟ್ ಇಸ್ ಅ ರಿಯಲ್ ಸ್ಟೋರಿ. ಒಂದು ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ಓದಿದ್ದೆ, ಚೆನ್ನೈಲಿ ನಡೆದಂಥ ರಿಯಲ್ ಇನ್ಸಿಡೆಂಟ್ ಅದು. ಸೊ ಆ ರಿಯಲ್ ಇನ್ಸಿಡೆಂಟ್ನ ತಲೆಯಲ್ಲಿ ಇಟ್ಕೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಕಥೆನ. ಅದು ಫುಲ್ ಫ್ಲೆಡ್ಜಾಗಿ ಬೇರೆ ಆ್ಯಂಗಲ್ ತೊಗೊಂಡು ಹೋಗಿ ಆ್ಯಕ್ಚುಲಾಗಿ ಆ CBI ರೈಡ್ ಮಾಡಿ ಗೋಲ್ಡ್ ಸೀಸ್ ಮಾಡೋದಲ್ಲ ರಿಯಲ್ ಇನ್ಸಿಡೆಂಟ್ ಅದು. ಅದನ್ನೆಲ್ಲ ಗೋಲ್ಡ್ ಇಟ್ಟಿರ್ತಾರೆ, CBI ಕಸ್ಟಡಿಯಲ್ಲಿ ಗೋಲ್ಡ್ ಇರಲ್ಲ, ಅಲ್ಲಿವರೆಗೂ ರಿಯಲ್ ಇನ್ಸಿಡೆಂಟ್ ಅದು. ಸೊ ಅವಾಗ ಮತ್ತೆ ಎಲ್ಲಿಟ್ಟಿರ್ಬೋದು ಅನ್ನೋದು ಸ್ಟಾರ್ಟ್ ಮಾಡಿ ಅವಾಗ ಇಮ್ಯಾಜಿನೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಕತೆ ನಾನು ಬರೆಯೋಕ್ಕೆ ಸ್ಟಾರ್ಟ್ ಮಾಡೋದು. ಮತ್ತು ಅದನ್ನ ಸ್ಕ್ರೀನ್ ಪ್ಲೇಲಿ ಮತ್ತೆ ತಿರುಗಿಸಿ ಮುಗಿಸಿ ಹೆಂಗೆ ಬೇಕಾದ್ರೆ ನಾವು ಇಟ್ಕೊಳ್ಬೋದಲ್ಲ. ಫಸ್ಟ್ ಬೇರೆ ಏನೋ ಕತೆ ಹೇಳ್ತೀವಿ, ಆಮೇಲೆ ಏನೋ ಕತೆ ಹೇಳ್ತೀವಿ, ಇನ್ನೊಂದೇನೋ ಕತೆ ಹೇಳ್ತೀವಿ. ಸೊ ಹಂಗೆ ಮಾಡ್ಕೊಂಡು ಹೋಗಿದ್ದಂತ ಬರೆದಂಥ ಕತೆ. ಬಟ್ ಅಗೇನ್ ಇಟ್ ಆಲ್ವೇಸ್ ಸ್ಟಾರ್ಟ್ಸ್ ವಿತ್ ದಟ್ ಸ್ಮಾಲ್ ಐಡಿಯಾ. ಇಂಪ್ರಾಂಪ್ಟ್ ಹೆಂಗೆ ನನ್ನ ಸೆನ್ಸ್ ಅಥವಾ ನನ್ನ ಸರ್ಕಲಲ್ಲಿ ಎಲ್ಲರೂ ರೇಗಿಸ್ತಾ ಇರ್ತಾರೆ. ಏನು ಅಂದರೆ ನಾವೇನೋ ಒಂದು ಸ್ಟೋರಿ ಬೋರ್ಡೆಲ್ಲ ಮಾಡಿಸಿರ್ತೀವಿ ಫುಲ್ ನೀಟಾಗಿ ಅಂದ್ಬಿಟ್ಟು. ಬಟ್ ನಾನು ಸ್ಟೋರಿ ಬೋರ್ಡ್ ಮನೇಲಿ ಬಿಟ್ಟು ಹೊಟ್ಟೋಗ್ಬಿಟ್ಟಿರ್ತೀನಿ. ಬಿಕಾಸ್ ನನಗೇನು ಅಂದರೆ ಅಲ್ಲಿ ಹೋಗ್ತೀನಲ್ವಾ, ಐ ಶೂಟ್ ವಿತ್ ಮೈ ಇಂಟ್ಯೂಷನ್. ನನ್ನ ಕತೆಗೆ ಏನು ಬೇಕೋ ಶಾರ್ಟ್ಸ್ ಎಲ್ಲ ಬರೆದಿಟ್ಟಿರ್ತೀನಿ ಮುಂಚೆನೇ, ಎಲ್ಲ ಫುಲ್ ಬರೆದಿಟ್ಟಿರ್ತೀನಿ. ಅದು ಫಸ್ಟ್ ಶೂಟ್ ಮಾಡ್ತೀನಿ, ಆಮೇಲೆ ಯಾವಾಗ ಬಿಟ್ಟಿದ್ದೀನಿ ಅಂತ ನೋಡೋದು. ಅದನ್ನ ನೋಡ್ಕೊಂಡು ಶೂಟ್ ಮಾಡಲ್ಲ. ಇವಾಗ ನಾನೇನೋ ಒಂದು ಸ್ಟೋರಿ ಬೋರ್ಡ್ ಇದ್ದರೆ ಸ್ಟೋರಿ ಬೋರ್ಡ್ ನೋಡ್ಕೊಂಡು ಶೂಟ್ ಮಾಡಲ್ಲ. ಶೂಟ್ ಮಾಡ್ತೀನಿ, ಆಮೇಲೆ ಸ್ಟೋರಿ ಬೋರ್ಡಲ್ಲಿ ನಾನು ಎಲ್ಲ ಶೂಟ್ ಮಾಡಿದ್ದೀನಾ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡ್ತೀನಿ. ಬಿಕಾಸ್ ತಲೆಯಲ್ಲಿ ಇರುತ್ತೆ ನಾನು ಏನು ಇಮ್ಯಾಜಿನ್ ಮಾಡ್ತೀನಿ, ಎವ್ರಿಥಿಂಗ್ ವಿಲ್ ಬಿ ಇನ್ ಮೈ ಹೆಡ್. ಸೊ ಅದು ಸ್ಟೋರಿ ಬೋರ್ಡಲ್ಲೇ ಬಂದಿರುತ್ತೆ ಅದು. ಸೊ ಬೇಸಿಕ್ಲಿ ಐ ವಿಲ್ ಶೂಟ್, ದೆನ್ ಕ್ರಾಸ್ ಚೆಕ್ ಇಟ್ ವಿತ್ ಮೈ ಸ್ಟೋರಿ ಬೋರ್ಡ್ ವೆದರ್ ಐ ಹ್ಯಾವ್ ಶಾರ್ಟ್ ಆಲ್ ದಿ ಶಾರ್ಟ್ಸ್. ಅಷ್ಟೇ ಹಿಂಗೆ ಶೂಟ್ ಮಾಡಬೇಕು, ಸ್ಟೋರಿ ಬೋರ್ಡಲ್ಲಿ ಹಿಂಗೆ ಶೂಟ್ ಮಾಡಬೇಕು. ಐ ನೆವರ್ ಡೂ ದಟ್. ಮೇ ಬಿ ಬಿಕಾಸ್ ಸ್ಟೋರಿ ಬೋರ್ಡ್ ಮಾಡ್ಬೇಕಾದ್ರೆ ನಾವು ಒಂದು 6 ತಿಂಗಳ ಹಿಂದೆ ಸ್ಟೋರಿ ಬೋರ್ಡ್ ಮಾಡಿರ್ತೀವಿ. ಸಾಕಷ್ಟು ವಿಷಯಗಳು ಇಂಪ್ರೂವ್ ಆಗಿರುತ್ತೆ. ಟೆಕ್ನಿಕಲಿ ಸಾಕಷ್ಟು ವಿಷಯಗಳು ಅಥವಾ ಲೊಕೇಶನ್ ವೈಸ್, ಲೈಟಿಂಗ್ ವೈಸ್ ತುಂಬ ಇಂಪ್ರೂವ್ ಆಗಿರುತ್ತೆ. ಸೊ ವೈ ಶುಡ್ ವಿ ಸ್ಟಿಕ್ ಟು ದಿ ಸ್ಟೋರಿ ಬೋರ್ಡ್ ಆರ್ ದಿ ಶಾರ್ಟ್ಸ್ ವಿಚ್ ವಿ ಹ್ಯಾವ್ ಪ್ಲಾನ್ಡ್ ಅರ್ಲಿಯರ್ ಅಂತ ಅಷ್ಟೇ. ಸೊ ಸ್ವಲ್ಪ ರೂಲ್ಸ್ ಬ್ರೇಕ್ ಮಾಡಿ ರೂಲ್ಸ್ ಬ್ರೇಕ್ ಮಾಡಬೇಕು ಅಂದರೆ ಡಿಫ್ರೆಂಟ್ ಸ್ಟೈಲಲ್ಲಿ ನಿಮ್ಮ ಡಿಫ್ರೆಂಟ್ ಸ್ಟೈಲ್ ಮಾಡಿದ್ರೇ ಚೆನ್ನಾಗಿ ನಾವೇನೋ ಒಂದು ಬೇರೆ ಥರ ಮಾಡೋಕ್ಕಾಗೋದು. ಸಮಟೈಮ್ಸ್ ಅಂದರೆ ಐ ಡೋಂಟ್ ಸೇ ಇಟ್ ಆಲ್ವೇಸ್ ವರ್ಕ್ಸ್, ಸಮಟೈಮ್ಸ್ ಇಟ್ ಮೈಟ್ ನಾಟ್ ವರ್ಕ್ ಆಲ್ಸೋ, ಬಟ್ ಯು ಹ್ಯಾವ್ ಟು ಟ್ರೈ ಇಟ್ ಔಟ್. ಎಷ್ಟೊಂದು ಸಲ ಓಕೆ ನಾನು ಒಂದೇ ಲೊಕೇಶನಲ್ಲಿ ಶೂಟ್ ಮಾಡ್ಬೇಕಾದ್ರೆ ಐ ಗೋ ಬ್ಲ್ಯಾಂಕ್, ನಾನು ಶೂಟೇ ಮಾಡೋದಿಲ್ಲ. ಓಕೆ ಇವತ್ತು ಯಾಕೋ ತಲೆ ಓಡಿಸಲ್ಲ, ಬೇಡ ಬಿಟ್ಬಿಡ್ತೀವಿ ನಾವು. ಅಂದರೆ ಇವಾಗ 10 ದಿನ ಇದೇ ಲೊಕೇಶನ್ ಶೂಟ್ ಮಾಡೋದ್ರೆ ಒಂದು 50 ಬ್ಲಾಕ್ ಇಟ್ಬಿಟ್ಟಿರ್ತೀವಿ. ಅದು ಬಿಟ್ಟು ಹೆಂಗೆ ಶೂಟ್ ಮಾಡೋದು ಮತ್ತೆ ಇನ್ನೊಂದು ಸೀನ್ ಅಂತ ಯೋಚನೆ ಮಾಡ್ತಾ ಇವನ್ ಐ ಗೋ ಬ್ಲ್ಯಾಂಕ್. ನಾವು ಎಷ್ಟೇ ಸ್ಟೋರಿ ಬೋರ್ಡ್ ಮಾಡಿ ಏನೇ ಮಾಡಿದ್ರು ಅದಾಗುತ್ತದು. ಮೇ ಬಿ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಐ ವಿಲ್ ಸೇ ಓಕೆ ಲೆಟ್ಸ್ ನಾಟ್ ತುಂಬ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಲೆಟ್ಸ್ ರಿಲ್ಯಾಕ್ಸ್, ಯೋಚನೆ ಮಾಡೋಣ, ವಿಲ್ ಕಮ್ ಬ್ಯಾಕ್ ಟುಮಾರೋ. ಪುಷ್ ಮಾಡೋದು ಬೇಡ ಅದನ್ನ. ಯಾಕೆಂದರೆ ಕ್ರಿಯೇಟಿವಿಟಿ ಇಸ್ ನಾಟ್ ಸಮಥಿಂಗ್ ವೇರ್ ಯು ಕ್ಯಾನ್ ಪುಷ್ ಆ್ಯಂಡ್ ಗೆಟ್ ಇಟ್. ಇಟ್ಸ್ ಸಮಥಿಂಗ್ ಲೈಕ್ ಹ್ಯಾವ್ ಟು ಸ್ಟೇ ಕಾಮ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಸೊ ಈ ಕಾಮಿಡಿ ಸಿನಿಮಾ ಇರ್ಬೋದು ಅಥವಾ ಒಂದು ಟ್ರಯಾಲಜಿ ಸಿನಿಮಾ, ಇದೆಲ್ಲದರ ಮಧ್ಯ ಒಂದು ಥ್ರಿಲ್ಲರ್ ಸಿನಿಮಾ ರೆಡಿ ಇದೆ ಆನ್ ಏರ್ ಅಂತ. ಅದರಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಒಂಥರ ತುಂಬ ಇಂಟ್ರೆಸ್ಟಿಂಗ್ ಇದೆ, ಪೋಸ್ಟರು ಕೂಡ. ಆ ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ? ಅದು ಇಡೀ ಸಿನಿಮಾ ನಾನು ಒಬ್ಬನೇ ಇರೋದು. ದೇರ್ ಆರ್ ನೋ ಅದರ್ ಕ್ಯಾರೆಕ್ಟರ್ಸ್. ಅದು ಒಪ್ಕೊಂಡಿದ್ದ ಕಾರಣನೇ ಅದಕ್ಕೋಸ್ಕರ. ಒಂದು ಇಡೀ ಕತೆ ರೇಡಿಯೋ ಸ್ಟೇಷನಲ್ಲಿ ನಡೆಯುವಂಥ ಕತೆ. ಐ ಪ್ಲೇ ಅ ರೋಲ್ ಆಫ್ ರೇಡಿಯೋ ಜಾಕಿ. ಇಟ್ಸ್ ಅ ಥ್ರಿಲ್ಲರ್ ಅಗೇನ್. ಇಡೀ ಸಿನಿಮಾ ಮೈಕ್ ಮುಂದೆ ಕೂತ್ಕೊಂಡಿರ್ತೀನಿ. ಅಂದರೆ ಅಲ್ಲಿ ಅದಷ್ಟೇ, ಒಂದು ರೇಡಿಯೋ ಸ್ಟೇಷನ್ ಒಂದು ಕಾಲ್ ಬರುತ್ತೆ, ಆ ಕಾಲ್ ಜೊತೆ ಏನಾಗುತ್ತೆ ಅನ್ನೋದೇ ಕತೆ. ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಆ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡ್ತೀವಿ ಅನ್ನೋದೇ ಕತೆ. ಇಟ್ಸ್ ಮೋರ್ ಆಫ್ ಆಡಿಯೋ ಆ್ಯಂಡ್ ವಿಜುವಲ್ಸ್. ಇಟ್ಸ್ ಅ ವೆರಿ ಎಕ್ಸ್ಪೆರಿಮೆಂಟಲ್ ಫಿಲ್ಮ್. ಅದು ನಾನು ಬರೀ ಆ್ಯಕ್ಟ್ ಮಾಡಿದೆ ಅಷ್ಟೇ. ತೆಲುಗು ಡೈರೆಕ್ಟರ್ ಆ್ಯಕ್ಚುಲಾಗಿ ಪ್ರಶಾಂತ್ ಅಂತ. ಸೊ ಅದು 2 ಭಾಷೆಯಲ್ಲಿ ಶೂಟ್ ಮಾಡಿದ್ರು. ಸೊ ಇಟ್ಸ್ ಆಲ್ಮೋಸ್ಟ್ ರೆಡಿ
ರೆಡಿ ಫಾರ್ ರಿಲೀಸ್. ಆ್ಯಂಡ್ ನೀವು ಆರ್ ಜೆ ಆಗಿ ಪ್ರೊಫೆಷ್ನಲಿ ನೀವು ಕೆಲಸ ಮಾಡಿದ್ದೀರಾ ಆರ್ ಜೆ ಆಗಿ, ಬಟ್ ಹೌ ವಾಸ್ ಇಟ್ ಟು ಆ್ಯಕ್ಟ್ ಲೈಕ್ ಎನ್ ಆರ್ ಜೆ? ವೆರಿ ಈಸಿ. ಆದರೆ ಸಿ ಇಟ್ಸ್ ಜಸ್ಟ್ ಯು ಹ್ಯಾವ್ ಟು ಬಿಹೇವ್, ಡೋಂಟ್ ಹ್ಯಾವ್ ಟು ಆ್ಯಕ್ಟ್. ಎಸ್. ಆ್ಯಂಡ್ ಇತ್ತೀಚಿನ ಗೋಸ್ಟ್ ಫಿಲ್ಮ್ ಅದೊಂಥರ ಶಿವಣ್ಣನ ಫ್ಯಾನ್ ಬೇಸೇ ಬೇರೆ ಥರ. ಆ್ಯಂಡ್ ಅವ್ರನ್ನ ನಾವು ಇಷ್ಟಪಡೋದೇ ಫಾರ್ ಸೋ ಮೆನಿ ಡಿಫ್ರೆಂಟ್ ರೀಸನ್ಸ್. ಅವರು ನಮಗೆ ತುಂಬ ಹಂಬಲ್ ಆಗಿರ್ತಾರೆ, ಅದಕ್ಕೆ ಇಷ್ಟ ಆಗ್ತಾರೆ ಅಂದರೆ, ಬಟ್ ಆನ್ ಸ್ಕ್ರೀನ್ ಹೀಸ್ ಅ ಮಾಸ್ ಹೀರೋ. ಆ್ಯಂಡ್ ಅವ್ರ ಥರ ಇನ್ಯಾರು ಮಾಸ್ ಇರೋದಕ್ಕಾಗಲ್ಲ ಅನ್ನೋ ಥರ ಹೀರೋ ಅವರು. ಗೋಸ್ಟ್ ಸಿನಿಮಾನ ನೀವು ಡೈರೆಕ್ಟ್ ಮಾಡಿದ್ರೆ, ಒಂದು ಕಡೆ ನೀವು ಎಲ್ಲೋ ಒಂದು ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲೇ ರೂಲ್ಸ್ ಅನ್ನೋ ಒಂದು ಚಿಕ್ಕ ಕಿರುಚಿತ್ರ ಮಾಡಿದ್ದಕ್ಕೂ ಇಲ್ಲೊಂದು ಮಲ್ಟಿ ಸ್ಟಾರರ್ ಮಲ್ಟಿ ಕ್ರೋರ್ ಫಿಲ್ಮ್ ಗೋಸ್ಟ್. ಆ್ಯಂಡ್ ಬರೀ ಕನ್ನಡದ ತಾರೆಗಳಲ್ಲ, ಅನುಪಮ್ ಖೇರ್ ಸರ್, ಮಲಯಾಳಂ ಜಯರಾಮ್ ಸರ್, ವಿಜಯ್ ಸೇತುಪತಿ ಸರ್, ಅವರೆಲ್ಲರೂ ಇದ್ದರು. ಒಂದು ಸೆಕೆಂಡ್ ಏನಾದ್ರು ಸೆಟ್ಟಲ್ಲಿ ಅನಿಸಿತ್ತ, ನಾನು ಎಲ್ಲಿ ಯಾವ ಸೆಟ್ಟಲ್ಲಿ ಇದ್ದೀನಿ, ನಾನು ನನ್ನ ಡೈರೆಕ್ಷನಲ್ಲಿ ಈ ಸಿನಿಮಾ ಆಗ್ತಿದೆಯಾ ಅನ್ನೋ ಥರ? ಇಲ್ಲ, ಹಾಗೇನಿಲ್ಲ. ಅಂದರೆ ನನಗೆಲ್ಲೋ ಅದೇ ಏನೋ ಅಯ್ಯೋ ಭಯ, ನರ್ವಸ್ನೆಸ್ ಆ ಥರದ್ದೆಲ್ಲ ಏನಿರಲಿಲ್ಲ. ವೆರಿ ಕಾನ್ಫಿಡೆಂಟ್ ಅಬೌಟ್ ದ ಸ್ಕ್ರಿಪ್ಟ್, ವೆರಿ ಕಾನ್ಫಿಡೆಂಟ್ ಆಫ್ ವಾಟ್ ಯು ಆರ್ ಡೂಯಿಂಗ್. ಆ ಥರ ಎಲ್ಲೋ ಓಕೆ ನಮಗೇನೋ ತುಂಬ ನರ್ವಸ್ನೆಸ್ ಇದೆ, ಓಕೆ ಅದೆಲ್ಲ ಏನಿಲ್ಲ. ಫಸ್ಟ್ ಡೇ ಅಫ್ಕೋರ್ಸ್ ಬಿಕಾಸ್ ಆ ಫಸ್ಟ್ 2 ದಿನ ಏನು ಅಂದರೆ ಆ ಟೈಮ್ ಟು ಜಲ್ ವಿತ್ ಯುವರ್ ಟೀಮ್. ಯಾಕಂದರೆ ಅದು ಗೊತ್ತಿಲ್ಲ ಹೆಂಗೆ ಔಟ್ಪುಟ್ ಬರ್ತೀವಿ ಎಲ್ಲರೂ. ಯಾಕಂದರೆ ನಾನು ಒಬ್ಬ ಮಾಡೋ ಅಂಥದ್ದಲ್ಲ, ಕ್ಯಾಮ್ರಾಮನ್ ಕರೆಕ್ಟಾಗಿ ಮಾಡಬೇಕು, ಆಮೇಲೆ ಲೈಟಿಂಗ್ ಡಿಪಾರ್ಟ್ಮೆಂಟ್ ಅವ್ರು ಕರೆಕ್ಟಾಗಿ ಟೈಮ್ ಕರೆಕ್ಟಾಗಿ ಮಾಡಿ, ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಕರೆಕ್ಟಾಗಿ ಪ್ರೆಪ್ ಮಾಡಿರಬೇಕು, ಮಿಕ್ಕಿದ ಆರ್ಟಿಸ್ಟ್ಗಳು ಕರೆಕ್ಟಾಗಿ ಪ್ರೆಪ್ ಮಾಡಬೇಕು, ಮೇಕಪ್ ಟೀಮ್ ಕರೆಕ್ಟಾಗಿ ಪ್ರೆಪ್ ಆಗಿರಬೇಕು, ಎಲ್ಲರೂ ಆರ್ಟ್ ಡಿಪಾರ್ಟ್ಮೆಂಟು ಕರೆಕ್ಟ್ ಟೈಮ್ ಸೆಟ್ ಹಾಕಿರಬೇಕು, ಪ್ರಾಪರ್ಟೀಸ್ ಕರೆಕ್ಟಾಗಿ ಟೈಮ್ ಬಂದಿರಬೇಕು, ಲಾಟ್ ಆಫ್ ಕೋರ್ಡಿನೇಷನ್. ಸೊ ಅಂದರೆ ದೊಡ್ಡ ಸಿನಿಮಾಗೆ ಜಾಸ್ತಿ ಇರುತ್ತೆ, ಇನ್ನೂ ಜಾಸ್ತಿ ಕೋರ್ಡಿನೇಷನ್ ಇರುತ್ತೆ. ನೋ ಮ್ಯಾಟರ್ ಹೌ ಮಚ್ ಹೋಮ್ವರ್ಕ್ ವಿ ಡೂ, ತುಂಬ ಕೋರ್ಡಿನೇಷನ್ ಇಸ್ ಇಂಪಾರ್ಟೆಂಟ್. ಆಮೇಲೆ ಶಿವಣ್ಣ ನಂಗೆ ತುಂಬ ವರ್ಷಗಳಿಂದ ಪರಿಚಯ ಇದ್ರು, ಬಟ್ ನಾನು ಯಾವತ್ತು ಸಿನಿಮಾ ಡೈರೆಕ್ಟ್ ಮಾಡಿರಲಿಲ್ಲ. ಅಂದರೆ ಅವ್ರು ನನ್ನ ಸಿನಿಮಾ ಟೀಸರು ಟ್ರೈಲರ್ ಎಲ್ಲ ಲಾಂಚ್ ಮಾಡಿಬಿಟ್ಟಿದ್ದಾರೆ. ಸೊ ಆ ಒಂದು ರ್ಯಾಪೋ ಇತ್ತು. ಬಟ್ ಅಗೇನ್ ವೆನ್ ಯು ಕಮ್ ಟು ಸೆಟ್, ಇಟ್ಸ್ ಅನ್ ಆ್ಯಕ್ಟರ್ ನಮ್ಮ ಡೈರೆಕ್ಟರ್. ನಾನು ಆ ಒಂದು ಏನು ಸಲಿಗೆನ ಈಸಿಯಾಗಿ ತೊಗೊಳಕ್ಕಾಗಲ್ಲ. ಹೀ ಈಸ್ ಅ ಸೂಪರ್ ಸ್ಟಾರ್, ಸೊ ಐ ಹ್ಯಾವ್ ಟು ಟ್ರೀಟ್ ಹಿಮ್ ಲೈಕ್ ಅ ಸೂಪರ್ ಸ್ಟಾರ್. ನಾನು ಶಿವಣ್ಣ ಫಸ್ಟ್ ಹೋಗಿ ಕತೆ ಹೇಳಿದಾಗ ತುಂಬ ಖುಷಿ ಪಟ್ಟಿದ್ರು. 2 ದಿನದಲ್ಲಿ ಅನೌನ್ಸ್ ಮಾಡಿಬಿಟ್ವಿ ಸಿನಿಮಾನ. ವಿ ಡಿಂಟ್ ಟೇಕ್ ಮಚ್ ಟೈಮ್. ನಾವು ಕತೆ ರೆಡಿ ಇಟ್ಕೊಂಡು ಹೋದೆ, ಈ ನರೇಟ್ ಮಾಡಿದೆ, ಏನು ಅಂದ್ಕೊಂಡಿದ್ದೆ ಟೈಟ್ಲು ಅಂದರು, ಗೋಸ್ಟ್ ಅಂದೆ. ನೆಕ್ಸ್ಟ್ ಅನೌನ್ಸ್ ಮಾಡಿಬಿಟ್ವಿ ಸಿನಿಮಾನ. ಅದಾಗ ಒಂದು 3-4 ತಿಂಗಳಿಗೆ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಅದಾಗ ಒಂದು 3-4 ತಿಂಗಳಿಗೆ ಸಿನಿಮಾ ಮುಗಿಸ್ಬಿಟ್ವಿ. ಇಟ್ ವಾಸ್ ವೆರಿ ಕ್ವಿಕ್. ಹೋದ ದಸರಾ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವು, ಈ ದಸರಾಗೆ ರಿಲೀಸ್ ಮಾಡಿದ್ವಿ. ಆ್ಯಂಡ್ ಅಷ್ಟು ದೊಡ್ಡ ಸಿನಿಮಾ ಅಷ್ಟು ಬೇಗ ಆಗಿದ್ದು ತುಂಬ ಇಟ್ಸ್ ವೆರಿ, ಅಂದರೆ ಅಷ್ಟು ಟೀಮ್ ಕೋಆರ್ಡಿನೇಷನ್ ಸಖತ್ತಾಗಿತ್ತು. ಎಸ್ಪೆಷಲಿ ನಾವು ಸಿನಿಮಾ ಮುಗಿಸಿದ್ಮೇಲೆ ಅರ್ಜುನ್ ಸರ್ ಆಗಿರ್ಬೋದು ಮ್ಯೂಸಿಕ್ ಡೈರೆಕ್ಟರು, ಅವ್ರಿಗೆ ಅದು ಹೊಸ ಜಾನರ್, ಈ ಜಾನರಲ್ಲಿ ಮಾಡಿರಲಿಲ್ಲ, ಈ EDM ಟ್ರ್ಯಾಪ್ ಜಾನರಲ್ಲಿ ಮಾಡಿರಲಿಲ್ಲ. ಸೊ ಹಿ ಹ್ಯಾಡ್ ಟು ಡೂ ಸಮಥಿಂಗ್ ನ್ಯೂ. ಸೊ ಅವ್ರಿಗೂ ಅದು ಒಂದು ಚಾಲೆಂಜಿಂಗ್ ಆಗಿತ್ತು. ಆಮೇಲೆ ಶಿವಣ್ಣ ಹೆಂಗೆ ಅಂದರೆ ಅವ್ರು ಸೆಟ್ಟಿಗೆ ಬಂದಾಗ ಇಲ್ಲಿ ಆರಾಮ್ಸೆ ಕಾಮಾಗಿರ್ತಾರೆ, ಮಾತಾಡ್ಕೊಂಡಿರ್ತಾರೆ, ನಗ್ನಗ್ತಾ ಅವರೇ ಕಾಮಿಡಿ ಮಾಡ್ತಾ ಇರ್ತಾರೆ. ಅವರು ಜಾಸ್ತಿ ಮೋಸ್ಟ್ ನಟೋರಿಯಸ್ ಆನ್ ಸೆಟ್ ಅಂದರೆ ಅವ್ರನ್ನೇ ಜಾಸ್ತಿ ತರಲೆ ಮಾಡೋದೇ ಅವರು. ನಮ್ಮನ್ನೆಲ್ಲ ರೇಗಿಸ್ಕೊಂಡು ಕಾಲು ಎಳ್ಕೊಂಡು ಎಲ್ಲರನ್ನೂ ಇಡೀ ಸೆಟ್ಟಲ್ಲಿ ಇರೋನೆಲ್ಲ ರೇಗಿಸ್ತಾ ಇರ್ತಾರೆ. ಸೊ ಅಷ್ಟು ಏನೋ ಕೂಲಾಗಿರ್ತಾರೆ. ಬಟ್ ಶಾರ್ಟ್ ಬಂದು ಅಲ್ಲಿ ಸ್ಕ್ರೀನ್ ಮೇಲೆ ಹೋದ ತಕ್ಷಣ ಇಟ್ಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಪರ್ಸನ್. ಆ್ಯಂಡ್ ನಾವು ಇಡೀ ಒಂದೊಂದು ಶಾರ್ಟ್ ಎಂಜಾಯ್ ಮಾಡ್ತಾ ಇದ್ವಿ. ಸಾಕಾದಾಗಿ ಬರ್ತಾ ಇದೆ ಅಂತ ಅಲ್ಲೇ ನಮ್ಗೆ ಒಂದು ಔಟ್ಪುಟ್ ಏನು ಅಂತ ಗೊತ್ತಾಗ್ತಾ ಇತ್ತು. ಸೊ ಐ ಥಿಂಕ್ ವಿ ಹ್ಯಾವ್ ಜಸ್ಟ್ ಎಂಜಾಯ್ಡ್ ಡೂಯಿಂಗ್ ಗೋಸ್ಟ್. ಆ್ಯಂಡ್ ಅದೇ ನಾನು ಹೇಳ್ದಂಗೆ ಎಲ್ಲೋ ಇಷ್ಟು ಜನ ಇದ್ದಾರೆ ಯಾವತ್ತೂ ಅನ್ನಿಸ್ಲ. ಅಂದರೆ ಮೇ ಬಿ ದಿ ಆ್ಯಕ್ಟರ್ಸ್ ಯಾರು ಜಯರಾಮ್ ಆಗ್ಬೋದು, ಜಯರಾಮ್ ಸರ್, ಅನುಪಮ್ ಖೇರ್ ಸರ್ ಆಗಿರ್ಬೋದು, ದೇ ಹ್ಯಾವ್ ನೆವರ್ ಮೇಡ್ ಮಿ ಫೀಲ್ ದ್ಯಾಟ್. ಯಾಕೆಂದರೆ ಬಿಕಾಸ್ ದಟ್ಸ್ ದಿ ಗ್ರೇಟೆಸ್ಟ್ ಟ್ರೈಡ್ ಆಫ್ ಅ ವೆರಿ ಗುಡ್ ಆ್ಯಕ್ಟರ್. ಅಂದರೆ ಅಷ್ಟು ದೊಡ್ಡ ಸೂಪರ್ ಸ್ಟಾರ್ಸು ದೇ ನೆವರ್ ಮೇಕ್ ಯು ಫೀಲ್ ದಟ್ ಯುವರ್ ಏನೋ ನೀನು ಒಬ್ಬ ಚಿಕ್ಕ ಹುಡುಗ ಹೊಸ ಡೈರೆಕ್ಟ್ರು ಅಥವಾ ಆ ಥರ ಎಲ್ಲಿ ಅನ್ಸಲ್ಲ. ನಾನು ಆ್ಯಕ್ಟ್ರು, ನೀನು ಡೈರೆಕ್ಟ್ರು. ಫಸ್ಟ್ ಮಾಡೋದೇ ಅವ್ರು ಡೈರೆಕ್ಟರ್ನ ತುಂಬ ಕಂಫರ್ಟಬಲ್ ಮಾಡ್ತಾರೆ. ಸೊ ದಟ್ ದಿ ಡೈರೆಕ್ಟರ್ ಕ್ಯಾನ್ ಕಮ್ ಆ್ಯಂಡ್ ಟೆಲ್ ವಾಟ್ ಎಕ್ಸಾಕ್ಟ್ಲಿ ಹಿ ವಾಂಟ್ಸ್. ಏನೋ ಒಂದು ರೀಟೇಕ್ ಮಾಡಬೇಕು, ಇನ್ನೊಂದ್ಸಲಿ ಆ್ಯಕ್ಚುಲಿ ನಾವು ಸೆಟಲ್ ಬಂದು ರಿಹರ್ಸಲ್ ಮಾಡ್ತಾಯಿದ್ವಿ, ಕೀಪಿಂಗ್ ಆಲ್ ದ ಸೂಪರ್ ಸ್ಟಾರ್ಸ್ ಎಲ್ಲರೂ ಮಾಡೋರು. ಐ ಥಿಂಕ್
ಅದಕ್ಕೆ ನಿಮ್ಗೇನು ಅಂದರೆ ಅದು ಅಷ್ಟು ನ್ಯಾಚುರಲ್ ಆಗಿ ಕಾಣುತ್ತೆ ಸ್ಕ್ರೀನ್ ಮೇಲೆ, ಎಲ್ಲೂ ನಟನೆ ಅನ್ಸಲ್ಲ. ಸೊ ದಟ್ಸ್ ಹೌ ಏಬಲ್ ಟು. ಅಂಡ್ ಮೆಂಟಲಿ ಸಮ್ವೇರ್ ನೀವು ಎಲ್ಲೋ ಪ್ರಿಪೇರ್ ಇದ್ರೇನೋ ದಟ್ ಐ ವಿಲ್ ಡೈರೆಕ್ಟ್ ಅ ಮೂವಿ ಲೈಕ್ ದಿಸ್ ಅನ್ನೋ ಥರ? Because it was since long time. See, again, it's nothing like, okay, ಆ ಪ್ರೆಷರ್ ಅನ್ನೋದು ಏನು ಅಂತ ಆ ಥರ ನಮ್ಮ ಇರೋ ಪ್ರೆಷರ್ ಏನಂದ್ರೆ ಟೈಮ್ ಕರೆಕ್ಟಾಗಿ ಮುಗಿಸ್ಬೇಕನ್ನೋ ಪ್ರೆಷರ್ ಬಿಟ್ರೆ, ಇಷ್ಟು ಜನ ಇದ್ದಾರೆ, ಇಷ್ಟು ದೊಡ್ಡ ಸೆಟ್, ಆ ಪ್ರೆಷರ್ ಇರೋದಿಲ್ಲ. ಆ್ಯಂಡ್ ಮೋರ್ ಓವರ್ ಆ ಟೈಮಲ್ಲಿ ನಾನು ಆದಷ್ಟು ಕೂಲಾಗಿರ್ಬೋದು, ನಾನು ಕಾಮಾಗಿರ್ಬೋದು, ನಾನು ಕಾಮಾಗಿದೆ ಎಲ್ಲ ಕಾಮಾಗಿರುತ್ತೆ ಅಂತ. ಅಂದರೆ ಸೀನ್, ನಾವೇನು ಸೀನ್ ಶೂಟ್ ಮಾಡ್ತಾ ಅಲ್ಲಿ ಬಿ ಫೋಕಸ್ ಆನ್ ದಟ್. ನಾನು ಬೇರೆದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ದಲ್ಲೇ, ಓಕೆ ಇವತ್ತು ಈ ಸೀನ್ ಶೂಟ್ ಮಾಡ್ತಾ ಇದ್ದೀನಿ, ಈ ಸೀನ್ ಚೆನ್ನಾಗಿ ಬರಬೇಕು, ಅಷ್ಟೇ ನನ್ನ ಕೆಲಸ. ಐ ಫೋಕಸ್ ಓನ್ಲಿ ಆನ್ ದಟ್. ನಾನು ಬೇರೆದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ, ಬೇರೆ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ತುಂಬ ಜನ ಇದ್ದಾರೆ ಇವಾಗ. ಈ ಥರ ಸಿನಿಮಾಗಳಲ್ಲಿ, ಚಿಕ್ಕ ಸಿನಿಮಾಲಿ ಎಲ್ಲದ್ರ ಬಗ್ಗೆ ನಾನೇ ತಲೆ ಕೆಡ್ಸ್ಕೊಳ್ಳೋದು. ದೊಡ್ಡ ಸಿನಿಮಾದಲ್ಲಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಸಾಕಷ್ಟು ಜನ ಇರ್ತಾರೆ. ಪ್ರೊಡಕ್ಷನ್ ಮ್ಯಾನೇಜರ್ ಇರ್ತಾರೆ, ಪ್ರೊಡ್ಯೂಸರ್ ಇರ್ತಾರೆ, ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ಅವರೆಲ್ಲರೂ ಇರ್ತಾರೆ ಅವ್ರು ಬೇರೆ ಇದ್ರ ಬಗ್ಗೆ ಟೆನ್ಷನ್ ತಗೊಳ್ಳೋದಕ್ಕೆ. ನನ್ನ ಕೆಲಸ ಏನು, ಇವತ್ತು ಈ ಸೀನ್ ಇದೆ, ಈ ಸೀನ್ ಚೆನ್ನಾಗಿ ಬರಬೇಕು, ಈ ಸೀನ್ ಚೆನ್ನಾಗಿ ಬರೋಕ್ಕೆ ನಾನು ಏನು ಮಾಡಬೇಕು, ಅಷ್ಟೇ ಫೋಕಸ್ ಆಗಿರ್ತದೆ. ಆ್ಯಂಡ್ ನೀವು ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗಿದ್ರಿ, ಆ್ಯಂಡ್ ಈ ಥರ ಒಂದು ಇಂಡಸ್ಟ್ರಿಯಲ್ಲಿ ಈ ಒಂದು ಕೋರ್ಸ್ ಇರ್ಬೋದು, ಆ್ಯಕ್ಟಿಂಗ್ ಕ್ಲಾಸಸ್ ಇರ್ಬೋದು, ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಿಮ್ಗೆ ವೆರಿ ಅನ್ಸುತ್ತೆ? ಇಂಪಾರ್ಟೆಂಟ್, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ಇವಾಗ ಇವತ್ತು ಬರ್ತಾರೋ ಆ್ಯಕ್ಟರ್ಸ್ ಆಗಿರ್ಬೋದು ಅಥವಾ ಡೈರೆಕ್ಟರ್ಸ್ ಆಗಿರ್ಬೋದು, ಆ್ಯಕ್ಟರ್ಸ್ ಬೇಸಿಕ್ಲಿ no one expects them to be like to have six packs. ಇವತ್ತು ಎಸ್ಪೆಷಲಿ ಅವ್ರ ಒಂದೇ ಕ್ರೈಟೀರಿಯಾ, ಆ್ಯಕ್ಟಿಂಗ್ ಚೆನ್ನಾಗಿ ಬರಬೇಕು ಅಷ್ಟೇ. ಆ್ಯಕ್ಟಿಂಗ್ ಚೆನ್ನಾಗಿ ಬರಬೇಕು ಅನ್ನೋದಕ್ಕೆ ಯು ಹ್ಯಾವ್ ಟು ಗೋ ಟು ಅನ್ ಆ್ಯಕ್ಟಿಂಗ್ ಕ್ಲಾಸ್ ಮೋರ್ ಆ್ಯಂಡ್ ದೆನ್ ಗೋ ಟು ಜಿಮ್ ಆರ್ ಡ್ಯಾನ್ಸ್ ಕ್ಲಾಸ್ ಆರ್ ವಾಟ್ ಎವರ್ ಇಟ್ ಈಸ್. ಇದು ಲಾಸ್ಟ್ ಬರುತ್ತೆ. ಫಸ್ಟು ಜಿಮ್ ಹೋಗ್ತಾರೆ, ಆಮೇಲೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾರೆ, ಆಮೇಲೆ ಆ್ಯಕ್ಟಿಂಗ್ ಕ್ಲಾಸ್ ಹೋಗ್ತಾರೆ. ದಟ್ ಶುಡ್ ನಾಟ್ ಬಿ ಯುವರ್ ಲಾಸ್ಟ್ ಪ್ರಯಾರಿಟಿ, ಬಿಕಾಸ್ you have come here to become an actor. That should be your first priority. ಅದು ಉಲ್ಟಾ ಬರಬೇಕು. ಸೊ ಹೋಗಿ ಕಲಿಬೇಕು. ಯಾಕಂದರೆ ಆ್ಯಕ್ಟಿಂಗ್ ಸ್ಕೂಲ್ ಸಾಕಷ್ಟು ವಿಷಯಗಳನ್ನ ಹೇಳ್ಕೊಡ್ತಾರೆ. ಆ್ಯಂಡ್ ಫಾರ್ ಮೋಸ್ಟ್ ಆಫ್ ದೆಮ್ ಇಟ್ಸ್ ಆರ್ಗ್ಯಾನಿಕ್. ಫಾರ್ ಆಲ್ ಗುಡ್ ಆ್ಯಕ್ಟರ್ಸ್ ಇಟ್ಸ್ ಮೋರ್ ಆರ್ಗ್ಯಾನಿಕ್. ಅದು ABCD ಬರುತ್ತೆ, ಇನ್ನು ಮಿಕ್ಕಿ ಲೆಟರ್ಸ್ ಹೇಳ್ಕೊಡ್ಬೇಕು. ಕೆಲವ್ರಿಗೆ ABCD ಬರಲ್ಲ, ಅದು ಫಸ್ಟಿಂದ ಹೇಳ್ಕೊಡ್ಬೇಕಾಗುತ್ತೆ. ಅದು ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಮೋಸ್ಟ್ ಆಫ್ ದಮ್ ಇಟ್ಸ್ ಮೋರ್ ಆರ್ಗ್ಯಾನಿಕ್. ಅವ್ರು ನ್ಯಾಚುರಲಿ ದೇರ್ ಆ್ಯಕ್ಟರ್ಸ್. ಅವ್ರನ್ನ ನೀಟಾಗಿ ತಿದ್ದಬೇಕಷ್ಟೇ. ಆ ತಿದ್ದೋ ಕೆಲಸ ಆ್ಯಕ್ಚುಲಿ ಹ್ಯಾಪನ್ಸ್ ಇನ್ ದಟ್ ಆ್ಯಕ್ಟಿಂಗ್ ಸ್ಕೂಲ್. ಯಾವ ಏನೋ ಆ ಕಾಮಿಡಿ ಟೈಮಿಂಗಲ್ಲಿ ಡೈಲಾಗ್ ಹೊಡಿಯೋದು ಹೆಂಗೆ ಆಗಿರ್ಬೋದು, ಆ ಥರ ಸಣ್ಣ ಸಣ್ಣ ವಿಷಯಗಳು, ಯಾವ ಪದಗಳ ಮೇಲೆ ಸ್ಟ್ರೆಸ್ ಮಾಡಬೇಕು, ಯಾವ ಪದಗಳ ಮೇಲೆ ಸ್ಟ್ರೆಸ್ ಮಾಡಬಾರ್ದು, ಆ ಸೆಂಟೆನ್ಸ್ ಏನು, ಆ ಕ್ಯಾರೆಕ್ಟರ್ ಏನು, ಅರ್ಥ ಮಾಡ್ಕೊಳ್ಳೋದು ಹೆಂಗೆ, ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಂಡು ಆ ಡೈಲಾಗು, ಎದುರುಗಡೆ ಇರೋರು ಯಾರು, ಅವ್ರೇನು ಹೇಳ್ತಿದ್ದಾರೆ, ಹಿಂದಿನ ಸೀನ್ ಏನಾಗಿದೆ, ಮುಂದಿನ ಸೀನ್ ಏನಾಗಿದೆ, ಇದಿಷ್ಟು ಅರ್ಥ ಮಾಡ್ಕೊಂಡು ಒಬ್ಬ ಆ್ಯಕ್ಟ್ರು ಇನ್ವಾಲ್ವ್ ಆಗಿ ಆ್ಯಕ್ಟ್ ಮಾಡಬೇಕು. ಸೊ ಆ ಕಾನ್ಸಂಟ್ರೇಷನ್ನು, ಏರಿಳಿತ, ಅದೆಲ್ಲನೂ ಆ್ಯಕ್ಟಿಂಗ್ ಸ್ಕೂಲಲ್ಲಿ ಹೇಳ್ಕೊಡೋದು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಕೂಡ ಡೈರೆಕ್ಷನ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀರಾ, ಆ್ಯಂಡ್ ಆ ಸ್ಟೂಡೆಂಟ್ಸು ಲೈಕ್ ಉತ್ತಮ ಫಲಿತಾಂಶದಿಂದ ಏನಾದರೂ ಪಾಸ್ಔಟ್ ಆದರೆ ಅವ್ರಿಗೆ ನೀವು ನಿಮ್ಮ ನಿರ್ಮಾಣದ ಚಿತ್ರಗಳಲ್ಲಿ AD ಆಗಿ ಕೂಡ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ್ಯಂಡ್ ಥಿಯರಿಟಿಕಲಿ ನಾವು ಕಲಿಯೋದಕ್ಕೂ ಆ್ಯಂಡ್ ಹ್ಯಾಂಡ್ಸ್ ಆನ್ ಪ್ರಾಕ್ಟಿಕಲಿ ಒಂದು ಸೆಟ್ಟಲ್ಲಿ ವರ್ಕ್ ಮಾಡೋದಕ್ಕೂ ಬೋತ್ ಹ್ಯಾಸ್ ಇಟ್ಸ್ ಓನ್ ಅಡ್ವಾಂಟೇಜಸ್ ಆಫ್ ಲರ್ನಿಂಗ್. ಡೆಫಿನೆಟ್ಲಿ ಇಟ್ ಹ್ಯಾಸ್ ಇಟ್ಸ್ ಓನ್ ಅಡ್ವಾಂಟೇಜಸ್. ನಾನು ಮುಂಚೆ ಫ್ರೀಯಾಗೂ ಫಿಲ್ಮ್ ಮೇಕಿಂಗ್ ವರ್ಕ್ಶಾಪ್ನ ಮಾಡಿದ್ದೀನಿ. ಇಟ್ಸ್ ನಾಟ್ ದಟ್ ಇವಾಗ ಮಾತ್ರ ಅಂತಲ್ಲ, ಬಟ್ ವೆನ್ ಯು ಪೇಯಿಂಗ್ ಫಾರ್ ಸಮಥಿಂಗ್ ವಿಚ್ ಯು ವಾಂಟ್ ಟು ಲರ್ನ್ ಅಂದ ತಕ್ಷಣ ಯು ವಿಲ್ ಬಿ ಮೋರ್ ಸೀರಿಯಸ್ ಅಬೌಟ್ ದಟ್. ದಟ್ಸ್ ದಿ ಓನ್ಲಿ ಇಂಟೆನ್ಷನ್. ಹೇಳ್ಕೊಡ್ಬೇಕಾದ್ರೆ ನಾವು ಯಾಕೆ ಪೇ ಮಾಡಿ ಬನ್ನಿ ಅಂತ ಹೇಳಿ ಕೇಳ್ತೀವಿ ಅಂದರೆ ಟು ಚೆಕ್ ವೆದರ್ ದೇ ವೆರಿ ಸೀರಿಯಸ್ ಇನ್ ಟು ಫಿಲ್ಮ್ ಮೇಕಿಂಗ್ ಆರ್ ನಾಟ್. ಇದು ಸುಮ್ಮನೆ ಬಂದು ನಾನು ಕೂತ್ಕೊಳ್ತೀನಿ, ನೀನು ಕೂತ್ಕೋ, ಎಲ್ಲರೂ ಕಲ್ತ್ಕೋ, ಬಟ್ ಅವನೇನೋ ಬೇರೆದು ಮಾಡ್ತಾ ಇರ್ತಾನೆ. ಅಟ್ಲೀಸ್ಟ್ ಐಲ್ ಬಿ ಟೀಚಿಂಗ್ ಪೀಪಲ್ ಹೂ ರಿಯಲಿ ವಾಂಟ್ ಇಟ್, ರಾದರ್ ದ್ಯಾನ್ ಟೀಚಿಂಗ್ ಒಂದು ಲಾಟಲ್ಲಿ ಟೀಚ್ ಮಾಡಿ ಅದು ಯೂಸ್ ಮಾಡ್ತಾನೋ ಇಲ್ವೋ ಅಂತಲೂ ಗೊತ್ತಿಲ್ಲ ನನಗೆ. ವೆದರ್ ಹಿ ವಿಲ್ ಕಮ್ ಬ್ಯಾಕ್ ಟು ಫಿಲ್ಮ್ ಮೇಕಿಂಗ್ ಆರ್ ನಾಟ್. ಬಿಕಾಸ್ ಇವತ್ತು ಹೆಂಗಿದೆ ಅಂದರೆ ಕಂಟೆಂಟ್ಗೆ ತುಂಬ ಡಿಮ್ಯಾಂಡ್ ಇದೆ, ರೈಟರ್ಸಿಗೆ ತುಂಬ ಡಿಮ್ಯಾಂಡ್ ಇದೆ. ಅನ್ಫಾರ್ಚುನೇಟ್ಲಿ ವಿ ಡೋಂಟ್ ಹ್ಯಾವ್ ದಟ್ ಮೆನಿ ರೈಟರ್ಸ್ ಟುಡೇ. We have to create or encourage a lot of writing by giving money or teaching them or whatever you do. We have to create a lot of writers. ಇವತ್ತು ಕಂಟೆಂಟ್ ಬರೆಯೋರು ತುಂಬ ಕಡಿಮೆ ಜನ ಇದ್ದಾರೆ.
ಅಂದರೆ ಇನ್ ಟರ್ಮ್ಸ್ ಆಫ್ ಸ್ಟೋರಿ, ಫಿಲ್ಮ್ ಸ್ಟೋರಿ ಅವ್ರ ಡೈಲಾಗ್ಸ್ ಆಗಿರ್ಬೋದು, ತುಂಬ ಕಡಿಮೆ ಜನ ಇದ್ದಾರೆ. ಆ ಒಂದು ನಂಬರ್ ಜಾಸ್ತಿ ಆಗಬೇಕು. ಆ ನಂಬರ್ ಜಾಸ್ತಿ ಆಗೋದಕ್ಕೆ ನೀವು ಏನು ಮಾಡ್ತೀರೋ ಅದು ಮಾಡಲೇಬೇಕು. ಅಂದರೆ ಆ್ಯಸ್ ಅ ಫಿಲ್ಮ್ ಮೇಕರ್ ನನಗೂ ಸಾಕಷ್ಟು ಜನ ರೈಟರ್ಸ್ ಬೇಕು. ನಾನೇ ಎಲ್ಲ ಸಿನಿಮಾಗಳು ಬರೆಯೋಕ್ಕಾಗೋದಿಲ್ಲ. ಇವಾಗ ನಾನೊಂದು ಸಿನಿಮಾ ಮುಗಿಸಿದ ತಕ್ಷಣ ಇನ್ನೊಂದು ಸ್ಕ್ರಿಪ್ಟ್ ರೆಡಿ ಇದ್ದರೆ ವರ್ಷಕ್ಕೆ ನಾನು 2 ಸಿನಿಮಾ ಡೈರೆಕ್ಟ್ ಮಾಡ್ಬೋದು. ಇಲ್ಲ ಅಂದರೆ 1 ವರ್ಷಕ್ಕೋ ಅಥವಾ 2 ವರ್ಷಕ್ಕೆ ಒಂದು ಸಿನಿಮಾ ಡೈರೆಕ್ಟ್ ಮಾಡಬೇಕಾಗುತ್ತೆ. ಸೊ ಅದೆಲ್ಲನೂ ತಲೆಯಲ್ಲಿ ಇಟ್ಕೊಂಡು ಓಕೆ ಐ ಥಾಟ್ ಐ ವಿಲ್ ಸ್ಟಾರ್ಟ್ ಅ ಫಿಲ್ಮ್ ಮೇಕಿಂಗ್ ವರ್ಕ್ಶಾಪ್. ಮುಂಚೆ ಲಾಕ್ಡೌನ್ ಟೈಮಲ್ಲಿ ಮಾಡಿದ್ದೆ, ಆನ್ಲೈನಲ್ಲಿ ಮಾಡಿದ್ದೆ. ಅದು ಫ್ರೀ ಕೋರ್ಸ್ ಆಗಿತ್ತು, ಫ್ರೀ ಕ್ಲಾಸಸ್, ಎನಿವನ್ ಕುಡ್ ಕಮ್ ವಾಚ್ ಇಟ್. ಆ್ಯಂಡ್ ಆವಾಗ ಲೋಕೇಶ್ ಕನಕರಾಜ್ ಆಗಿರ್ಬೋದು, ನಿತೇಶ್ ತಿವಾರಿ ಆಗಿರ್ಬೋದು, ಅಥವಾ ಕಾರ್ತಿಕ್ ಗೌಡ ಆಗಿರ್ಬೋದು, ಸಾಕಷ್ಟು ಜನ ಬೇರೆ ಬೇರೆ ಭಾಷೆಯ ಗಣ್ಯರು ಅದರಲ್ಲಿ ಭಾಗವಹಿಸಿದ್ರು, ಅವರು ಹೇಳ್ಕೊಡೋರು. ದಿಸ್ ಟೈಮ್ ಆಲ್ಸೋ ದಿಲ್ ವಿಲ್ ಗೆಸ್ಟ್ ಲೆಕ್ಚರರ್ಸ್, ಬಟ್ ದಿಸ್ ವಿಲ್ ಮೋರ್ ಆನ್ ರೈಟಿಂಗ್. ಹಿಂಗೊಂದು ಕತೆ ಬರೆಯೋದು, ಅಥವಾ ಕತೆ ಬರೆಯೋಕ್ಕೆ ನೀವೇನು ತಲೆಯಲ್ಲಿ ಇಟ್ಕೊಳ್ಬೇಕು, ಅಥವಾ ಡೈರೆಕ್ಟ್ ಆಗಬೇಕು ಏನು ಮಾಡಬೇಕು, ಸ್ಕ್ರೀನ್ ಪ್ಲೇ ಬರೆಯೋದು ಹೆಂಗೆ, ಅದ್ರ ಮೇಲೆ ಇಟ್ ವಿಲ್ ಬಿ ಮೋರ್ ಫೋಕಸ್ಡ್. ನಿಮ್ಮ ಗೋಸ್ಟ್ ಚಿತ್ರ ಒಂದು ಪ್ಯಾನ್ ಇಂಡಿಯಾ ಫಿಲ್ಮ್ ಆ್ಯಂಡ್ ಪ್ಯಾನ್ ಇಂಡಿಯಾ ಆ್ಯಕ್ಟರ್ಸ್ ಇರುವಂತಹ ಸಿನಿಮಾ ಅದು. ಸೊ ಲ್ಯಾಂಗ್ವೇಜ್, ಈ ಭಾಷೆ ಅನ್ನೋದು ಬ್ಯಾರಿಯರ್ ಆಗಿ ಏನಾದ್ರು ಇತ್ತಾ? ಭಾಷೆ ಬ್ಯಾರಿಯರ್ ಅಂತ ಹಾಗೇನು ಅನ್ಸಲ್ಲ. ಅಂದರೆ ಆ್ಯಕ್ಷನ್ ಸಿನಿಮಾ ಒಂದು ಅಡ್ವಾಂಟೇಜ್ ಇರುತ್ತೆ. ಆ್ಯಕ್ಷನ್ಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರೋದಿಲ್ಲ, ಬೇರೆದಕ್ಕಿರುತ್ತೆ. ಅಂದರೆ ಇವಾಗ ಒಂದು ಕಾಮಿಡಿ ಸಿನಿಮಾ ಮಾಡ್ತಾಯಿದ್ದೀವಿ ಅಂದರೆ ಇಲ್ಲಿ ವರ್ಕ್ ಆಗೋಂಥ ಕಾಮಿಡಿ ಬೇರೆ ಸ್ಟೇಟಲ್ಲಿ ವರ್ಕ್ ಆಗ್ದಲೇ ಇರ್ಬೋದು. ಯಾಕೆಂದರೆ ನೇಟಿವಿಟಿ ಬೇರೆ ಇರುತ್ತೆ, ಸ್ಲ್ಯಾಂಗ್ ಬೇರೆ ಇರುತ್ತೆ, ಸಾಕಷ್ಟು ವಿಷಯಗಳಿರುತ್ತೆ. ಇಲ್ಲಿನ ಡೈಲಾಗ್ ಬೇರೆ ಥರ ಇರುತ್ತೆ. ಅದನ್ನೇ ನೀವು ಡಬ್ ಮಾಡಿ ಅಲ್ಲಿ ಹೊಡೆದ್ರೆ ಅದು ವರ್ಕ್ ಆಗ್ದಲೇ ಇರ್ಬೋದು. ಸಾಕಷ್ಟು ವಿಷಯಗಳಿರುತ್ತೆ. ಬಟ್ ಆ್ಯಕ್ಷನ್ ಈಸ್ ಕಾಮನ್. ಇಲ್ಲಿ ಹೊಡೆದ್ರು ಬೀಳೋದೆ, ಅಲ್ಲಿ ಹೊಡೆದ್ರು ಬೀಳೋದೆ. ಸೊ ಅದಕ್ಕೆ ಆ್ಯಕ್ಷನ್ ವರ್ಕ್ಸ್ ಯೂನಿವರ್ಸಲಿ. ಆ್ಯಕ್ಷನ್ ಫಿಲ್ಮ್ಸ್ ಯೂನಿವರ್ಸಲಿ, ಇಂಡಿಯಾ ಅಂತಲ್ಲ, ಪ್ಯಾನ್ ಇಂಡಿಯಾ ಅಂತಲ್ಲ, ಯೂನಿವರ್ಸಲಿ ಎಲ್ಲ ಕಡೆನೂ ಆ್ಯಕ್ಷನ್ ವರ್ಕ್ಸ್. ಸೊ ಅದಕ್ಕೋಸ್ಕರ ವಿ ಥಾಟ್, ವಿ ಇನಿಷಿಯಲಿ ಡಿಂಟ್ ಹ್ಯಾವ್ ಐಡಿಯಾ ಟು ಮೇಕ್ ಇಟ್ ಅ ಪ್ಯಾನ್ ಇಂಡಿಯನ್ ಫಿಲ್ಮ್. ಪ್ಯಾನ್ ಇಂಡಿಯನ್ ಸಿನಿಮಾ ಅನ್ನೋದು ಅದಾಗೆ ಆಗಬೇಕು. ಬಟ್ ವಿ ಹ್ಯಾಡ್ ಫೋಕಸ್ಡ್ ಆನ್ ಸೌತ್ ಇಂಡಿಯಾ ಮಾರ್ಕೆಟ್, ಅಟ್ಲೀಸ್ಟ್ ಕರ್ನಾಟಕ, ತಮಿಳ್ನಾಡು, ಆಂಧ್ರ ಪ್ರದೇಶ್, ತೆಲಂಗಾಣ, ಕೇರಳ, ಇಲ್ಲಿ ಫೋಕಸ್ ಮಾಡೋಣ ಅಂತ. ಆ್ಯಂಡ್ ಜಯರಾಮ್ ಸರ್ ಆ್ಯಡ್ ಆನ್ ಆದರು, ಅನುಪಮ್ ಖೇರ್ ಸರ್ ಆ್ಯಡ್ ಆನ್ ಆದರು. ದೆನ್ ತೊಗೊಂಡೋಗಿ ಸಿನಿಮಾ ನಾವು ಪೆನ್ ಸ್ಟುಡಿಯೋಸಿಗೆ ತೋರಿಸಿದ್ವಿ. ದೇ ವರ್ ವೆರಿ ಇಂಪ್ರೆಸ್ಡ್ ವಿತ್ ದ ಫಿಲ್ಮ್. ಸೊ ದೇ ಥಾಟ್ ದಿಸ್ ಹ್ಯಾಸ್ ದಿ ಪೊಟೆನ್ಷಿಯಲ್ ಫಾರ್ ನಾರ್ತ್ ಇಂಡಿಯಾ ಆಲ್ಸೋ. ಸೊ ಹಾಗಾಗಿ ಅಗೇನ್ ಇಟ್ ಕೀಪ್ಸ್ ಗ್ರೋಯಿಂಗ್. ಆ್ಯಂಡ್ ಆಲ್ಸೋ ವಿ ಆಲ್ಸೋ ಕೀಪ್ ಲರ್ನಿಂಗ್. ಓಕೆ, ಯೂನಿವರ್ಸಲ್ ಸಬ್ಜೆಕ್ಟ್ಗಳು ಮಾಡೋದು ಹೇಗೆ, ಓಕೆ ಇಡೀ ಇಂಡಿಯನ್ ಮಾರ್ಕೆಟ್ನ ತಲೆಯಲ್ಲಿ ಇಟ್ಕೊಂಡು ಸಿನಿಮಾ ಮಾಡೋದು ಹೇಗೆ, ಓಕೆ ಏನೇನು ಇರಬೇಕು. ಇಟ್ ಈಸ್ ಜಸ್ಟ್ ನಾಟ್ ಫಾರ್ ಒನ್ ಕ್ಲಾಸ್ ಯು ಆರ್ ಕೇಟರಿಂಗ್ ದ ಫಿಲ್ಮ್. ಇಟ್ ಈಸ್ ಜಸ್ಟ್ ನಾಟ್ ಫಾರ್ ಪೀಪಲ್ ಹು ಕಮ್ ಟು ಮಲ್ಟಿಪ್ಲೆಕ್ಸ್ ಯು ಆರ್ ಕೇಟರಿಂಗ್ ದ ಫಿಲ್ಮ್. ಯು ಆರ್ ಕೇಟರಿಂಗ್ ಟು ಅದರ್ ಕ್ಲಾಸಸ್ ಆಲ್ಸೋ. ಅದನ್ನ ಡೈಲ್ಯೂಟ್ ಮಾಡಿದ್ರೆ, ಕಥೆನ ಡೈಲ್ಯೂಟ್ ಮಾಡಿದಲ್ಲೇ ಎಲ್ರಿಗೂ ಎಂಟರ್ಟೈನಿಂಗ್ ಆಗಿ ಇಡೋದು ಹೆಂಗೆ ಅನ್ನೋದು, ಒಂದು ಕಾಂಟೆಂಟ್ ಬರೆಯೋದು ಹೆಂಗೆ ಅನ್ನೋದು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ವಿಚ್ ಈಸ್ ವೆರಿ ಡಿಫಿಕಲ್ಟ್ ಇವತ್ತಿನ ಪರಿಸ್ಥಿತಿಗೆ. ಬಟ್ ಯಾ, ಅಗೇನ್ ದಿ ಚಾಲೆಂಜ್ ಇಸ್ ಬಿಗರ್ ಆ್ಯಂಡ್ ದಿ ಮಾರ್ಕೆಟ್ ಇಸ್ ಬಿಗರ್. ಆ್ಯಂಡ್ ನೀವು ಮಾರ್ಕೆಟ್ ಬಿಗರ್ ಅಂತ ಹೇಳಿದಾಗಲೇ ಈ OTT ಅನ್ನೋದು ಇಸ್ ಒನ್ ಆಫ್ ದ ಈ ಕೋವಿಡ್ ಆದಮೇಲಂತೂ ಇಟ್ ಬಿಕೇಮ್ ವೆರಿ ಹ್ಯೂಜ್, ಇಟ್ ಬಿಕೇಮ್ ಬಿಗ್ ಆ್ಯಂಡ್ ಅದೊಂಥರ ಗ್ಲೋಬಲ್ ಪ್ಲ್ಯಾಟ್ಫಾರ್ಮ್ ಇದ್ದ ಹಾಗೆ. OTT ಜೊತೆಗೆ ಈ AI ಟೆಕ್ನಾಲಜೀಸ್ ಅನ್ನೋದು ಸಿನಿಮಾದಲ್ಲಿ ತುಂಬ ಯೂಸ್ ಮಾಡ್ತಾರೆ. ಆ್ಯಂಡ್ ನಾವು ಅಂದ್ಕೊಂಡು ಇರೋದಿಲ್ಲ ಆ ಥರ ಎಲ್ಲ ಟೆಕ್ನಾಲಜಿ ಬಂದಿದೆ. ಆ್ಯಸ್ ಆಡಿಯನ್ಸ್ ನಾವು ಈ ಥರನೂ ಸಿನಿಮಾ ಇರುತ್ತೆ, ಇದರಲ್ಲೂ ಏನೋ ಒಂದು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಅನ್ನೋ ಥರ. ಸೊ ಈ OTT ಆಗಿರಬಹುದು ಅಥವಾ AI ಟೆಕ್ನಾಲಜಿ ಆಗಿರಬಹುದು, ಸಿನಿಮಾ ಇಂಡಸ್ಟ್ರಿಲಿ ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂತ ನಿಮಗನ್ಸುತ್ತೆ? ನಿಮ್ಮ ಅಭಿಪ್ರಾಯ ಏನು? ಡೈರೆಕ್ಷನ್ ಕಾಂಟೆಂಟ್ ತುಂಬ ಹತ್ತಿರ ಆಯಿತು. ಮುಂಚೆ ನಾವು ಕಾಂಟೆಂಟ್ಗೋಸ್ಕರ ಹುಡ್ಕೊಂಡು ಹೋಗ್ಬೇಕಾಗಿತ್ತು ಪ್ಲ್ಯಾಟ್ಫಾರ್ಮ್ಸ್. ಇವಾಗೆಲ್ಲ ಥಿಯೇಟ್ರಲ್ಲಿ ಬರುತ್ತೆ, ಎಲ್ಲ ಚಾನಲಲ್ಲಿ ಬರೋದು ನಮಗೆ. ಇವಾಗ ನಾನು ಬೇರೆ ಭಾಷೆಯ ಸಿನಿಮಾ ನೋಡಬೇಕು, ಫಾರ್ ಎಕ್ಸಾಂಪಲ್ ನಾನೇನೋ ಒಂದು ಫ್ರೆಂಚ್ ಸಿನಿಮಾ ನೋಡಬೇಕು, ಸ್ಪ್ಯಾನಿಷ್ ಸಿನಿಮಾ ನೋಡಬೇಕು, ಅಥವಾ ಕೊರಿಯನ್ ಸಿನಿಮಾ ನೋಡಬೇಕು, ಜಾಪನೀಸ್ ಫಿಲ್ಮ್ ನೋಡಬೇಕು ಅಂದರೆ ನನಗೆ ಅದೆಲ್ಲೂ ಸಿಗ್ತಾ ಇರಲಿಲ್ಲ. ಇವತ್ತು OTT ಪ್ಲ್ಯಾಟ್ಫಾರ್ಮ್ಸಿಂದ ಸಿಗ್ತಾ ಇದೆ. ಆಮೇಲೆ ಮುಂಚೆ ಹೆಂಗಾದಂದರೆ ಚಾನಲ್ ಹಾಕ್ದಂಗೆ ಮಾತ್ರ ನಾನು ನೋಡಬೇಕಾಗ್ತಾಯಿತ್ತು. ಇವಾಗ ನಾನು ಎಷ್ಟು ಸಲ ಬೇಕಾದ್ರೂ ಹಾಕೊಂಡು ನೋಡ್ಬೋದು, ಯಾವ ಸೀನಿಂದ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು. ಸೊ ಎಲ್ಲ ಕೈಯಲ್ಲಿದೆ ಇವತ್ತು ಕಂಟೆಂಟ್. ಆಮೇಲೆ ಜನಕ್ಕೆ ಹೆಂಗೆ ಅಂದರೆ ಸಾಕಷ್ಟು ಕಂಟೆಂಟ್ ನೋಡಿ ಅವರಿಗೆ ಹೆಂಗೆ ಅಂದರೆ ಓಕೆ ಎಲ್ಲ ಥರದ ಸಿನಿಮಾಗಳು ನೋಡ್ಬಿಟ್ಟಿರ್ತಾರೆ. ಮುಂಚಿನ ಥರ ಅಲ್ಲ ಜನ, ಅವರು ಅಪ್ಗ್ರೇಡ್ ಆಗಿದ್ದಾರೆ ಆಗಲೇ. ಅಂದರೆ ಟೆಕ್ನಾಲಜಿ ವೈಸ್, ಅಂದರೆ ಟೆಕ್ನಿಕಲಿ ಅವರು ಅಪ್ಗ್ರೇಡ್ ಆಗಿದ್ದಾರೆ. ಸಿನಿಮಾ ಕ್ವಾಲಿಟಿ ವೈಸ್ ಬೇರೆ ಬೇರೆ ಜಾನ್ರಲ್ಲಿ ಬೇರೆ ಬೇರೆ ಥರದ ಸಿನಿಮಾಗಳನ್ನ, ಸೀಕ್ವೆನ್ಸ್ಗಳನ್ನ
ತುಂಬ ಇಂಟೆಲಿಜೆಂಟ್ ಆಗಿದ್ದಾರೆ ಜನ. ಸೊ ನಾವು ಸಿನಿಮಾ ಮಾಡಬೇಕಾದ್ರೆ ಅಷ್ಟೇ ಕಾಂಟೆಂಟ್ ರಿಚ್ ಆಗಿ ಮಾಡಬೇಕು. ಇವಾಗ ಮುಂಚಿನ ಥರ ನಾವೇನೋ ಒಂದು 4 ಫೈಟ್ 4 ಸಾಂಗ್ ಇಟ್ಬಿಟ್ಟು ಸಿನಿಮಾ ಮಾಡೋಕ್ಕಾಗೋದಿಲ್ಲ. ನಮ್ಮ ಸಿನಿಮಾ ಮೇಕಿಂಗ್ ಸ್ಟೈಲು ಚೇಂಜ್ ಆಗಿದೆ. ಸೊ ವಿ ಹ್ಯಾವ್ ಟು ಅಗೇನ್ ನಮ್ಮ ಸ್ಕಿಲ್ಸ್ನ ನಾವೇ ಚಾಲೆಂಜಿಂಗ್ ಆಗಿ ತೊಗೊಂಡು ಮಾಡ್ತಾ ಇರಬೇಕು. ವಿ ಹ್ಯಾವ್ ಟು ಕೀಪ್ ದಟ್ ಆಲ್ವೇಸ್ ರೋಲಿಂಗ್. ಮುಂಚೆ ಹೆಂಗೆ ಅಂದರೆ ಓಕೆ ಇದು ಫೈಟ್ ಇದೆ, ಇಲ್ಲಿ ಸಾಂಗ್ ಇದೆ, ಇಲ್ಲಿ ಹೀರೋಯಿನ್ ಇದೆ, ಸಗದಾಗಿದೆ. ಇವಾಗ ಹಂಗೆ ವರ್ಕ್ ಆಗ್ತಾಯಿಲ್ಲ. ನೀವು ಅದು ಕೊಟ್ಟರೆ ಇಷ್ಟ ಆಗ್ತಾಯಿಲ್ಲ ಜನಕ್ಕೆ. ಏನೋ ಬೇರೆದಿರಬೇಕು, ಏನೋ ಹೊಸ್ತಿರಬೇಕು. ಅವಾಗ ಓಕೆ ಇದೆಲ್ಲೂ ಬಂದಿಲ್ದಲ್ಲೇ ಇರಬೇಕು ಈ ಕಂಟೆಂಟು, ಅವಾಗ ಇಷ್ಟಪಡ್ತಿದ್ದಾರೆ. ಐ ಥಿಂಕ್ ದಟ್ಸ್ ದಿ ಕೆಪಾಸಿಟಿ ಆಸ್ OTT ಪ್ಲ್ಯಾಟ್ಫಾರ್ಮ್ಸ್ ಹ್ಯಾವ್ ಮೇಡ್ ಇಟ್. ಕಾಂಟೆಂಟ್ನ ತುಂಬ ಹತ್ತಿರ ತೊಗೊಬೋದು ಜನಕ್ಕೆ. ಎಲ್ಲರೂ ರೀಚಬಿಲಿಟಿ ಇದೆ. ಯಾರು ಯಾವಾಗ ಬೇಕು, ಯಾವ ಕಾಂಟೆಂಟ್ ಬೇಕಾದ್ರೂ ನೋಡ್ಬೋದು. ಇನ್ ಟರ್ಮ್ಸ್ ಆಫ್ AI ಟೆಕ್ನಾಲಜಿ, ಇಟ್ಸ್ ಸ್ಟಿಲ್ ಇನ್ ಡೆವಲಪಿಂಗ್ ಮೋಡಲ್ಲಿದೆ. ಕಂಪ್ಲೀಟ್ಲಿ ಏನಾಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಕ್ಸ್ ಯು ಅಂದರೆ ಹೆಲ್ಪ್ ಮಾಡುತ್ತೆ, ನಿಮ್ಮ ಕೆಲಸನ ಸುಲಭ ಮಾಡುತ್ತೆ. ನೀವೇನೋ ಒಂದು ಮೇಲ್ ಬರಿಬೇಕು, ಈಸಿ ಬರೆಯೋದಕ್ಕೆ ಇವಾಗ 2 ನಿಮಿಷದಲ್ಲಿ ಒಂದು ಮೇಲ್ ಬರಿಬೋದು ಸಬ್ಜೆಕ್ಟ್ ಏನು ಅಂತ ಕೊಟ್ಟರೆ. ಅಥವಾ ಸಿನಿಮಾ ಇಂಡಸ್ಟ್ರಿಗೆ ಬಂದರೆ ವಾಯ್ಸಸ್ ಆಗಲಿ, ಮಾಡ್ಯುಲೇಷನ್ ಆಗಲಿ ಟ್ರೈನ್ ಮಾಡ್ಬೋದು. ಮಾಡ್ಯೂಲ್ಸ್ನ ಯಾರು ವಾಯ್ಸ್ ಬೇಕಾದ್ರು ಯಾರು ಬೇಕಾದ್ರೂ ಹೇಳ್ಬೋದು, ಮ್ಯಾಚ್ ಮಾಡ್ಬೋದು ಆ ವಾಯ್ಸಸ್ನ. ನಮ್ಮ ಸಿನಿಮಾಲು ಸಾಕಷ್ಟು ವಾಯ್ಸಸ್ಗಳನ್ನ ಮ್ಯಾಚ್ ಮಾಡಿದ್ದೀವಿ. ಆ ಥರ ಸಾಕಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಹೆಲ್ಪ್ ಯು. ಬಟ್ ಅಗೇನ್ ಏನು ಅಂದರೆ ಇಮ್ಯಾಜಿನೇಷನ್ ಇಸ್ ವಾಟ್ ಲೀಡ್ಸ್ ಟು ಆಲ್ ದೋಸ್ ಥಿಂಗ್ಸ್. ಆ ಇಮ್ಯಾಜಿನೇಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೋಕ್ಕಾಗಲ್ಲ, ಹ್ಯೂಮನ್ ಬೀಯಿಂಗೇ ಮಾಡಬೇಕು. ಅದನ್ನ ನೀವೇನು ಇಮ್ಯಾಜಿನ್ ಮಾಡ್ತೀವೋ ಅದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ಬೋದು. ಅಗೇನ್ ಕೆಲಸ ಅಂತೂ ಡೆಫಿನೆಟ್ಲಿ ಸುಲಭ ಮಾಡುತ್ತದು. ಐ ಥಿಂಕ್ ಇಟ್ ಶುಡ್ ಬಿ ಆಲ್ವೇಸ್ ಸಿ ಚೇಂಜ್ ವಿಲ್ ಕಮ್. ಆ ಚೇಂಜ್ ಜೊತೆ ನೀವು ಹೆಂಗೆ ಅದನ್ನ ಏನೋ ಬದಲಾಯಿಸ್ಕೊಂಡು ಹೋಗ್ತೀರಾ, ಅಥವಾ ಅದನ್ನ ನಿಮ್ಮ ಅಡ್ವಾಂಟೇಜ್ ಹೆಂಗೆ ತೊಗೊಂಡು ಹೋಗ್ತೀರಾ ಅನ್ನೋದೇ ಅದನ್ನ ಕಲಿಬೇಕು ಹೊತ್ತು. ಚೇಂಜ್ ಆಗ್ತಾ ಇದೆ ಅಂತ ಸ್ಟಾಪ್ ಮಾಡೋಕ್ಕೆ ಹೋಗ್ಬಾರ್ದು. ಚೇಂಜ್ ವಿಲ್ ಹ್ಯಾಪನ್, ಎವ್ರಿಥಿಂಗ್ ವಿಲ್ ಚೇಂಜ್. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಮುಂಚೆ ನಾವು ರೀಲಲ್ಲಿ ಶೂಟ್ ಮಾಡ್ತೀವಿ, ಇವಾಗ ಡಿಜಿಟಲ್ ಶೂಟ್ ಮಾಡ್ತಿದ್ವಿ. ಸಾಕಷ್ಟು ಅಪೋಸಿಷನ್ ಇತ್ತು, ರೀಲೇ ಶೂಟ್ ಮಾಡಬಾರ್ದು ಅಂತ. ಇವತ್ತೆಲ್ಲರೂ ಡಿಜಿಟಲ್ ಕ್ಯಾಮ್ರಲ್ಲಿ ಯೂಸ್ ಮಾಡ್ತಿದ್ವಿ. ಇವತ್ತು ನಾವು ಇಂಟರ್ವ್ಯೂ ಶೂಟ್ ಮಾಡೋಕ್ಕೆ ಇಷ್ಟು ಈಸಿ ಆಗ್ತದೆ ಡಿಜಿಟಲ್ ಕ್ಯಾಮ್ರಾಸ್. ಸೊ ಡಿಜಿಟಲ್ ಕ್ಯಾಮ್ರಾಸಲ್ಲಿ ನಾನು ಹೆಂಗೆ ಶೂಟ್ ಮಾಡೋದು, ಎಷ್ಟು ಚೆನ್ನಾಗಿ ಶೂಟ್ ಮಾಡಬೇಕು ಅಂತ ಯೋಚನೆ ಮಾಡಬೇಕು ಹೊತ್ತು ನಾನು ಡಿಜಿಟಲ್ ಕ್ಯಾಮ್ರಾಸಲ್ಲಿ ಶೂಟ್ ಮಾಡೋದು, ನಾನು ಮಾಡೋದೇ ರೀಲಲ್ಲಿ ಅಂತ ಹೇಳ್ಬಾರ್ದು. ನಾನು ಇದರಲ್ಲಿ ಇಟ್ಕೊಂಡು ಅದನ್ನ ಹೆಂಗೆ ಯೂಸ್ ಮಾಡ್ಕೊಳ್ತೀನಿ, ಹೊಸ ಥರ ಕ್ರಿಯೇಟಿವ್ ಆಗಿ ಹೆಂಗೆ ಶಾರ್ಟ್ ತೆಗಿತೀನಿ. ಚಿಕ್ಕ ಕ್ಯಾಮ್ರಾನ ಎಲ್ಲಿ ಬೇಕಾದ್ರೆ ಇಡ್ಬೋದು, ಸಾಕಷ್ಟು ಥರ ಕ್ಯಾಮ್ರಾಗಳಿದ್ದಾವೆ ಇವಾಗ. ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಹೆಂಗೆ ಒಂದು ಸಿನಿಮಾನ ಶೂಟ್ ಮಾಡ್ತೀವಿ ಅಂತ ಯೋಚನೆ ಮಾಡಬೇಕು ಹೊತ್ತು ಉಲ್ಟಾ ಆಗ್ಬಾರ್ದು. ಸೊ ಹಾಗೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಇದನ್ನೆಲ್ಲ ಇಟ್ಕೊಂಡು ನಾವು ಕ್ರಿಯೇಟಿವ್ ಆಗಿ ಹೆಂಗೆ ಒಂದು ಸಿನಿಮಾ ಶೂಟ್ ಮಾಡ್ತೀವಿ ಅನ್ನೋದು ಯೋಚನೆ ಆಗಿರ್ಬೋದು. ಎಸ್, ನಿಮ್ಮನ್ನು ಜನ RJ ಶ್ರೀನಿ ಆಗಿ ಗುರುತಿಸ್ತಾರೆ, ಇಷ್ಟಪಡ್ತಾರೆ. ಆ್ಯಕ್ಟರ್ ಶ್ರೀನಿ ಆಗಿ, ಈಗ ಡೈರೆಕ್ಟರ್ MG ಶ್ರೀನಿವಾಸ್ ಆಗಿ ನಿಮಗೆ ಯಾವ ರೋಲ್ ತುಂಬ ಇಷ್ಟ ಆಗುತ್ತೆ? ಜನ ನಿಮ್ಮನ್ನ ಹಿಂಗೆ ಗುರುತಿಸಿದಾಗ ನನಗೆ ಖುಷಿ ಆಗುತ್ತೆ ಅನ್ನೋದು. ಈ ಜನ ಬಂದ ತಕ್ಷಣ ಸರ್ ಸಿನಿಮಾ ನೋಡಿದೆ, ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದೀರಾ, ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದೀರಾ ಅಂತ ಹೇಳ್ತಾರೆ, ಎರಡೂ ಹೇಳ್ಬಿಡ್ತಾರೆ ಒಟ್ಟಿಗೆ. ಸೊ ಬಟ್ ಐ ಹ್ಯಾವ್ ಬೀನ್ ಎಂಜಾಯಿಂಗ್. ನನಗೇನು ಒಳ್ಳೆ ಕೆಲಸ ಆಗಬೇಕು ಅಷ್ಟೇ. ನಾನು ಬರೀ ಆ್ಯಕ್ಟಿಂಗ್ ಮಾಡಬೇಕು, ಬರೀ ಡೈರೆಕ್ಷನ್ ಮಾಡಬೇಕು, ಅಥವಾ ಆ್ಯಕ್ಟ್ರು ಡೈರೆಕ್ಟರ್ ನಾನೇ ಆ್ಯಕ್ಟಿಂಗ್ ಮಾಡ್ಕೊಂಡು ಡೈರೆಕ್ಟ್ ಮಾಡಬೇಕು ಅನ್ನೋದಿಲ್ಲ. ಎಂಡ್ ಆಫ್ ದ ಡೇ ಐ ಹ್ಯಾವ್ ಟು ಡೂ ಅ ಗುಡ್ ಜಾಬ್ ಅಷ್ಟೇ. ಯಾವ ಒಳ್ಳೆ ಕೆಲಸ ಯಾವ್ದು ಸಿಗೋದು ಅದು ನಾನು ಮಾಡ್ತಾ ಇರ್ತೀನಿ. ಈಗ ಗೋಸ್ಟ್ ಒಂದು ಬ್ಲಾಕ್ ಬಸ್ಟರ್ ಹಿಟ್ ನಂತರ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಯಾವುದು ರೆಡಿ ಆಗಿರುವಂಥದ್ದು? ನೆಕ್ಸ್ಟು ಬೀರ್ಬಲ್ ಪಾರ್ಟ್ 2 ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಕೇಸ್ 2. ಅದಾದಮೇಲೆ ಗೋಸ್ಟ್ ಪಾರ್ಟ್ 2 ಅದು ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು 2 ಲೈನಪ್ಪಲ್ಲಿದೆ. ಮಧ್ಯದಲ್ಲಿ ಒಂದು ಸಿನಿಮಾ ಇದೆ ವಿಚ್ ವಿ ಆರ್ ಪ್ಲ್ಯಾನಿಂಗ್. ಅಂದರೆ ದಟ್ಸ್ ಮೋರ್ ಲೈಕ್ ಏನೋ ಬೇಸ್ಡ್ ಆನ್ ಅ ಜಾಪನೀಸ್ ನಾವೆಲ್. ಓಕೆ, ಶಿವಣ್ಣ ಅವ್ರ ಹೋಮ್ ಪ್ರೊಡಕ್ಷನ್, ಅದು ಮಕ್ಕಳ ಸಿನಿಮಾ. ಹಾಗೇನು ಚೇಂಜ್ ಆಫ್ ದಿ ಜಾನರ್. ಬಟ್ ಅದು ತುಂಬ ತುಂಬ ಒಂದು ವಿಶೇಷವಾದ ಸಿನಿಮಾ ಆಗುತ್ತೆ ಅಂದ್ಕೊಂಡಿದ್ದೀನಿ. ವಿಲ್ ಬಿ ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್. ಆ್ಯಂಡ್ ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿ ನಿಮ್ಮ ಸಿನಿಮಾ ಜರ್ನಿ ಬಗ್ಗೆ ಆ್ಯಂಡ್ ಈ ಒಂದು ಕರಿಯರ್ ಜರ್ನಿ ಬಗ್ಗೆ ತಿಳ್ಕೊಂಡು ತುಂಬ ಖುಷಿ ಆಯಿತು. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಗೋಸ್ಟ್ ಇಂಥ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ದಕ್ಕೆ. ಆ್ಯಂಡ್ ನಿಮ್ಮಿಂದ ಇದೇ ರೀತಿಯ ಒಳ್ಳೆ ಪ್ರಾಜೆಕ್ಟ್ಸ್, ನಾನು ಆಗಲೇ ಹೇಳ್ದಂಗೆ ನೀವು ಕಥೆಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲೇ
your versatility is seen, and ನಮಗೆ ಗೊತ್ತಾಗೋಗುತ್ತೆ ಇದು you direction ದೇ, because it's such different and unique story ಅಂತ. We hope to see such good stories on screen from you, and thank you so much for your time. Thank you so much. Thanks first of all for your channel. ಬಂದು ಈ ಒಂದು ಅದ್ಭುತವಾದ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟು ಯು ಫಾರ್ ಹೋಸ್ಟಿಂಗ್ ವಂಡರ್ಫುಲ್ ಪ್ರೋಗ್ರಾಮ್. ನಿಮ್ಮ ಚಾನಲ್ ಹೀಗೆ ಕನ್ನಡ ಚಿತ್ರರಂಗಕ್ಕೆ ಸಪೋರ್ಟಿವ್ ಆಗಿರಲಿ. ನಾವು ಸಿನಿಮಾಗಳು ಮಾಡಬೇಕಾದ್ರೆ ಸಾಕಷ್ಟು ಸಿನಿಮಾಗಳನ್ನ ಇಂಟರ್ವ್ಯೂಗಳನ್ನ ಮಾಡ್ತಾ ಇರಿ, ಸಿನಿಮಾನ ಪ್ರಮೋಟ್ ಮಾಡ್ತಾ ಇರಿ, ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ನಮ್ಮ ತಂಡದ ಪರವಾಗಿ ನಿಮಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.